ನಮಸ್ಕಾರ. ನಿನ್ನೆ ದಿವಸ ಮಂತ್ರಗಳನ್ನು ಮುಂದುವರಿಸ್ತಾ 5, 6, 7 ಮಂತ್ರಗಳನ್ನು ನೋಡಿ ಅದರೊಳಗೆ ಮುಖ್ಯವಾಗಿ 7ನೇ ಮಂತ್ರದಲ್ಲಿ ನಾವು ಕಂಡದ್ದು 3 ಹಂತಗಳಲ್ಲಿ ತಿಳುವಳಿಕೆ ಹೇಗೆ ಬೆಳ್ಕೊಂಡು ಹೋಗ್ತದೆ ಅಂತ ನೋಡಿದ್ದು. ಮೊಟ್ಟ ಮೊದಲನೇ ಹಂತದಲ್ಲಿ ನನಗೆ ಆತ್ಮ ಇದೆ ಅಂತ ಗೊತ್ತಿಲ್ಲ. ಹಾಗಿದ್ದಂಥ ಮನುಷ್ಯ ಸ್ವಲ್ಪ ಪ್ರಯತ್ನದ ನಂತರ ತಿಳುವಳಿಕೆ ಬಂದು ದೇಹದಲ್ಲಿ ಆತ್ಮ ಇದೆ ಅಂತ ಗೊತ್ತಾಗ್ತದೆ. ದೇಹದಲ್ಲಿ ಆತ್ಮ ಇದೆ ಅಂತ ಗೊತ್ತಾದದ್ದು ಮೊದಲನೇ ಹಂತ. ಅದು ಮುಂದುವರೆದು ಹೋದ ಮೇಲೆ ದೇಹದಲ್ಲಿ ಆತ್ಮ ಇಲ್ಲ, ಆತ್ಮದಲ್ಲೇ ನನ್ನ ದೇಹ ಇದೆ ಅಂತ 2ನೇ ಹಂತ ಬರುವಂಥದ್ದು. 3ನೇ ಹಂತಕ್ಕೆ ಬರುವಾಗ ಜ್ಞಾನಿಯಾಗಿರ್ತಾನೆ. ದೇಹ ಆತ್ಮ ಅನ್ನೋದು ಬೇರೆ ಯಾವುದೂ ಇಲ್ಲ, ಅದು ಆತ್ಮ ಮಾತ್ರ ಇರೋದು, ಅದರ ತಾತ್ಕಾಲಿಕ ರೂಪ ದೇಹ ಅಂತ ಗೊತ್ತಾಗ್ತದೆ. ಯಶೋಧೆಗೆ ಗೊತ್ತಾದ ಹಾಗೆ ಕೃಷ್ಣ ಪ್ರಪಂಚದಲ್ಲಿದ್ದಾನೆ ಅಂದ್ಕೊಂಡಿದ್ದು ಯಶೋಧೆ. ಅವನು ಬಾಯಿ ತೆಗೆದು ಬ್ರಹ್ಮಾಂಡ ತೋರಿಸೋವರೆಗೂ ಕೃಷ್ಣ ಪ್ರಪಂಚದಲ್ಲಿದ್ದಾನೆ ಅಂದ್ಕೊಂಡ್ಳು. ಬಾಯಲ್ಲಿ ಬ್ರಹ್ಮಾಂಡ ನೋಡಿದಾಗ ಅನ್ನಿಸ್ತು ಕೃಷ್ಣ ಪ್ರಪಂಚದಲ್ಲಿಲ್ಲ, ಪ್ರಪಂಚನೇ ಕೃಷ್ಣನೊಳಗಿದೆ ಅಂತ ಅನ್ನಿಸ್ತು. ಇನ್ನೂ ಸ್ವಲ್ಪ ತಾದಾತ್ಮ್ಯ ಭಾವನೆ ಬಂದಾಗ ಕೃಷ್ಣ ಪ್ರಪಂಚ ಬೇರೆ ಅಲ್ಲ, ಕೃಷ್ಣನೇ ಸತ್ಯ, ಅವನದೊಂದು ಲೀಲೆ ಈ ಪ್ರಪಂಚ ಅಂತ. ಈಗ 3 ಹಂತದಲ್ಲಿ ಬೆಳವಣಿಗೆಯಾಗಿ ಆತ್ಮವೇ ಎಲ್ಲಕ್ಕೂ ಅಂತ ಹೇಳಿ ಸರ್ವಾಣಿ ಭೂತಾನಿ ಆತ್ಮವೇವ ಭೂತ್ ಅಂತ ಹೇಳಿಕೊಂಡು ಹಾಗಾದಾಗ ಮನುಷ್ಯನಿಗೆ ಏನಾಗ್ತದೆ ಅಂದರೆ ಕ ಶೋಕ ಕ ಮೋಹ, ಅವನಿಗೆ ಮೋಹ ಶೋಕ ಯಾವುದು ಇರೋದಿಲ್ಲ, ಅದರಿಂದ ದೂರ ಆಗ್ತಾನೆ, ಅವನು ಆನಂದ ರೂಪ ಆಗ್ತಾನೆ ಅಂತ. ಆದ್ದರಿಂದ ಮೋಹಶೋಕಗಳಿಂದ ಮುಕ್ತನಾದಂಥ ಮನುಷ್ಯ ಆನಂದ ಸ್ವರೂಪ ಆಗ್ತಾನೆ. ನಮ್ಮ ಮನುಷ್ಯನ ಜೀವನದ ಪರಮ ಉದ್ದೇಶವೇ ಆನಂದವನ್ನು ಪಡ್ಕೊಳ್ಬೇಕು ಅಂತ. ಹಾಗೆ ಆನಂದವನ್ನು ಪಡ್ಕೊಳ್ತಾನೆ ಅನ್ನೋದನ್ನು ಮಂತ್ರ 7ರಲ್ಲಿ ನೋಡಿದ್ದೀವಿ. ಇನ್ನು 8ನೇ ಮಂತ್ರಕ್ಕೆ ಬರೋಣ. ನಾನು ಮೊದಲೇ ಹೇಳಿದ ಹಾಗೆ 3ರಿಂದ 8ನೇ ಮಂತ್ರಗಳು ಜ್ಞಾನ ಮಾರ್ಗವನ್ನು, ನಿವೃತ್ತಿ ಮಾರ್ಗವನ್ನು, ಸನ್ಯಾಸ ಮಾರ್ಗವನ್ನು ಹೇಳುವಂಥದ್ದು. ಇದು ಕೊನೆಯದು ಹೇಗಿದೆ ಅಂದರೆ ಒಂದು ತರಹ ಉಪಸಂಹಾರ ಇದ್ದ ಹಾಗೆ. ಆ 3ರಿಂದ 8ರೊಳಗೆ ಏನು ಹೇಳ್ಕೊಂಬಂದಿದ್ದಾರೆ ಅದನ್ನು ಸಾರ ರೂಪವಾಗಿ ಹೇಳಬೇಕು ಅಂತ ಒಂದು ಬಂದದ್ದು. ತುಂಬ ಚಿಕ್ಕದು, ಆದರೆ ಮಂತ್ರ ಉದ್ದಾಗಿರುವಂಥದ್ದು. ಮಂತ್ರ ದೊಡ್ಡದಾಗಿದೆ, ಅದರ ಅರ್ಥ ಸಂಶಯ ಸುಲಭವಾಗಿದೆ. ಇದು ಹೇಗೆ ಅಂದರೆ ನಮ್ಮ ರೇಡಿಯೋದಲ್ಲಿ, ಟಿ ವಿಯಲ್ಲಿ ಹೇಳಲ್ಲ ಅದನ್ನು, ರೇಡಿಯೋದಲ್ಲಿ ಕೊನೆಗೆ ಹೇಳ್ತಾರೆ ಹೆಡ್ಲೈನ್ಸ್ ಒನ್ಸ್ ಅಗೇನ್, ಇನ್ನೊಂದು ಸಲ ಮುಖ್ಯಾಂಶಗಳು, ಕೊನೆಗೆ ಒಂದು ಸಲ ಮುಖ್ಯಾಂಶಗಳು ಹೇಳಿದ ಹಾಗೆ ಈ 8ನೇ ಮಂತ್ರದಲ್ಲಿ ತಾವು ಯಾವುದನ್ನು ಆ ಶಕ್ತಿ, ಪರಾತ್ಪರ ಶಕ್ತಿ, ನಿತ್ಯ ಚೈತನ್ಯ ಶಕ್ತಿ ಅಂತ ಅಂದ್ಕೊಂಡಿದ್ವೋ, ಆತ್ಮ ಅಂತ ಯಾವುದನ್ನು ಕರೆದ್ರೋ ಅದರ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಆ ನಿತ್ಯ ಚೈತನ್ಯ ಅಥವಾ ಆತ್ಮಶಕ್ತಿ ಅಂತೇನಿದೆಯೋ ಅದನ್ನು ನೀವು ಭಗವಂತ ಅಂತ ಕರೀರಿ, ದೇವರು ಅಂತ ಕರೀರಿ, ಬ್ರಹ್ಮನ್ ಅಂತ ಕರೀರಿ, ಯಾವುದೇ ಕರೆದ್ರೂ ಅದನ್ನು ವರ್ಣನೆ ಮಾಡೋಕ್ಕೆ ಹೋಗ್ತದೆ 8ನೇ ಮಂತ್ರ. ಆ ಶಕ್ತಿ ಹೇಗಿದೆ, ಆ ಭಗವಂತನ ರೂಪ ಹೇಗಿದೆ ಅಂತ ಹೇಳುವಂಥ ಪದ್ಯ ಇದು. ಮೊದಲು ಆತ್ಮದ ಸ್ವರೂಪದ ಬಗ್ಗೆ ಹೇಳಿದರು, ಆತ್ಮದ ರೀತಿ ಬಗ್ಗೆ ಹೇಳ್ಕೊಂಬಂದರು. ಈಗ ಆತ್ಮದ ಟೋಟಲ್ ಗುಣಲಕ್ಷಣಗಳನ್ನು ಪಟ್ಟಿ ಮಾಡ್ತಾರೆ. ಇದು ಟ್ರೈಂಗ್ ಟು ಡಿಸ್ಕ್ರೈಬ್ ದ ಇನ್ಡಿಸ್ಕ್ರೈಬಬಲ್ ಅಂತ. ಭಗವಂತನ ವರ್ಣನೆ ಮಾಡೋಕ್ಕೆ ಹೊರಟ್ರೆ ಯಾವ ವರ್ಣನೆಯೂ ನಿಲ್ಕೊಲ್ಲ, ಆದರೆ ಪ್ರಯತ್ನ ಹೇಗಿದೆ ನೋಡಿ. ಸಪರ್ಯಗಾತ್ ಶುಕ್ರಂ ಅಕಾಯಂ ಅವ್ರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿ ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತಥ್ಯಾತ್ ಅರ್ಥಾನ್ ವ್ಯದದಾತ್ ಶಾಶ್ವತೀಭ್ಯ ಸಮಾಭ್ಯ ಅಂತ ಶ್ಲೋಕ ಮಂತ್ರ ಇರುತ್ತೆ. ಇದು ನೋಡಿದ ತುಂಬ ವರ್ಣನೆ ಇದೆ ಅಂತ ಗೊತ್ತಾಗುತ್ತೆ. ಬಹುಶಃ ಇದನ್ನು ಅನುವಾದ ತುಂಬ TVG ಶ್ರಮ ಹಾಕಿ ಮಾಡಿದ್ದಾರೆ. 2 ಅನುವಾದ ಮಾಡಿದ್ದಾರೆ ಇದರೊಳಗೆ. ಸ್ಪೆಷಲ್ ಅಂದರೆ ಒಂದು ಪದಶಃ ಅರ್ಥ ಮಾಡಿದ್ದಾರೆ. ಆ ಶ್ಲೋಕದಲ್ಲಿ ಹೇಗಿದೆಯೋ ಪ್ರತಿ ಪದಕ್ಕೂ ಒಂದು ಅರ್ಥ ಹೇಳ್ಕೊಂಡು ಹೋದದ್ದು. ಕೊನೆಗೆ ಸಂಕ್ಷಿಪ್ತ ರೂಪ ಅಂತ ಇನ್ನೊಂದು ಬರೆದಿದ್ದಾರೆ. ಆ ಪದಶಃ ರೂಪ ಹೇಗಿದೆ ನೋಡಿ, ಎಷ್ಟು ಗುಣಗಳನ್ನು ಇಟ್ಕೊಂಡಿದೆ ಅದು ಅಂತ. ಹರಡಿಹನ್ ಅದ್ಯತ್ತಲುಂ ಶುಭ್ರನವನ್ ಅಶರೀರಿ ಕುರು ಕುತ್ತವಿಲ್ಲದವನು, ಮೈ ಮೇಲೆ ಕುರು ಹುಣ್ಣು ಅದೇನು ಆಗಿಲ್ಲ ಅವನಿಗೆ, ನಾಡಿ ಇಲ್ಲದನು, ನಿರ್ಮಲನು, ಪರಮೇಶನ್, ಅಗಹತಿಗೆ ಸಿಲುಕದನು, ಮರ್ಮಾನುಭವಿಕ ಕವಿ, ಸದ್ವಿಚಾರಿ ಬುಧಂ
ಎಲ್ಲ ಕಮ್ಮೇಲಿಹನು ತಾನೇ ತಾನಾದವನು ಎಲ್ಲ ಕಾಲಮುಂ ಈ ಪ್ರಪಂಚ ವಿಷಯಗಳ ಆವುದು ಎಂತೆಂತು ನಡೆಯೇ ಜಗ ನಡೆಯುವುದೋ ಆ ವಿಧದೊಳು ಅದರ ನಿಜವ ರಚಿಸಿಹನು. ಭಗವಂತ ಹೇಗೆ ಮಾಡಿ ಪ್ರಪಂಚವನ್ನು ರಚನೆ ಮಾಡಿದ ಅಂತ ಹೇಳ್ತಾರೆ ಗುಣವನ್ನು. ಅದನ್ನು ಸೂಕ್ಷ್ಮವಾಗಿ ಸಂಕ್ಷಿಪ್ತ ರೂಪದಲ್ಲಿ ಬಹಳ ಚಂದ ಬರೆದಿದ್ದಾರೆ. 4 ಸಾಲಲ್ಲಿ ಬರೆದಿದ್ದಾರೆ. ಈಶ್ವರನ ಚೈತನ್ಯ ಸಂಸ್ಫುರಣೆಯೇ ಪ್ರಕೃತಿ. ಈಶ್ವರನ ಚೈತನ್ಯ ಸಂಸ್ಫುರಣೆಯೇ ಪ್ರಕೃತಿ. ಶಾಶ್ವತದಿ ಲೋಕತತಿ ಬೆಳೆಯುವ ಅನುವೋಳ್. ಶಾಶ್ವತವಾಗಿ ಲೋಕ ಬೆಳಿಬೇಕು ಅನ್ನೋ ರೀತಿಯಲ್ಲಿ ಅವನೇನು ಮಾಡಿದ ಅಂದರೆ, ಪ್ರಕೃತಿ ಶಕ್ತಿಗಳಿಗೆ ಅವರವರ ಕಾರ್ಯವ ವಿಧಿಸಿ, ಪ್ರಕೃತಿ ಶಕ್ತಿಗಳನ್ನು ಮಾಡಿ ಅವರ ಕಾರ್ಯಗಳನ್ನು ಕೊಟ್ಟು ಸ್ವಕೃತ ಫಲಭೋಗ ಇರಿಸಿಹನು ಜೀವರ್ಗೆ. ತಾವು ಮಾಡಿದಂಥ ಕೆಲಸಗಳಿಗೆ ಸ್ವಕೃತ, ತಾವು ಮಾಡಿದಂಥ ಕೆಲಸಗಳಿಗೆ ಸರಿಯಾದ ಫಲಗಳನ್ನು ಭೋಗಗಳನ್ನು ಕೊಟ್ಟಿದ್ದಾನೆ. ಅಂದರೆ ವ್ಯವಸ್ಥೆಯನ್ನು ಭಗವಂತ ಮಾಡಿಟ್ಟಿದ್ದಾನೆ ಅಂತ. ಇದನ್ನು ಸ್ವಲ್ಪ ವಿಶೇಷವಾಗಿ ನೋಡ್ಕೊಂಡು ಹೋಗೋಣ. ಆ ಪದಗಳನ್ನು ನಿಮ್ಮ ಕಡೆ ಪದ್ಯ ಇದ್ದರೆ ಸರಿ, ಇಲ್ಲದೆ ನಾನು ಪದ್ಯ ಹೇಳ್ಕೊಂಡು ಹೋಗ್ತೇನೆ ಒಂದೊಂದು ಅಕ್ಷರ ಪದ್ಯವನ್ನು. ಸಪರ್ಯ ಅಗಾತ್, ಅದನ್ನು ಬಿಡಿಸಿ ಓದಿದಾಗ ಸಪರಿ ಅಗಾತ್. ಸಪರಿ ಅಗಾತ್ ಅಂದರೆ ಎಲ್ಲೆಲ್ಲೂ ಇರುವಂಥದ್ದು, ಇಂಥ ಜಾಗದಲ್ಲಿ ಇಲ್ಲ ಅಂತಿಲ್ಲ. ನೋಡಬೇಕು ನಮ್ಮಲ್ಲಿ ಎಷ್ಟು ಚಂದ ನಮ್ಮ ಪುರಾಣಗಳಲ್ಲಿ ಕಥೆಗಳನ್ನು ಇಟ್ಟಿದ್ದಾರೆ. ಎಲ್ಲ ಕಥೆಗಳು ಸಂಕೇತವಾಗಿರುವಂಥದ್ದು. ಹಿರಣ್ಯಕಶಿಪು ಕೇಳ್ತಾನೆ, ನಿನ್ನ ನಾರಾಯಣ ಎಲ್ಲಿದ್ದಾನೆ ಅಂತ. ಇಲ್ಲಿದ್ದಾನ 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 ಅಂತ, ಕೊನೆಗೆ ಈ ಕಂಬದಲ್ಲಿದ್ದಾನ ಅಂತ ಕೇಳ್ತಾನೆ. ಅಲ್ಲೂ ಇದ್ದಾನೆ ಅಂತ ಅಪ್ಪನಿಗೆ ಪ್ರಹ್ಲಾದ ಹೇಳಿದಾಗ ಗದೆ ತಗೊಂಡು ಹೊಡೆದಾಗ ಅಲ್ಲಿಂದ ನರಸಿಂಹ ಬಂದ ಅಂತ ಕತೆ. ನಮ್ಮ ಕತೆ ಪುರಾಣದ ಕಥೆಗಳಿದ್ದಾವೆ. ಅದು ಎಷ್ಟು ಸಾಂಕೇತಿಕವಾಗಿದೆ ಅಂದರೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂತ. ಭಗವಂತ ಎಲ್ಲೋ ವೈಕುಂಠದಲ್ಲಿದ್ದಾನೋ ಕೈಲಾಸದಲ್ಲಿದ್ದಾನೋ ಅಂತಲ್ಲ, ಈ ಕಂಬದಲ್ಲಿದ್ದಾನೆ, ವಸ್ತುಗಳೊಳಗಿದ್ದಾನೆ, ಪ್ರತಿಯೊಂದು ಚರಾಚರ ಜೀವಿಗಳಲ್ಲಿ ಇದ್ದಾನೆ ಭಗವಂತ. ಅದು ಜೀವ ಇರ್ಬೋದು, ನಿರ್ಜೀವ ವಸ್ತು ಇರ್ಬೋದು, ಅದರಲ್ಲೂ ಕೂಡ ಇದ್ದಾನೆ. ಅದೆಷ್ಟು ಸಾಂಕೇತಿಕವಾಗಿ ಕಂಬ ಒಡೆದು ನಿಜ ನರಸಿಂಹ ಬಂದ ಅಂತ ಅನ್ನೋದಾದರೆ, ಕಂಬದಂಥ ನಿರ್ಜೀವ ವಸ್ತುವಿನಲ್ಲೂ ಕೂಡ ಭಗವಂತನ ಅಂಶ ಇದೆ ಅಂತ ಹೇಳುವ ಹಾಗೆ. ಅದಕ್ಕೆ ಸಪರಿ ಅಗಾತ್, ಎಲ್ಲೆಡೆಗೂ ಸುತ್ತುವರೆದಂಥ ಭಗವಂತ. ಶುಕ್ರ, ಶುಕ್ರ ಅಂದರೆ ಸ್ವಚ್ಛವಾಗಿ ಬೆಳಗುವಂಥದ್ದು, ಯಾವಾಗಲೂ ಹೊಳಿತಿರುವಂಥದ್ದು, ಅದು ಸ್ವಯಂ ಪ್ರಕಾಶದಿಂದ ಹೊಳಿತಿರುವಂಥದ್ದು. ಈ ಮಹಾತತ್ವದ ಲಕ್ಷಣಗಳನ್ನು ನೋಡ್ತಾವೆ, ಎಷ್ಟು ಚೆನ್ನಾಗಿದೆ ಅದು. ಎಲ್ಲೆಡೆಗೂ ಇರುವಂಥದ್ದು, ಸ್ವಯಂ ಪ್ರಕಾಶದಿಂದ ಬೆಳಗುವಂಥದ್ದು. ಅಕಾಯನ್, ಅವನಿಗೆ ದೇಹ ಇಲ್ಲ, ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಅವನಿಗೆ ಯಾವುದೂ ಸೂಕ್ಷ್ಮ ಶರೀರ ಇಲ್ಲ. ಅವ್ರಣಂ ಅಸ್ನಾವಿರಂ, ಅವ್ರಣಂ, ಅವನ ಮೈ ಮೇಲೆ ಹುಣ್ಣು ಗಾಯ ಯಾವುದೂ ಇಲ್ಲ. ದೇಹನ ಇಲ್ದ ಮೇಲೆ ಗಾಯ ಹೇಗೆ ಬರುತ್ತೆ, ಹುಣ್ಣು ಹೇಗೆ ಬರುತ್ತೆ. ಅಸ್ನಾವಿರಂ, ಅವನ ಮೈಯೊಳಗೆ ಸ್ನಾಯುಗಳಿಲ್ಲ, ಅವನ ಮೈಯಲ್ಲಿ ಹುಣ್ಣುಗಳಿಲ್ಲ, ಅವನ ಮೈಯಲ್ಲಿ ಸ್ನಾಯುಗಳೇ ಇಲ್ಲ. ಅವನ ಮೈಯೊಳಗೆ ಹುಣ್ಣಿಲ್ಲದ, ಸ್ನಾಯುವಿಲ್ಲದಂಥ, ಸ್ಥೂಲ ದೇಹವಿಲ್ಲದಂಥ ಇದು ಚೈತನ್ಯ. ಶುದ್ಧ, ಶುದ್ಧಂ, ಅತ್ಯಂತ ಪರಿಶುದ್ಧವಾದಂಥದ್ದು. ಅತ್ಯಂತ ಪರಿಶುದ್ಧವಾದದ್ದು ಅಂದರೆ ಕಾರಣ ಶರೀರನೂ ಇಲ್ಲ ಅಂತಾಯಿತು. ಅಂದರೆ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಕಾರಣ ಶರೀರ ಯಾವ ಶರೀರವೂ ಇಲ್ಲ. ಅದು ಅಪಾಪವಿದ್ಧನ್, ಅಪಾಪವಿದ್ಧಂ ಅಂದರೆ ಪಾಪದ ನೋವಿಲ್ಲದಂಥದ್ದು. ಯಾವ ಪಾಪದ ನೋವೂ ಇಲ್ಲ, ಪಾಪದ ಲವಲೇಶವೂ ಇಲ್ಲ ಅಲ್ಲಿ. ಈ ಮಾತನ್ನು ಯಾಕೆ ಹೇಳ್ತಾರೆ ಅಂದರೆ, ನೋವಿರೋದು ಶರೀರಕ್ಕೆ, ನೋವಾಗೋದು ಶರೀರಕ್ಕೆ, ಮನಸ್ಸಿಗೂ ನೋವಾಗ್ತದೆ. ಮನಸ್ಸು ದೇಹದೊಳಗಿರುವಂಥದ್ದು. ಆದ್ದರಿಂದ ಏನಾದರೂ ನೋವಾದರೆ ಶರೀರಕ್ಕಾಗಬೇಕು, ಮನಸ್ಸಿಗಾಗಬೇಕು. ಅವನು ಎರಡೂ ಇಲ್ಲಲ್ಲ. ಆದ್ದರಿಂದ ಅವನು ಅಪಾಪವಿದ್ದನ್. ಮತ್ತು ಪಾಪ ಕೂಡ ವ್ಯವಹಾರ ಜೀವನಕ್ಕೆ ಸಂಬಂಧಪಟ್ಟಂಥದ್ದು. ಏನು ತಪ್ಪು ಮಾಡಿದರೆ ಪಾಪ ಬರುತ್ತೆ, ಅವನು ವ್ಯವಹಾರದಲ್ಲೇ ಇಲ್ಲ ಅಂದಮೇಲೆ ಅವನಿಗೆ ಅಪಾಪವಿದ್ದನ್ನಾದ. ಅದಕ್ಕೆ ಹೇಳ್ತಾರೆ, ಶರೀರ ಪಾಪವಿದ್ದಂ, ಶರೀರ ಪಾಪಕ್ಕೆ ಸಿಕ್ಕಾಕೊಳ್ಳುವಂಥದ್ದು. ಆದರೆ ಶರೀರವಿಲ್ಲದಂಥದ್ದು ಆತ್ಮ ಇದೆಯಲ್ಲ, ಅಪಾಪವಿದ್ದಂ. ಜ್ಞಾನಿಯ ಶರೀರಕ್ಕೆ ನೋವಾಗಬಹುದು, ದೊಡ್ಡ ತಿಳುವಳಿಕೆ ಮನುಷ್ಯರಿಗೆ ನೋವಾಗ್ತದೆ. ಎಷ್ಟೋ ಸಲ ಈ ಪ್ರಶ್ನೆಯನ್ನು ವಿವೇಕಾನಂದರು ಕೇಳ್ಕೊಂಡಿದ್ದಾರೆ. ನಮ್ಮ ಗುರುಗಳು ಒಂದು ಕಾಲಕ್ಕೆ ರಾಮ ಆಗಿದ್ದವನು, ಒಂದು ಕಾಲಕ್ಕೆ ಕೃಷ್ಣ ಆಗಿದ್ದವನು, ಇವತ್ತು ರಾಮಕೃಷ್ಣ ಅಂತ ಬಂದಿರಬೇಕಾದ್ರೆ ಈ ನೋವು ಯಾಕೆ ಬರಬೇಕಾಗಿತ್ತು ಗುರುಗಳಿಗೆ? ಗಂಟಲು ನೋವು ಯಾಕೆ ಬರಬೇಕು? ಯಾಕೆ ಕಷ್ಟಪಡಬೇಕು? ಎಷ್ಟೋ ಜನ ದೊಡ್ಡವರು ಗುರುಗಳಿಗೆ ನೋವಾಗಿಲ್ವಾ? ನೋವು ಆಗ್ತದೆ, ದೇಹಕ್ಕೆ ಆಗ್ತದೆ, ದೇಹದ ಪ್ರಕೃತಿ ಅದು ನೋವು ಆಗಲೇಬೇಕು. ಆದರೆ ನೋವಾದರೂ ಕೂಡ ಅವರು ಸಮದರ್ಶಿಯಾಗಿ ಬದುಕೋದ್ರಿಂದ, ತಿಳುವಳಿಕೆಯಿಂದ ಇರೋದ್ರಿಂದ ಅವ್ರ ನೋವು ಅವ್ರು ನಿಜವಾಗ್ಲೂ ನೋವು ಮಾಡೋದಿಲ್ಲ ಅಂತ. ದೇಹಕ್ಕೆ ಗಾಯಕ್ಕಾಗುತ್ತೆ, ದೇಹಕ್ಕೆ ಗಾಯ ಆಗ್ತದೆ, ಆದರೆ ಮನಸ್ಸಿಗೆ ಮುಟ್ಟೋದಿಲ್ಲ. ಯಾಕಂದರೆ ಸಮದರ್ಶಿಯಾಗಿರ್ತಾರೆ ಅವರು ಅಂತ, ಆ ನೋವಿಗೆ ಅತೀತರಾಗಿ ಬದುಕ್ತಾರೆ ಅಂತ. ಇಲ್ಲಿ ಈತನ ಗುಣಗಳನ್ನು ಹೇಳ್ತಾ ಇನ್ನೊಂದು ಬಹಳ ಚಂದದ ಪದ ಹೇಳ್ತಾರೆ, ಕವಿ ಅಂತ. ಭಗವಂತನನ್ನು ಕವಿ ಅಂತ ಕರೀತಾರೆ.
ಕವಿ ಅಂದರೆ ಕಾವ್ಯ ಬರೋರು ಕವಿ ಅಲ್ಲ. ಶಾಸ್ತ್ರದಲ್ಲಿ ಕವಿ ಪದಕ್ಕೆ ಇನ್ನೊಂದು ವಿಶೇಷವಾದಂಥ ಅರ್ಥ ಇದೆ. ಕವಿ ಅಂತಂದರೆ ಸರ್ವಜ್ಞ, ಎಲ್ಲವನ್ನೂ ತಿಳಿದವನು, ಆಮ್ನಿಸಿಯೆಂಟ್. ಏನಾಗ್ತದೆ ಎಲ್ಲ ಕಾಣ್ತಾರೆ. ಅದಕ್ಕೆ ನಮ್ಮಲ್ಲಿ ಕನ್ನಡದ ಒಂದು ಗಾದೆ ಇದೆ, ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಅಂತ. ಇದು ಕವಿ ಆ ಅರ್ಥದಲ್ಲಿ ಬಂದದ್ದು. ತಾನು ಕಾಣದೇ ಇದ್ದ ಪ್ರಪಂಚದ ಲೋಕವನ್ನು ಕವಿ ತನ್ನ ಕಾವ್ಯದಲ್ಲಿ ಕಟ್ಟುತ್ತಾನೆ. ತಾನು ನೋಡೇ ಇಲ್ಲ ಅದನ್ನು, ಎಲ್ಲೋ ಜಗತ್ತಲ್ಲಿರುವಂಥದ್ದನ್ನು ಕಟ್ತಾನೆ ಅಲ್ವಾ. ಅಂದರೆ ಅವನು ಕಾಣದ್ದನ್ನು ಕೂಡ ನೋಡ್ತಾನೆ. ಈ ಕವಿ ಆಮ್ನಿಸಿಯೆಂಟ್. ಇಲ್ಲಿ ಮುಖ್ಯವಾಗಿ ದರ್ಶನದಲ್ಲಿ, ಶಾಸ್ತ್ರದಲ್ಲಿ ಬರೋದು ಕವಿ ಅಂದರೆ ಎಲ್ಲವನ್ನೂ ತಿಳ್ಕೊಂಡವನು, ಸರ್ವಜ್ಞ ಅವನು, ಆ ಕವಿ. ಇದೊಂದು ಗುಣ ಮನೀಷಿ ಅಂತ. ಮನೀಷಿ ಅಂದರೆ ಸರ್ವಶಕ್ತ, ಆಮ್ನಿಪೊಟೆಂಟ್. ಆ ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಆತ ಮನೀಷಿ, ಸರ್ವಶಕ್ತ, ಸರ್ವೇಶ್ವರ, ಆಮ್ನಿಪೊಟೆಂಟ್. ಅವನು ಆಮ್ನಿಸಿಯೆಂಟು ಹೌದು, ಆಮ್ನಿಪೊಟೆಂಟು ಹೌದು. ಮುಂದಿನ ಗುಣ ಪರಿಭೂ. ಪರಿಭೂ ಅಂದರೆ ಎಲ್ಲವನ್ನ ಮೀರಿದವನು. ಅವನಕ್ಕಿಂತ ಎತ್ತರ ಯಾರೂ ಇಲ್ಲ. ಅತ್ಯತಿಷ್ಠ ದಶಾಂಗುಲಂ. ನೀವೆಷ್ಟೇ ವರ್ಣನೆ ಮಾಡಿದರೂ ಅದಕ್ಕಿಂತ 10 ಅಂಗುಲ ಎತ್ತರ ಇದ್ದಾನೆ ಭಗವಂತ ಅಂತ. ನೀವೇನು ಹೇಳಿದ್ರು ಅದಕ್ಕಿಂತ ಎತ್ತರ ಇದ್ದಾನೆ. ಅವನನ್ನು ಮೀರಿದವರು ಯಾರೂ ಇಲ್ಲ, ಅವನಕ್ಕಿಂತ ಎತ್ತರದಲ್ಲಿ ಯಾರೂ ಇಲ್ಲ. ಬಿಯಾಂಡ್ ಎವ್ರಿಥಿಂಗ್, ಬಿಯಾಂಡ್ ಎವ್ರಿಥಿಂಗ್. ಆದ್ದರಿಂದ ಸರ್ವಾತೀತ ಅವನು, ಸರ್ವಾತೀತ, ಎಲ್ಲರನ್ನು ಮೀರಿದವನು. ಆದ್ದರಿಂದ ಆತ ಪರಿಭೂ. ಮತ್ತು ಇನ್ನೊಂದು, ಎಲ್ಲರೊಳಗೆ ಇರ್ತಾನೆ, ಎಲ್ಲ ಚೈತನ್ಯದಲ್ಲೂ ಸೇರ್ಕೊಂಡಿದ್ದಾನೆ, ಯಾವುದಕ್ಕೂ ಅಂಟುಕೊಂಡಿಲ್ಲ ಅಂತ. ಇದು ಬಹಳ ಚಂದದ ಕೆಲಸ ಇದು. ಎಲ್ಲದರಲ್ಲೂ ಸೇರ್ಕೊಂಡಿದ್ದಾನೆ, ಎಲ್ಲದರಲ್ಲೂ ಪ್ರತಿಯೊಂದು ಜೀವದಲ್ಲಿದ್ದಾನೆ ಅಂತ ಅನ್ನೋದಾದರೆ, ಪ್ರತಿಯೊಂದು ಜೀವವು ಅವನದೇ ಅಂತ ಅನ್ನೋದಾದರೆ ಅವನು ಅಂಟ್ಕೋಬೇಕಾಗಿತ್ತಲ್ಲ ಎಲ್ಲೂ. ಎದಕ್ಕೂ ಅಂಟ್ಕೊಂಡಿಲ್ಲ ಅವನು. ಅದಕ್ಕೊಂದು ಉದಾಹರಣೆ ಹೇಗೆ ಹೇಳ್ಬೋದು ಅಂದರೆ, ಈ ಸಿನಿಮಾ ನೋಡ್ತೀವಿ ನಾವು. ಸಿನಿಮಾ ನೋಡಿದಾಗ ಕೆಲವರು ಅಳ್ತಾರೆ, ಸಿನಿಮಾ ನೋಡಿ, ದುಃಖ ನೋಡಿ, ಕಷ್ಟ ನೋಡಿ ಅಳ್ತಾರೆ. ಬಹಳ ಜನ ಅಳ್ತಾರೆ. ನನ್ನ ಅಕ್ಕ ಒಬ್ಳಿದ್ಲು, ಈ ಕಾಮಿಕ್ ಫಿಲ್ಮ್ ನೋಡಿ ಕೂಡ ಅಳ್ತಿದ್ಲಕ್ಕೆ. ಅಂದರೆ ಕೆಲವ್ರಿಗೆ ಎಷ್ಟು ತನ್ಮಯತೆ ಬಂದುಬಿಡ್ತದೆ ಆ ಪಾತ್ರದ ಜೊತೆಗೆ ಅಂತಂದರೆ, ನಾನು ಸಣ್ಣವನಿದ್ದಾಗ ಆಕೆ ಹೇಳ್ತಿದ್ದೆ, ನಿನ್ನ ಜೊತೆಗೆ ಸಿನಿಮಾಗೆ ಬರಲ್ಲ ನಾನು ಅಂತ. ಯಾಕಂದರೆ ಅರ್ಧ ಥಿಯೇಟ್ರ್ ಮಂದಿ ಈಕೆನೇ ನೋಡ್ತಾಯಿದ್ರು ಸಿನಿಮಾ ನೋಡೋ ಬದಲು, ಅಷ್ಟು ಜೋರಾಗಿ ಹೇಳಬೇಕು. ಆ ತನ್ಮಯತೆ ಬಂದಾಗ ತಾನೇ ಅಂಟ್ಕೊಳ್ಳೋದು ಅದಕ್ಕೆ. ಆದರೆ ಆ ಸಿನಿಮಾ ಸ್ಕ್ರೀನ್ ಇದೆಯಲ್ಲ, ಅದ್ರ ಮೇಲೆ ಏನೇನೋ ದೃಶ್ಯ ಬಂದು ಹೋಗ್ತದೆ, ಎಲ್ಲ ಅದರ ಮೂಲಕನೇ ನನಗೆ ಸಂವೇದನೆಗಳು ಉಂಟಾಗುವಂಥದ್ದು. ಆದರೆ ಸಿನಿಮಾ ಮುಗಿದ ಮೇಲೆ ಸ್ಕ್ರೀನ್ ಖಾಲಿ, ಅದು ಯಾವುದೂ ಅಂಟ್ಕೊಳ್ಳಿಲ್ಲ. ಅದರ ಮೇಲೆ ಬಂದಂಥ ದುಃಖದ ಚಿತ್ರ ಆಗಲಿ, ಸುಖದ ಚಿತ್ರ ಆಗಲಿ, ಸಂತೋಷ ಚಿತ್ರ ಆಗಲಿ, ಯಾವುದೂ ಅಂಟುಕೊಳ್ಳಿಲ್ಲಲ್ಲ. ಅದಕ್ಕೆ ಹೇಳ್ತಾರೆ, ಯಾವುದಕ್ಕೂ ಅಂಟುಕೊಳ್ಳದೇ ಇರೋದು ಈ ಪರಮಾತ್ಮನ ದೊಡ್ಡ ಲಕ್ಷಣ. ಅಂದರೆ ಎಲ್ಲದರಲ್ಲೂ ಇರ್ತಾನೆ, ಎಲ್ಲರಿಗೂ ಸೇರಿಕೊಂಡಿದ್ದಾನೆ, ಒಂದು ಚೂರು ಕೂಡ ಬಿಟ್ಟಿಲ್ಲ. ಹೇಳ್ತಾಯಿಲ್ಲ, ಋಣಕಾಷ್ಟು ಇದರಲ್ಲಿ ಇದ್ದಾನೆ ಭಗವಂತ ಇದ್ದಾನೆ ಅಂತ, ಎಲ್ಲದರಲ್ಲೂ ಇದ್ದಾನೆ ಅಂತ. ಅಂಥ ಇದ್ದ ಭಗವಂತ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಆದ್ದರಿಂದ ಅವನು ಪರಿಭೂ. ಇನ್ನೊಂದು ಗುಣ ಒಂದು ಸ್ವಯಂಭೂ ಅಂತ. ಸ್ವಯಂಭೂ ಪದ ನಮ್ಗೆ ಗೊತ್ತು. ಅದು ಯಾರಿಂದಾನೂ ಸೃಷ್ಟಿಯಾದದ್ದಲ್ಲ, ತಾನೇ ತಾನಾಗಿರುವಂಥದ್ದು, ನೈಸರ್ಗಿಕವಾಗಿರುವಂಥದ್ದು. ಇದೊಂದು ಭಗವಂತನ ಇನ್ನೊಂದು ಗುಣ. ಹೀಗಿರುವಂಥ ಭಗವಂತ ಏನು ಮಾಡಿದ? ಇಷ್ಟೆಲ್ಲ ಗುಣವಿಶೇಷಗಳಿರುವಂಥ ಭಗವಂತ ಏನು ಮಾಡಿದ ಅಂದರೆ, ಮಾಯೆಯನ್ನು ಬಳಸ್ಕೊಂಡ. ಮಾಯೆ ಬೇಕು ಅವನಿಗೆ, ಆಟ ಆಡ್ಬೇಕಾದ್ರೆ ಮಾಯೆ ಬೇಕಲ್ಲ. ಮಾಯೆಯನ್ನು ಬಳಸ್ಕೊಂಡು ಎಷ್ಟೋ ಸಂವತ್ಸರಗಳ ಕಾಲ, ಸಮಾಭ್ಯ ಅಂದರೆ ಅಷ್ಟೊಂದು ವರ್ಷಗಳ ಕಾಲ, ಬರೀ ಅದು 1 ದಿವಸ 2 ದಿವಸ ಇರುವಂಥ ಪ್ರಪಂಚ ನಿರ್ಮಾಣ ಮಾಡಲಿಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಪ್ಲ್ಯಾನರ್ಸ್ ಹೆಂಗಿರ್ತಾರೆ ಅಂದರೆ, ಇಲ್ಲೊಂದು ಫ್ಲೈಓವರ್ ಕಟ್ಟಿಬಿಟ್ರೆ ಸಾಕು, ನಮ್ಮ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅನ್ನೋರು ಇರ್ತಾರೆ. ಅವ್ರು BDAದಲ್ಲಿ ಮಾತ್ರ ಇರ್ತಾರೆ, ಎಲ್ಲೂ ಹೋಗಲ್ಲ. ಅದು ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್ ಅಂತ ಇರ್ತದೆ. ಕೆಲವು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಮಾಡ್ತಾರೆ, 100 ವರ್ಷ ಏನಾಗ್ಬೋದು, 1000 ವರ್ಷ ಏನಾಗ್ಬೋದು ಅಂತ ವಿಚಾರ ಮಾಡುವಂಥವ್ರು. ಭಗವಂತ ಎಷ್ಟು ಲಾಂಗ್ ಟರ್ಮ್ ಮಾಡಿದ್ದಾನೆ ಅಂದರೆ ಶಾಶ್ವತೀಭ್ಯ ಅಂತ, ಅದು ಶಾಶ್ವತವಾಗಿರುವಂಥದ್ದು. ಇದು ಶಾರ್ಟ್ ಟರ್ಮ್ ಪ್ಲ್ಯಾನ್ ಅಲ್ಲ. ಇಷ್ಟೆಲ್ಲ ವಿಚಾರ ಮಾಡಿ ಸಂವತ್ಸರಗಳವರೆಗೆ ಶಾಶ್ವತವಾಗಿರುವ ಹಾಗೆ ಆ ಒಂದು ಶಾಶ್ವತೀಭ್ಯ ಅನ್ನುವಂಥ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ ಅಂತ. ಪ್ರಜಾಪತಿಗಳು ಇಬ್ಬರನ್ನ ಹೇಳ್ತಾರೆ, ಹೆಸರು ಹೇಳಲ್ಲ. ಒಂದು ಪ್ರಕೃತಿ, ಇನ್ನೊಂದು ಶಕ್ತಿ. ಒಂದು ಪ್ರಕೃತಿ ಸೃಷ್ಟಿ ಮಾಡಿದ, ಪ್ರಕೃತಿಯನ್ನು ಚಲಿಸುವ ಸಾಧ್ಯವಾಗುವ ಹಾಗೆ ಒಂದು ಶಕ್ತಿಗಳನ್ನು ನಿರ್ಮಾಣ ಮಾಡಿ ಒಂದು ಎಕ್ಸಿಕ್ಯೂಟಿವ್ ಹೇಗಿರ್ಬೇಕು ನೋಡಿ ಅಂತ ಕಣ್ಣು ಮುಂದೆ ಬರಬೇಕು. ಭಗವಂತನ ಕೆಲಸ ಎಷ್ಟು ಆರ್ಗನೈಸ್ಡ್ ಆಗಿದೆ ಅಂತ. ಅವನೇನು ಮಾಡ್ತಾನೆ, ಯಥಾ ತಥ್ಯಥ ಅಂದರೆ ಏನೋ ಮಾಡಿ ಹಾಕ್ಬಿಡ್ರಿ ಮುಗಿದು ಹೋಗಲಿ ಅಂತಿಲ್ಲ. ಅದು ಹೇಗಿದ್ದರೆ ಚಂದ, ಅದು ಹೇಗೆ ನಡೀಬೇಕು ಪ್ರಪಂಚ ಅನ್ನೋದನ್ನು ನಿರ್ಧಾರ ಮಾಡಿ ಅದಕ್ಕೆ ಸರಿಯಾಗೋ ಹಾಗೆ ಪ್ರಕೃತಿಗಳನ್ನು, ಶಕ್ತಿಗಳನ್ನು ಕೂಡಿಸಿಟ್ಟ. ಅದರ ಜೊತೆಗೆ ಅರ್ಥಾನ್ ಅಂದರೆ ಅಲ್ಲಿ ವ್ಯವಸ್ಥೆ ಏನಾಗಿದೆಯೋ, ವ್ಯವಸ್ಥೆಯಲ್ಲಿ ಯಾರ್ಯಾರು ಬರ್ತಾರೋ ಅವರವರ ಜವಾಬ್ದಾರಿಗಳನ್ನು
ಅವರ ಕೆಲಸ ಮಾಡುವಂಥ ರೀತಿಯನ್ನು ವಿಧಾಯಕ ಮಾಡಿಡ್ತಾನೆ. ಹೀಗೆ ಇರಬೇಕು, ನೀವು ಹೀಗೆ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಹಾಕಿದ, ಯಾರ್ಯಾರು ಏನು ಮಾಡಬೇಕು ಅಂತ. ಕೊನೆಗೆ ವೆದಧಾತ್ ಅಂದರೆ ವಿಧಾಯಕ ಮಾಡಿದ, ಕಾನ್ಸ್ಟಿಟ್ಯೂಷನ್ ಮಾಡಿಟ್ಟ, ಇದು ಹೀಗೆ ಇರಬೇಕಾದದ್ದು ಅಂತ. ಅಂದರೆ ಮೊದಲು ಯಾರನ್ನ ಆರಿಸ್ಕೊಳ್ಬೇಕು ಅಂತ ಆರಿಸ್ಕೊಂಡ, ಪ್ರಕೃತಿಗಳನ್ನು ಶಕ್ತಿಗಳನ್ನು ಆರಿಸ್ಕೊಂಡ. ಇದು ಸುಮ್ಮನೆ ಸ್ವಲ್ಪ ಕಾಲ ಇರೋದಲ್ಲ, ಎಷ್ಟೋ ಶತಮಾನಗಳ ಕಾಲ ಅಲ್ಲ, ಶಾಶ್ವತವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ. ಆ ವ್ಯವಸ್ಥೆಯನ್ನು ನಡೆಸುವಂಥ ಶಕ್ತಿ ಮತ್ತು ಪ್ರಕೃತಿಗಳಿಗೆ ಯಾವ್ಯಾವ ಕೆಲಸ ಹೇಗೆ ಮಾಡಬೇಕು ಅನ್ನೋದನ್ನು ಡ್ಯೂಟಿ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟು ಅವ್ರು ಹೀಗೆ ಮಾಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಬರೆದ. ಇದನ್ನೆಲ್ಲ ಮಾಡಿದಂಥ ಭಗವಂತ. ಈ ಶಕ್ತಿ ಅಂತ ಹೇಳ್ತೀವಿ, ಆತ್ಮಶಕ್ತಿ ಅಂತೀವಿ, ಅಥವಾ ಒಂದು ಚೈತನ್ಯ ಅಂತ ಹೇಳ್ತೀವಿ, ಅದನ್ನು ಭಗವಂತ, ದೇವರು, ಬ್ರಹ್ಮನ್ ಅಂತ ಯಾವ ರೀತಿ ಕರೆದರೂ ಕೂಡ ಇದನ್ನು ಎಲ್ಲ ವ್ಯವಸ್ಥೆಯನ್ನು ಆ ಶಕ್ತಿ ಮಾಡಿದ್ದು ಅಂತ. ಆದ್ದರಿಂದ ನಾವೆಲ್ಲರೂ ಆ ಶಕ್ತಿಯ ಒಂದು ಭಾಗವೇ ಆಗಿದ್ದೀವಿ. ಅದೊಂದೇ ಆತ್ಮ ಇರುವಂಥದ್ದು ಅಂತ. ಅದನ್ನು ಒಂದೇ ಸಾಲಿನಲ್ಲಿ ನಾವು ಹೇಳೋದಾದರೆ, ಈ ಶ್ಲೋಕವನ್ನು ಸರಿಯಾಗಿ ಜೋಡಿಸಿ ಹೇಳೋದಾದರೆ, ಈ ಮಂತ್ರ ಆ ಪರಮಾತ್ಮನ ಸ್ವರೂಪವನ್ನು ಹೇಳ್ತದೆ ಅಂತ ಹೇಳಿದೆ. ಎಲ್ಲೆಡೆಗೂ ಸುತ್ತುವರೆದ, ಸ್ವಯಂ ಪ್ರಕಾಶಿತವಾದ, ಸೂಕ್ಷ್ಮ ಸ್ಥೂಲ ಕಾರಣ ಶರೀರವಿಲ್ಲದ, ಆದ್ದರಿಂದ ಯಾವ ಪಾಪದ ಲೇಪವಿಲ್ಲದ, ಸರ್ವಜ್ಞನಾದ, ಸರ್ವಶಕ್ತನಾದ, ಎಲ್ಲವನ್ನೂ ಮೀರಿದವನಾದ, ಯಾರಿಂದಲೂ ಸೃಷ್ಟಿಯಾಗದ ಭಗವಂತ ಪ್ರಕೃತಿ ಮತ್ತು ಶಕ್ತಿಗಳನ್ನು ಸೃಷ್ಟಿಸಿ ಅವುಗಳ ಮೂಲಕ ಜಗತ್ತು ಹೇಗೆ ನಡೆಯಬೇಕೋ ಹಾಗೆ ಶಾಶ್ವತವಾಗಿ ನಡೆಯುವಂತೆ ಕರ್ತವ್ಯಗಳನ್ನು ವಿಧಿಸಿದ ಅಂತ ಹೇಳ್ಬೋದು. ಒಂದೇ ಶ್ಲೋಕದ ಅರ್ಥ ಪೂರ್ತಿ ಇದು. ಅಂದರೆ ಇಷ್ಟು ದಿವಸ 3ನೇ ಶ್ಲೋಕದಿಂದ ಇಲ್ಲಿವರೆಗೂ ತತ್ವದ ರೂಪ, ಸ್ವರೂಪ, ಅದರ ನಡತೆ ಎಲ್ಲ ಹೇಳ್ಕೊಂಬಂದು ಕೊನೆಗೆ ಆ ತತ್ವ, ವಿಶೇಷ ತತ್ವ ಅದೊಂದೇ ಇರುವಂಥದ್ದು, ಅದರ ರೂಪವನ್ನು ಈಗ ಹೇಳ್ತಾರೆ. ಇಲ್ಲಿಗೆ ಆ 8ನೇ ಮಂತ್ರ ಮುಗಿತು. ಅಂದರೆ ಇನ್ನು ನಾವು ಹೇಳುವಾಗೆ ಜ್ಞಾನಯೋಗ, ಜ್ಞಾನ ಮಾರ್ಗ, ಆತ್ಮ ಮಾರ್ಗದ ಚಿಂತನೆಯನ್ನು ಬಿಟ್ಟು ಇನ್ನೊಂದು ಬರಬೇಕಾದ್ದು ಕರ್ಮ ಮಾರ್ಗ, ಪ್ರವೃತ್ತಿ ಮಾರ್ಗ ಬರಬೇಕು. 9ರಿಂದ 14ರವರೆಗೂ ಕರ್ಮ ಮಾರ್ಗ, ಪ್ರಕೃತಿ ಮಾರ್ಗದ ಬಗ್ಗೆ ಹೇಳ್ಕೊಂಬರ್ತಾರೆ. ಮಂತ್ರ 9ಕ್ಕೆ ಹೋಗೋಣ. ಮಂತ್ರ 9: ಅಂಧಂ ತಮ ಪ್ರವಿಶಂತಿ ಏ ಅವಿದ್ಯಾಮುಪಾಸತೆ ತಥೋ ಭೂಯ ಯುವತೆ ತಮೋ ಯ ಉ ವಿದ್ಯಾಯಾಗಂ ವ್ರತಃ. ತುಂಬ ಕಮ್ಮಿ ಶಬ್ದಗಳಿರುವಂಥ ಸಣ್ಣ ಮಂತ್ರ ಅದು. ಅದರ ಅರ್ಥವನ್ನು ಅನುವಾದ ಮಾಡಿದ್ದಾರೆ ಗುಂಡಪ್ಪನವರು. ಕುರುಡು ಕತ್ತಲೆಯ ಪುಗುವರ್ ಬರಿಯ ಕರ್ಮಠರು, ಚರಿಸುತ್ತಲಿ ಅವಿದ್ಯೆಯೋಳ್ ಜ್ಞಾನಮಂ ತೊರೆದು ಕರ್ಮವ ವಿದ್ಯೆಯೊಂದೇ ತಮಗೆನ್ನುವರು ನೆರೆ ಕುರುಡರ್ ಅಂತು ವಿಜ್ಞಾನದ ಭ್ರಮೆಯಿಂದ. ಇದನ್ನು ಸ್ವಲ್ಪ ವಿಸ್ತಾರ ಮಾಡ್ಕೊಂಡು ಹೋಗೋಣ. ಕರ್ಮ ಮಾರ್ಗದಲ್ಲಿ ನಡೆಯುವಂಥವ್ರು 2 ಜನ ಮುಖ್ಯ ಭಾಗಗಳು ಅಂತ ಹೇಳ್ತಾರೆ. 2 ಥರದ ಜನ ಇರ್ತಾರಂತೆ ಕರ್ಮ ಮಾರ್ಗದಲ್ಲಿ ನಡೆಯುವಂಥವ್ರು. ಸಾಕಷ್ಟು ಭೇದ ಇರ್ಬೋದು, ಪ್ರಮುಖವಾಗಿ 2 ಪ್ರಭೇದಗಳು ಅಂತ ಹೇಳ್ತಾರೆ. ಒಬ್ಬರು ದೇಹದಿಂದ ಮಾಡ್ತೀವಿ ಅಂತ, ಯಜ್ಞ ಮಾಡ್ತೀವಿ, ಯಾಗ ಮಾಡ್ತೀವಿ, ತಪಸ್ ಮಾಡ್ತೀವಿ, ಜಪ ಮಾಡ್ತೀವಿ, ಶಾಸ್ತ್ರ ಮಾಡ್ತೀವಿ ಅಂತ ಹೋಗುವಂಥವ್ರು. ಮಂತ್ರ ಅಂತೇವೆ ನಾವು, ಸ್ತೋತ್ರ ಕಲ್ಕೋತೀವಿ, ಅದರ ಮೂಲಕ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅಂತ ಕರ್ಮ ಮಾಡುವಂಥವ್ರು. ದೈಹಿಕವಾಗಿ ಕರ್ಮ ಮಾಡುವಂಥವ್ರು ಒಂದು ಭಾಗ. ಇನ್ನು ಕೆಲವರು ದೈಹಿಕವಾಗಿ ಮಾಡಬೇಕು ಅಂತೇನಿಲ್ಲ, ಮನಸ್ಸಿಂದ ಮಾಡ್ತೀವಪ್ಪ, ನಾವು ದೈಹಿಂದ ಆಗೋಲ್ಲ ನಮಗೆ, ಮನಸ್ಸಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ, ಉಪಾಸನೆ ಮಾಡ್ತೀನಿ ಅನ್ನುವಂಥವ್ರು. ಅಂದರೆ ಒಂದು ದೇಹದಿಂದ ಮಾಡುವಂಥವ್ರು, ಇನ್ನೊಬ್ಬರು ಮನಸ್ಸಿನಿಂದ ಮಾಡುವಂಥವ್ರು. 2 ಕರ್ಮ ಮಾರ್ಗದ 2 ಭಾಗ. ಈ 2 ಥರದ ಜನ ಇದ್ದಾರೆ ಅಂತ ಹೇಳ್ತಾರೆ. ಈ 2 ಥರದ ಜನ, ಆದರೆ ಇಬ್ಬರು ಕೂಡ ಒಂದು ಅಪೇಕ್ಷೆಯಿಂದಾನೇ ಮಾಡೋರು. ಕರ್ಮ ಮಾರ್ಗ ಜೊತೆಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರೋದೆ, ಬೇಡಿಕೆಗಳ ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ನಾವೇನೇ ಕೇಳಿದು ಒಂದು ಕೇಳ್ಕೊತೀವಲ್ಲ, ಕೇಳದೇ ಇರೋಕ್ಕಾಗಲ್ವ ನಮಗೆ? ಕರ್ಮ ಮಾರ್ಗದಲ್ಲಿ ಇರೋರಿಗೆ ಒಂದು ಅಪೇಕ್ಷೆ ಇದ್ದೇ ಇರುತ್ತೆ. ಏನೂ ಬೇಡ ಅಂದರೆ ಭಗವಂತ ಮನಸ್ಸಿಗೆ ಶಾಂತಿ ಕೊಡಪ್ಪ ಅಂತಾದರೂ ಕೇಳ್ತೀವಿ. ಒಂದು ಅಪ್ಲಿಕೇಶನ್ ಇರಬೇಕು. ನಮ್ಗೆ ಆಯುಷ್ಯ ಕೊಡು, ಆರೋಗ್ಯ ಕೊಡು, ಹಣ ಕೊಡು, ಬಹಳ ಕಿರಿಕಿರಿ ಆಗಿದೆ ಇತ್ತೀಚೆಗೆ ಅದು ಕಮ್ಮಿ ಮಾಡು, ಏನೋ ಒಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಅದಕ್ಕೆ ಹೇಳ್ತಾರೆ ಕರ್ಮಕಾಂಡಕ್ಕೆ 2 ಉದ್ದೇಶಗಳು ಅಂತ. ಮೊದಲನೇದು ಬದುಕಿಗೆ ಬೇಕಾದ ಫಲಗಳನ್ನು ಕೊಡುವಂತ ಕೇಳ್ಕೊಳ್ಳುವಂಥದ್ದು. ಆ ಫಲಗಳು ಅವರವರ ಅಪೇಕ್ಷೆ ಅಂತ ಬೇರೆ ಬೇರೆ ಇರ್ತವೆ. ಏನೇನು ಬೇಕು ಅಂತ ಕೇಳ್ಕೊಳ್ಳೋದು. ನಮ್ಮಲ್ಲಿ ಪಟ್ಟಿನೇ ಮಾಡ್ಕೊಂಡ್ಬಿಡ್ತೀವಿ ನಾವು. ಲಕ್ಷ್ಮೀ ಸ್ತೋತ್ರ ಹೇಳಬೇಕಾದ್ರೆ ಅದನ್ನು ಬರ್ತದೆ. ಯಶುಚಿತ್ ಪ್ರಯತೋ ಭೂತ್ವ ಯೋಧ ದಾಜ್ಯ ಮನ್ಮಹಂ ಶ್ರೀಹಪ್ಪಂಚ ದಶರ್ಚಂಚ ಶ್ರೀಕಾಮ ಸತತಂ ಜಪೇತ್.
ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾಧನೆ ಧನಮ್ಮೆ ಜುಷತಾಂ ದೇವಿ ಸರ್ವಕಾಮ್ಯಾರ್ಥ ಸಿದ್ಧೆ. ಪುತ್ರ ಪೌತ್ರ ಧನಂ ಧಾನ್ಯಂ ಹಸ್ತ್ಯಶ್ವಾದಿ ಗವೇರಥಂ. ಆಗಿನ ಕಾಲದಲ್ಲಿ ಕೇಳಿದ್ರಿಂದ ಆನೆ ಕುದುರೆ ಆಕಳು ರಥ ಕೊಡು ಅಂತ ಕೇಳಿದರು. ಇವತ್ತು ಅವೇನು ಬೇಕಾಗಿಲ್ಲ ನಮಗೆ. ಆನೆ ಸಾಕೊಡೋದಿಲ್ಲ, ನಮ್ಮನ್ನು ಸಾಕೊಡೋದೇ ಕಷ್ಟ ಆಗಿದೆ. ಇನ್ನು ಆನೆ ಕುದುರೆ ತಂದಿಟ್ಕೊಂಡ್ರೆ ಎಲ್ಲಿ ಬೆಳೆಸೋದು ಅವನು ಅಂದರೆ ಆಗಿನ ಕಾಲದಲ್ಲಿ ಕೇಳಿದಾಗ ಹಸ್ತ್ಯಶ್ವಾದಿ ಗವೇರಥಂ ಪ್ರಜಾನಾಂ ಭವಸಿ ಮಾತಾಚ ಆಯುಷ್ಮಂತಂ ಕರೋತು ಮಾಂ. ಮುಂದಷ್ಟೇ ಬಿಡಲ್ಲ, ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಅಂತ ಎಲ್ಲ ಕೇಳ್ಕೋಬೇಕು. ಇದು ಪಟ್ಟಿ ತುಂಬ ಇದೆ ನಮ್ಮದು. ನಾವು ಹೇಳೋದು ಕಂಡೀಷನಲ್, ಇಷ್ಟು ಮಾಡಿದರೆ ಇಷ್ಟು ನಮಸ್ಕಾರ ಮಾಡ್ತೀನಿ. ನಮ್ಮಲ್ಲಿದೆ, ನೀ ನಮ್ಮ ಹುಡುಗನ ಪರೀಕ್ಷೆ ಪಾಸ್ ಮಾಡಿದರೆ 21 ಕಾಯಿ ಹೊಡಿತೇನೆ. ನೀ ಪಾಸ್ ಮಾಡಿದ್ರೆ 21 ಕಾಯಿಗೆ ಯು ಡೋಂಟ್ ಡಿಸರ್ವ್ ಇಟ್. ಅದಕ್ಕೆ ಅಗ್ರಿಮೆಂಟ್ ಇರುತ್ತೆ ನಮಗೆ ಅವನಿಗೆ. ಹೀಗೆ ಅಗ್ರಿಮೆಂಟ್ ಇಟ್ಟು ಕರ್ಮದಲ್ಲಿ ಇರುವಂಥದ್ದು ಯಾವುದೋ ಒಂದು ಫಲಾಪೇಕ್ಷೆಯಾಗಿ ಮಾಡುವಂಥದ್ದು. ಎಲ್ಲೋ ಒಂದು ಕಡೆ ಫಲ ಬೇಕು ನಮಗೆ, ಆ ಫಲ ಇಲ್ಲದೆ ಬದುಕೋಕ್ಕಾಗಲ್ಲ. ಇನ್ನೊಂದು ನಮ್ಮ ಸಾಹಿತ್ಯದಲ್ಲಿ ಕೂಡ ಹಾಗೇ ಇದೆ. ನಿಮ್ಮ ಹರಿಕತೆ ಹೋಗಬೇಕು, ನೀವು ಪುರಾಣಗಳನ್ನು ಕೇಳಬೇಕು. ಪ್ರತಿಯೊಂದರ ಕೊನೆಗೊಂದು ಫಲಶ್ರುತಿ ಅಂತ ಇರ್ತದೆ. ಪ್ರತಿಯೊಂದು ಒಂದು ಯಾವುದೋ ಮಂತ್ರ ಕೇಳಿ, ಸ್ತೋತ್ರ ಕೇಳಿ, ಈ ಮಂತ್ರ ಕೇಳಿದರೆ ಏನೇನು ಲಾಭ ಆಗ್ತದೆ ನಿಮಗೆ ಅಂತ. ಯಾವುದೇ ವೃತ್ತ ಇರಲಿ, ಸತ್ಯನಾರಾಯಣ ವೃತ್ತ ಆಗ್ಬೋದು, ಯಾವುದೇ ವೃತ್ತ ತೊಗೊಂಡ್ರು ಕಲೆಗೆ ಇದು ಕೇಳಿದರೆ ಇದು ಲಾಭ ಆಗ್ತದೆ ಅಂತ. ಅದು ಹೊತ್ತಿಗೆ ಚುರುಕಾಗಿರ್ತೀವಿ ನಾವು, ಅಂದರೆ ಇದಾಗ್ತದೆ ಅಂತ. ಅದಕ್ಕೆ ನಮ್ಮ ಕುಮಾರವ್ಯಾಸನೂ ಬಿಡಲಿಲ್ಲ. ಅದು ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನ್ನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು, ಭಾರತದೊಳೊಂದು ಅಕ್ಷರವ ಕೇಳ್ದರಿಗೆ ಅಂತ. ಎಷ್ಟು ಟೆಂಪ್ಟ್ ಮಾಡ್ತಾನೆ ರೀ ಅವನು. ನೀವು ಇಡೀ ಮಹಾಭಾರತ ಕೇಳ್ತಿರೋ ಬಿಡ್ತಿರೋ, ಒಂದು ಶ್ಲೋಕ ಕೇಳೋಕ್ಕಾಗತ್ತೋ ಎಲ್ಲೋ ಗೊತ್ತಿಲ್ಲ, ಒಂದು ಅಕ್ಷರ ಕೇಳಿದ್ರೆ ಸಾಕು ಇಷ್ಟೆಲ್ಲ ಸಿಗುತ್ತದೆ. ಏನು ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ. ಇಲ್ಲಿ ಮನೇಲಿ ಕೂತ್ಕೊಂಡೆ, ನಮಗೆ ವಾರಕ್ಕೊಂದ್ಸಲ ನೀರು ಬರಲ್ಲ ನಲ್ಲಿಲಿ, ಆದರೆ ಒಂದು ಅಕ್ಷರ ನೀವು ಮಹಾಭಾರತ ಕೇಳಿಬಿಟ್ರೆ ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಎಲ್ಲ ಕೇಳಿದ್ರೆ ಒಂದು ಅಕ್ಷರ ಕೇಳಿದರೆ ಬರ್ತದೆ. ಅದು ಮಹಾಭಾರತದ ದೊಡ್ಡ ಸಾರ್ಥಕ್ಯವನ್ನು ಹೇಳಲಿಕ್ಕೆ ಇರಬೇಕದು. ಆದರೆ ನಮಗೂ ಒಂದು ಹುಕ್ ಹಾಕಿಡ್ತಾನೋ, ಭಕ್ತಿಯಿಂದ ಕೇಳಿದ್ರೆ ನಿಮಗೆಲ್ಲ ಸಿಗ್ತದೆ ಅಂತ. ಯಾಕೆ ನಮ್ಗೆ ಗೊತ್ತಿಲ್ಲ ಹಣೆ ಬಾರ ಅವನಿಗೆ. ನಾವು ಕರ್ಮ ಮಾರ್ಗದಲ್ಲಿದ್ದವರು ಒಂದು ಅಪ್ಲಿಕೇಶನ್ ಇಟ್ಕೊಂಡೇ ಕೂತಿರ್ತೀವಿ, ಅದು ಲಾಭ ಇದ್ದರೆ ಕೇಳ್ತೀವಿ, ಸುಮ್ಮನೆ ಏನು ಕೇಳೋದು ಅದನ್ನು ಲಾಭ ಇಲ್ಲದೆ ಹೋದರೆ ಅಂತ. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಈ ಉಪನಿಷತ್ತಿನ ವರ್ಣನೆ. ಶಂಕರಾಚಾರ್ಯ ವಿವರಣೆ ನೋಡಬೇಕು, ಭಾಳ ಅದ್ಭುತವಾದ ವಿವರಣೆ ಇದೆ ಅದರೊಳಗೆ. ಹೇಳ್ತಾರೆ, ನಾವು ಯಾವಾಗಲೂ ಫಲಾಪೇಕ್ಷೆಯಾಗೇ ಇರೋರು. ನಾವು ಈಗಿರೋವಂಥವ್ರು ನಾನು ಮಾಡಿದಂಥ ಪ್ರಯತ್ನಕ್ಕೆ ಏನಾದರೂ ಫಲ ಸಿಗುತ್ತಾ ಅಂತ. ಇದು ಮೊದಲನೇ ಕ್ಯಾಟಗರಿಯವರು, ಅಂದರೆ ಬದುಕಿಗೆ ಬೇಕಾದ ಫಲಗಳನ್ನು ಪಡ್ಕೊಳ್ಬೇಕು ಅಂತ ಹೊರಡೋರು ಮೊದಲನೇದವರು, ಕರ್ಮ ಮಾರ್ಗದಲ್ಲಿದ್ದವರು. ಎರಡನೇದವರು ಸ್ವಲ್ಪ ಬೆಳ್ಕೊಂಡಿದ್ದಾರೆ ಮನಸ್ಸಿಂದ. ಅವರಂತಾರೆ, ಕರ್ಮ ಮಾಡ್ತಾ ಮಾಡ್ತಾ ನನ್ನ ಸ್ವಲ್ಪ ಪಾಪ ಸವಿಲಿ, ಮನಸ್ಸು ಶುದ್ಧ ಆಗಲಿ, ಮನಸ್ಸು ಶುದ್ಧ ಆಗಿ ಸ್ವಲ್ಪ ಜ್ಞಾನ ಯೋಗ್ಯತೆಯನ್ನು ಪಡ್ಕೊಳ್ಳಿ ಅಂತ. ಇದು ಭಾಳ ಎರಡನೇ ಕ್ಯಾಟಗರಿ. ಇದು ಈ ಶ್ರಮ ಬಿಡ್ತೀನಲ್ಲ, ನಾನು ಕೆಲಸ ಮಾಡಿಕೊಂಡು ಕರ್ಮ ಮಾರ್ಗದಲ್ಲಿ ಸೇರಿಕೊಂಡಾಗ ದೊಡ್ಡವ್ರ ಜೊತೆಗೆ ಸೇರಿಕೊಂಡು, ಅವ್ರ ಜೊತೆಗೆ ಭಜನೆಯಲ್ಲಿ ಸೇರಿಕೊಂಡು, ಅವ್ರ ಜೊತೆಗೆ ಯಾಗದಲ್ಲಿ ಸೇರಿಕೊಂಡು, ಯಜ್ಞದಲ್ಲಿ ಸೇರಿಕೊಂಡು, ಸ್ವಲ್ಪ ಆದರೂ ನಾನು ಮನಸ್ಸು ಶುದ್ಧ ಆಗಿ ನನಗೂ ಸ್ವಲ್ಪ ಜ್ಞಾನ ಯೋಗ್ಯತೆ ಬಂದಿತು ಅಂತ. ಜ್ಞಾನ ಯೋಗ್ಯತೆಯನ್ನು ಸಂಪಾದಿಸಿಕೊಂಡು ಆಧ್ಯಾತ್ಮಿಕವಾದಂಥ ಹಸಿವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಮಾಡೋರು ಎರಡನೇ ಕ್ಯಾಟಗರಿಯವರು. ಇದು ಐಹಿಕವಾಗಿ ಆಗಬಹುದು, ಆಧ್ಯಾತ್ಮಿಕವಾಗಿ ಆಗಬಹುದು. ಇದನ್ನು ಪೂರೈಸಿಕೊಳ್ಳೋದಕ್ಕೆ, ನಮ್ಮ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಕರ್ಮಕಾಂಡ ಬೇರೆ ಬೇರೆ ಚಟುವಟಿಕೆಗಳನ್ನು ಹೇಳಿಕೊಡ್ತದೆ, ಯಾವ ಥರದ ಕ್ರಿಯೆಗಳನ್ನು ಮಾಡಬಹುದು ಅಂತ. ಒಂದು ದೈಹಿಕ ಚಟುವಟಿಕೆ. ದೈಹಿಕ ಚಟುವಟಿಕೆಯನ್ನು ಯಾವ್ದು ಮಾಡ್ಬೋದು? ಅದರೊಳಗೆ ಮಾತು ಸೇರಿಕೊಂಡಿದೆ, ಭಾಳ ತಮಾಷೆ ಇದೆ. ಮಾತು ಕೂಡ ದೈಹಿಕ ಚಟುವಟಿಕೆ. ಕೆಲವು ನೋಡಿರಬೇಕು, ಬೆಳಗ್ಗೆಯಿಂದ ಅಷ್ಟೋತ್ತರ ಹೇಳ್ತಾರೆ, ಬೈಕೊಂಡೇ ಶುರು ಮಾಡೋದು. 21 ಸಲ ಅನ್ಬೇಕು ಮರಾಯ ಬೆಳಗ್ಗೆ ಶುರು ಮಾಡುವಾಗೆ. ಜನ ಜಾಸ್ತಿ ಇದ್ದರೆ ಒಂದೇ ಸಲ ಅಂದರೆ 108 ಮುಗಿದು ಹೋಗ್ಬಿಡ್ತದೆ. ಜನ ಕಮ್ಮಿ ಇದ್ರೆ ಏನು ಮಾಡೋದು? 10 ಜನ ಇದ್ದರೆ 10 ಸಲ ಅನ್ಬೇಕಲ್ಲ. ಅಂದರೆ ಮೊದಲಿಂದಾನೇ ಎಣಸೋಕೆ ಅಕ್ಕಿ ಇಟ್ಟು ಎಣಿಸ್ತಾ ಇರ್ತಾರೆ. ನೋಡಿದ್ರಲ್ಲ ನೀವು? ನೋಡಿ, ಭಾಳ ಚೆನ್ನಾಗಿದೆ. ಅಕ್ಕಿ ಇಟ್ಕೊಂಡು ಎಣಿಸ್ತಾ ಇರ್ತಾರೆ, ಎಷ್ಟಾಯಿತು ಅಂತ. ಉಳಿದವರು ಅಗ್ಗೋಡ ಹಾಕಿ ನೋಡೋದು, ಎಷ್ಟಾಯಿತು, ಇನ್ನೂ ಎಷ್ಟು ಉಳೀತು ಅಂತ, ಅದ್ರ ಕಡೆ ಲಕ್ಷ್ಯ. ಅಂದರೆ ವಾಚ್ಯ ಕೂಡ ಅದು ಒಂದು ದೈಹಿಕ ಚಟುವಟಿಕೆ ಅಂತ ಭಾವಿಸಿದ್ದಾರೆ. ದೈಹಿಕವಾದದ್ದು, ವಾಚಿಕವಾದದ್ದು ಎರಡೂ ಈ ಚಟುವಟಿಕೆಗಳು ಇರುವಂಥದ್ದು. ಎರಡನೇದು ಉಪಾಸನಾ ಚಟುವಟಿಕೆ ಅಂತ. ದೈಹಿಕವಾಗಿ ಏನಿಲ್ಲ, ಅದು ಮಾನಸಿಕವಾಗಿರುವಂಥದ್ದು. ಮಾನಸಿಕ ಉಪಾಸನೆ ಮಾಡುವಂಥದ್ದು, ಅದು ಮಾನಸ ಕರ್ಮ ಅಂತ. ಒಂದು ದೈಹಿಕ ಕರ್ಮ, ಇನ್ನೊಂದು ಮಾನಸ ಕರ್ಮ ಅಂತ ಎರಡಿದ್ದಾರೆ. ಎಲ್ಲ ಯಜ್ಞ ಯಾಗಾದಿಗಳು, ಆಚಾರಗಳು, ನಾವೇನು ಪೂಜೆ ಮಾಡ್ತೀವಿ ಅದೆಲ್ಲವೂ ಮಂದಿರ, ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು,
ಜೀವನದ ಅಲಂಕಾರ ಮನಸ್ಸಿನುದ್ಧಾರ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದಡವಳಿತು ಮಂಕುತಿಮ್ಮ. ಯಾವುದು ಮನಸ್ಸನ್ನು ಕ್ಷುಲ್ಲ ಜಗದಿಂದ ಬಿಡಿಸಿ ಮೇಲೆ ಕರ್ಕೊಂಡು ಹೋಗ್ತದೋ ಅದು ಯಾವುದಾದ್ರೂ ಅಡ್ಡಿ ಇಲ್ಲಪ್ಪ ಮಾಡಪ್ಪ ನೀನು ಅಂತ. ಅವೆಲ್ಲವೂ ದೈಹಿಕ ಆಚಾರದಲ್ಲಿ ಸೇರಿಕೊಂಡಂಥವು. ಮಂತ್ರಪಠಣ ಆಗಲಿ, ಪಾರಾಯಣ ಆಗಲಿ, ಎಲ್ಲವೂ ದೈಹಿಕ ಚಟುವಟಿಕೆಯಲ್ಲಿ ಸೇರಿಕೊಳ್ಳುತ್ತೆ. ಎಲ್ಲ ಪ್ರಕಾರದ ಧ್ಯಾನಗಳು ಕೂಡ ಉಪಾಸನೆಗಳು ಅಂತಾಗ್ತದೆ. ಒಂದು ವಿಶೇಷ ವಿಷಯವನ್ನು ಹೇಳಬೇಕು. ಇದನ್ನು ಸ್ವಾಮಿ ಪರಮಾರ್ಥನಂದರು ತುಂಬ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಉಪಾಸನೆ ಅಂದರೆ ಯಾವುದು? ನಿಧಿಧ್ಯಾಸನ ಅಂತ. ನಿಧಿಧ್ಯಾಸನ ಕಳಿದೀವಿ ನಾವು, ಶ್ರವಣ ಮನನ ನಿಧಿಧ್ಯಾಸನ. ಈ ನಿಧಿಧ್ಯಾಸನ ಯಾವುದು ಅಂತ, ಯಾರು ಸಗುಣಾರಾಧನೆ ಮಾಡ್ತಾರೋ, ಒಂದು ಆಕಾರ ಇರುವಂಥ ಭಗವಂತನನ್ನು ಉದ್ದೇಶಿಸಿ ಪೂಜೆ ಮಾಡ್ತಾರೋ, ಕೆಲವು ಲಕ್ಷ್ಮೀ ಉಪಾಸನೆ ಮಾಡ್ತಾರೆ, ಕೆಲವು ನಾರಾಯಣನ ಉಪಾಸನೆ ಮಾಡ್ತಾರೆ, ಕೆಲವು ಶಿವ ಉಪಾಸನೆ ಮಾಡ್ತಾರೆ. ಯಾವುದೋ ಒಂದು ಆಕಾರವನ್ನು ಗಮನದಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಆರಾಧನೆ ಮಾಡೋದಿದೆಯಲ್ಲ, ಸಗುಣ ಆರಾಧನೆ ಅಂತ ಕರಿಬೋದು ಅದನ್ನು. ಸಗುಣದ ಆರಾಧನೆ ಮಾಡೋದನ್ನು ಉಪಾಸನೆ ಅಂತಾರೆ. ಉಪಾಸನೆ ಬರೀ ಸಗುಣದ ಆರಾಧನೆಗೆ ಮಾತ್ರ ಮೀಸಲಾಗಿದ್ದದ್ದು. ನಿರ್ಗುಣ ಆರಾಧನೆಗೆ ಮೀಸಲಾಗಿದ್ದುದು ನಿಧಿಧ್ಯಾಸನ. ಅಲ್ಲಿ ನಿಮಗೆ ಆಕಾರ ಬೇಕಿಲ್ಲ. ಯಾವುದೋ ಒಂದು ಶಕ್ತಿಯ ಬಗ್ಗೆ ಮಾತಾಡ್ತೀರಿ, ಅದು ಬಹಳ ಕಷ್ಟ, ಎತ್ತರದ್ದದಿನ್ನು. ಅಂದರೆ ಯಾವ ಆಕಾರವೂ ಇಲ್ಲದೆ ಮನಸ್ಸನ್ನು ಏಕಾಗ್ರ ಮಾಡಬೇಕಾದಂಥ ಪರಿಸ್ಥಿತಿ. ಆಕಾರ ಇಟ್ಕೊಂಡು ಮಾಡೋದು ಸಗುಣ ಆರಾಧನೆ ಇರೋದು ಉಪಾಸನೆ ಅಂತ. ಅದರಿಂದ ಸಾಮಾನ್ಯವಾಗಿ ನಾವು ಮಾಡೋದು, ಪೂಜೆ ಮಾಡೋದು, ಉಪಾಸನೆ ಮಾಡೋದು ಯಾವುದೋ ಒಂದು ದೇವತೆಯನ್ನು, ದೇವರನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕುಲದೇವರು ಅಂತ ಹೇಳಿ ಪೂಜೆ ಮಾಡುವಂಥದ್ದು. ಸಗುಣಾರಾಧನೆಯನ್ನು ಉಪಾಸನೆ ಅಂತ ಕರೀತಾರೆ. ಇದು ಮನಸ್ಸನ್ನು ಆವರಿಸಿಕೊಂಡಿರುವಂಥದ್ದು. ಪ್ರತಿಯೊಂದು ಕರ್ಮಕ್ಕೆ ಅದರದೇ ಆದಂಥ ಒಂದು ಫಲ ಇದೆ. ದೈಹಿಕ ಕರ್ಮ ಮಾಡಿದವರಿಗೆ ದೈಹಿಕ ಕರ್ಮ ಫಲ ಸಿಗ್ತದೆ. ಕೆಲವೊಂದು ಸಲ ಅನ್ಬೋದು ಕೆಲವರು, ನಮಗೆ ಎಷ್ಟೋ ಕೆಲಸ ಮಾಡ್ತೀವಿ ದೈಹಿಕವಾಗಿ, ನಮ್ಗೆ ಫಲಾನೇ ಸಿಗಲಿಲ್ಲ ಅಂತ. ಒಂದು ಜೆನ್ನಲ್ಲಿ ಹೇಳ್ತಾರೆ ಬಹಳ ಚಂದ. ಒಬ್ಬ ಮನುಷ್ಯ ಇದ್ದಂತೆ, ಆರೋಗ್ಯ ಕೆಟ್ಟೋಯ್ತು. ಸಣ್ಣ ಹುಡುಗ ಅವನು, 28-30 ವರ್ಷ. ಅವನಿಗೆ ಕಾಲಲ್ಲಿ ಶಕ್ತಿ ಇಲ್ದಂಗೆ ಆಯಿತು, ನಿಂತ್ಕೊಳ್ಳೋಕ್ಕಾಗಲ್ಲ, ಉಸಿರು ಬರೋದು, ತುಂಬ ಒದ್ದಾಡ್ತಿದ್ದ. ಭಗವಂತನ ಪ್ರಾರ್ಥನೆ ಮಾಡಿದ, ಏನು ಭಗವಂತ, ನಾನು ಏನು ಮಾಡಿದ್ದೆ? ನೀನು ಭಕ್ತಿ ಪೂಜೆ ಮಾಡ್ತೀನಿ, ದಿನಾಲೂ ಪೂಜೆ ಮಾಡ್ತೀನಿ, ನಿನಗೆ ತಪ್ಪದೇ ಪೂಜೆ ಮಾಡ್ತೀನಿ, ನೀನು ಹಗಲ ರಾತ್ರಿ ನೀನು ನೆನೆಸ್ಕೋತೀನಿ, ನನಗೇನು ಶಕ್ತಿ ಕೊಡಲಿಲ್ಲ, ಆರೋಗ್ಯ ಕೊಡಲಿಲ್ಲ ಅಂತ ಬೇಡ್ಕೊಂಡ. ಒಂದು ದಿವಸ ರಾತ್ರಿಯಲ್ಲಿ ದೇವರು ಕನಸಲ್ಲಿ ಬಂದಂತೆ, ನೋಡಪ್ಪ ಹುಡುಗ, ನೀನು ಪ್ರಾರ್ಥನೆ ಮುಟ್ಟಿದೆ ನನಗೆ, ನೀನು ಬೇಕಾದಷ್ಟು ನನಗೆ ಪೂಜೆ ಮಾಡಿದ್ದೀಯಾ, ದೈಹಿಕವಾಗಿ ಶ್ರಮ ಪಟ್ಟಿದ್ಯಾ, ಇನ್ನೊಂದು ಕೆಲಸ ಮಾಡು, ನೀನು ಸರಿ ಆಗ್ತದೆ, ನೀನು ಅಪೇಕ್ಷೆ ಮಾಡಿದಂಗೆ ಆಗ್ತದೆ. ನೀನು ಮನೆಯಿಂದ ಸ್ವಲ್ಪ 100 ಗಜ ಮುಂದೆ ಹೋದರೆ ಒಂದು ಸಣ್ಣ ಗುಡ್ಡ ಬರುತ್ತೆ. ಆ ಗುಡ್ಡದ ತೆಳಗೆ ಒಂದು ದೊಡ್ಡ ಬಂಡೆಗಲ್ಲು ಉಳ್ಳಿ ಬಂದುಬಿಟ್ಟಿದೆ ಕೆಳಗಡೆ. ನೀನೇನು ಮಾಡಬೇಕಾಗಿಲ್ಲ, ದಿನ ಬೆಳಗ್ಗೆ ಹೋಗಿ ಅದನ್ನು ಒಂದೊಂದೇ ಇಂಚು ಹಿಂದೆ ತಳ್ಳಿ ಅದು ಗುಡ್ಡದ ಮೇಲೆ ಕೂಡಿಸ್ಬಿಡು. ಜಾಸ್ತಿ ಏನಿಲ್ಲ, ದಿನ ಒಂದೊಂದೇ ಇಂಚು ಸರಿಸ್ಕೊಂಡು ಹೋಗು. ಅದನ್ನು ಗುಡ್ಡದ ತಲೆ ಮೇಲೆ ಕೂಡಿಸ್ಬಿಟ್ರೆ ನೀನು ಬೇಡ್ಕೊಂಡದ್ದು ಆಗ್ತದೆ ಅಂತ. ಇವನು ಬೇಕಾದದ್ದೇನು, ತನ್ನ ಆರೋಗ್ಯ ಚೆನ್ನಾಗಿ ಆಗಬೇಕು. ಆಯಿತು, ಭಗವಂತ ಹೇಳಿದ್ಮೇಲೆ ಇನ್ನೇನು ಮಾಡೋದು ಅಂತ ಹೋಗಿ ನೋಡ್ತಾನೆ, ಇವನಿಗಿಂತ 3 ಪಟ್ಟು ಎತ್ತರದ ಕಲ್ಲು ಬಂಡೆ ಅದು. ಅವನಂದ, ನಾನು ನುಗ್ಸೋದು ಹೇಗಿದೆನಾ, ಮತ್ತು ಭಗವಂತ ಹೇಳಿದ್ಮೇಲೆ ಮಾಡಬೇಕಲ್ಲ. ದಿನ ಹೋದ, ತಾಸುಗಟ್ಟಲೆ ಉಸಿರು ಬಿಗಿ ಹಿಡಿದು ಒತ್ತಿದ. ಅದು ಅಂಗಲ ಅಲಗಾಡೋದಲ್ಲ, ಇವನೇ ಹಿಂದೆ ಹೋಗ್ತಿದ್ದ ತಳ್ಳಿ. ಅದೇನು ಸರಿ ಇರಲಿಲ್ಲ ಬಂಡೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು. ದಿನ ಹೋಗ್ತಿದ್ದ ಶ್ರದ್ಧೆಯಿಂದ. ಆ ಬಂಡೆ ತಳ್ಳೋದು, 3 ತಾಸು ತಳ್ಳೋದು, ಸುಸ್ತಾಗ್ತಿತ್ತು. ಮನೆಗೆ ಬಂದು ಊಟ ಮಾಡಿ ಮಲ್ಕೊಳ್ಳೋದು, ಒದ್ದಾಡ್ತಿದ್ದ. ಒಂದು ದಿವಸ ಭಗವಂತಗೆ ಹೇಳಿದ, ನೀನು ಇಷ್ಟೊಂದು ದೈಹಿಕವಾಗಿ ಆರಾಧನೆ ಮಾಡಿದೆ, ನಾನು ಇಷ್ಟು ಪೂಜೆ ಮಾಡಿದೆ, ನಿನ್ನ ಮನಸ್ಸಿಗೆ ಕರುಣೆ ಬರಲೇ ಇಲ್ಲ, ನನಗೇನೂ ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ದ. ಕನಸಲ್ಲಿ ಭಗವಂತ ಬಂದು ಹೇಳಿದ್ನಂತೆ, ಅಲ್ಲಯ್ಯ, ಬಂಡೆ ಹಿಂದೆ ಹೋಗಲಿಲ್ಲ ಸರಿ, ನೀನು ಆರೋಗ್ಯ ಸುಧಾರಿಸಿದೆಯಲ್ಲ, ಈಗ ನೋಡಿದ್ಯಾ, ದಿನ ಹೋಗಿ ಬಂಡೆ ತಳ್ತೀಯ, ಆ ಶಕ್ತಿಗೆ ಹಸಿವಾಗ್ತದೆ, ಚೆನ್ನಾಗಿ ಊಟ ಮಾಡ್ತೀಯ, ತಳ್ಳೋದೊಂದು ವ್ಯಾಯಾಮ, ಅದು ನಿನಗೆ ಆರೋಗ್ಯ ಚೆನ್ನಾಗಿ ಆಗಿಲ್ವಾ ಅಂತ. ಹೌದು, ಮತ್ತು ಅದೇ ಕೇಳಿದ್ದೆಲ್ಲ ನೀನು ಅಂದವನು. ನೀನು ಕೇಳಿದ್ದೆ ಮಹಾಜ್ಞಾನಿ ಆಗಬೇಕು ಅಂತ ಏನು ಕೇಳಿದ್ದಿಲ್ಲ, ನನಗೆ ದೈಹಿಕವಾಗಿ ಶಕ್ತಿ ಕೊಡು ಅಂತ ಕೇಳಿದೆ, ಅದು ಸಿಕ್ಕಿದೆಯಲ್ಲ ನಿನಗೆ. ನೀನು ಕರ್ಮ ಕಾರ್ಯಗಳನ್ನು ಮಾಡಿದರೆ ಕರ್ಮ ಫಲ ಸಿಗ್ತದೆ. ಅದೇ ರೀತಿ ಉಪಾಸನೆಗಳನ್ನು ಮಾಡಿದರೆ ಉಪಾಸನಾ ಫಲ ಸಿಗ್ತದೆ. ಆ ಫಲ ಕೊಡ್ತಾನೆ ಭಗವಂತ. ಈಗ ಉಪನಿಷತ್ತು ಇದೆಯಲ್ಲ, ಈ ಪರ್ಟಿಕ್ಯುಲರ್ ಮಂತ್ರ ಏನು ಹೇಳುತ್ತೆ ಅಂದರೆ 3ನೇ ಥರ ಚಟುವಟಿಕೆಯನ್ನು ಹೇಳುತ್ತೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಮೊದಲನೇ ಚಟುವಟಿಕೆ ಕೇವಲ ಕರ್ಮದಿಂದ ಬರುವಂಥ, ದೈಹಿಕವಾದಂಥ ಕರ್ಮದಿಂದ ಬರೋದು. 2ನೇದ್ದು ಮಾನಸಿಕ ಕರ್ಮದಿಂದ ಬರುವಂಥದ್ದು. ಇದು ಹೇಳ್ತದೆ ಎರಡೂ ಒಳ್ಳೆಯದಲ್ಲ. ಇದು 2 ಒಳ್ಳೆಯದೇ ಒಂದು ದೃಷ್ಟಿಯಿಂದ, ಆದರೆ ಅತ್ಯಂತ ಶ್ರೇಷ್ಠವಾದದ್ದಲ್ಲ. ಇವೆರಡೂ ಶ್ರೇಷ್ಠವಾದದ್ದು ಯಾವುದು ಅಂದರೆ ದೈಹಿಕ ಮತ್ತು ಉಪಾಸನೆಗಳ ಸಂಗಮ ಆಗಬೇಕು, ಅದು ಮಾತ್ರ ಒಳ್ಳೆಯದಾಗ್ತದೆ ಅಂತ.
ದೈಹಿಕ ಮತ್ತು ಮಾನಸಿಕ ಇದನ್ನು ಮಾನಸಿಕ ಉಪಾಸನೆಗಳ ಸಮುಚ್ಚಯ ಅಂತ ಕರೀತಾರೆ. ಎರಡೂ ಸೇರ್ಕೊಂಡಾಗ ಮಾತ್ರ ಒಳ್ಳೆಯ ಸಾಧನೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಬರೀ ದೈಹಿಕವಾದ ಪ್ರಯೋಜನ ಇಲ್ಲ, ಬರೀ ಮಾನಸಿಕವಾದ ಪ್ರಯೋಜನ ಇಲ್ಲ, ಅವೆರಡೂ ಸೇರಿ ದೊಡ್ಡದಾಗಬೇಕು ಅಂತ. ಅದಕ್ಕೆ ಈಶಾವಾಸ್ಯ ಹೇಳ್ತದೆ, ಮೂರನೆಯದಾದಂಥ ದೈಹಿಕ ಉಪಾಸನೆಗಳ ಸಮುಚ್ಚಯ ಮಾತ್ರ ಮೊದಲು ಎರಡಕ್ಕಿಂತ ಹೆಚ್ಚು ಪ್ರಶಸ್ತವಾದದ್ದು ಅಂತ. ಅದಕ್ಕೆ ಒಂದು ಮರುಳು ಮುನಿಯನ್ನು ಕಗ್ಗದಲ್ಲಿ ಒಂದು ಅದ್ಭುತವಾದಂಥ ಪದ್ಯ ಇದೆ, ಕರೆಕ್ಟಾಗಿ ಹೊಂತದೆ ಅದಕ್ಕೆ. ತನುವಿನ ಅಂಗೀಕಾರ ದಾಂಪತ್ಯದ ಅರ್ಧ ಗುಣ. ಇದನ್ನು ಎರಡು ರೀತಿ ಅನ್ವಯಿಸ್ಕೊಳ್ಬಹುದು. ತನುವಿನ ಅಂಗೀಕಾರ ದಾಂಪತ್ಯದ ಅರ್ಧ ಗುಣ, ಮನಸ್ಸಿನ ಅಂಗೀಕಾರ ಇನ್ನರ್ಧವರೋಳ್. ಜನುಮದುದ್ಧಾರ ಈರ್ವರಿಗೆ ಅನ್ಯೋನ್ಯ ಬಲ, ವಿನಿಮಯ ಸಹಾಯದಿಂದ ಮರುಳ ಮುನಿಯ. ಇದನ್ನು ದಾಂಪತ್ಯ ಜೀವನಕ್ಕೆ ಹೊಂದಿಸ್ಕೋಬೋದು ಅಥವಾ ದೈಹಿಕ ಮಾನಸಿಕ ಉಪಾಸನೆಗೆ ಹೊಂದಿಸ್ಕೋಬೋದು. ತನುವಿನ ಅಂಗೀಕಾರ ಬರೀ ದೇಹದಿಂದ ಮಾಡಿದಂಥ ಕೆಲಸ. ದಾಂಪತ್ಯ, ಈ ಜೀವನದ ದಾಂಪತ್ಯ ಅಂತ ಏನಿದೆ, ಬದುಕಿನೊಳಗೆ ನಾನು ಬದುಕಿದ್ದೇನೆ, ಇದರದ್ದು ಅರ್ಧ ಗುಣ ಮಾತ್ರ. ಅದು ದೇಹದಿಂದ ಮಾಡುವಂಥ ಶ್ರಮ ಅರ್ಧ ಗುಣ ಮಾತ್ರ. ಇನ್ನರ್ಧ ಇದೆಯಲ್ಲ ಮನಸ್ಸಿನ ಅಂಗೀಕಾರ. ದೇಹದಿಂದ ನಾನು ಪ್ರಾರ್ಥನೆ ಮಾಡೋದು, ಶ್ರಮ ವಹಿಸೋದು, ಯಾಗ ಮಾಡೋದು, ಯಜ್ಞ ಮಾಡೋದು, ಕರ್ಮಗಳನ್ನು ಮಾಡೋದು, ಇದು ಒಂದು ಭಾಗ ಆಯಿತು. ಇನ್ನರ್ಧ ಭಾಗ ಮನಸ್ಸಿನ ಅಂಗೀಕಾರ, ಇನ್ನರ್ಧ ಅದರೋಳು. ಅವೆರಡೂ ಸೇರ್ಕೋಬೇಕು. ಜನ್ಮದುದ್ಧಾರ ಇರುವರಿಗೆ ಅನ್ಯೋನ್ಯ ಬಲ. ಇವೆರಡೂ ಒಂದಕ್ಕೊಂದು ಸಹಕಾರಿಯಾದಾಗ ಮಾತ್ರ ಜೀವನದ ಉದ್ಧಾರ ಆಗುವಂಥದ್ದು. ವಿನಿಮಯ ಸಹಾಯದಿ ಮಂಕುತಿಮ್ಮ. ಈ ಮನಸ್ಸು ಮತ್ತು ದೈಹಿಕ ಕ್ರಿಯೆ ಎರಡೂ ಒಂದಕ್ಕೊಂದು ಸಹಾಯಕಾರಿ ಆದಾಗ ಮಾತ್ರ ಆಗುವಂಥದ್ದು, ಆದರೆ ಮಾತ್ರ ದೊಡ್ಡದಾಗ್ತದೆ ಅಂತ. ಒಂದು ಉದಾಹರಣೆ ಹೇಳ್ಬೋದು. ನಾವು ಮಂತ್ರಗಳನ್ನು ಹೇಳ್ತಾ ಹೋಗ್ತೇವೆ. ಮಂತ್ರಗಳನ್ನು ಹೇಳುವಾಗ ಅದನ್ನು ಮನಸ್ಸಲ್ಲೂ ಸ್ಥಾಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ. ನಾನು ನಿನ್ನೆ ಹೇಳಿದೆ, ಅದನ್ನು ಹೇಳ್ತಾ, ಮಂತ್ರ ಅನ್ನುವಾಗ ಆಕಳಿಕೆ ಬರುವಷ್ಟು ಸೀರಿಯಲ್ ನೋಡುವಾಗ ಬರಲ್ಲ ಅಂತ. ಸೀರಿಯಲ್ ನೋಡಿದಾಗ ಒಂದು ಆಕಳಿಕೆ ಬರಲ್ಲ. ಮುಗಿದ ಮೇಲೆ ಮಂತ್ರ ಅನ್ಬೇಕಾದ್ರೆ ಹುಡ್ಕಾಡ್ಕೊಂಡು ಬರ್ತಾರೆ. ಯಾಕೆಂದರೆ ಅದು ಮೆಕ್ಯಾನಿಕಲ್ ಆಯಿತು ಅಂತ ಹೇಳಿದೆ. ಇಲ್ಲಿ ಸಮುಚ್ಚಯದಲ್ಲಿ ಏನು ಹೇಳ್ತದೆ ಅಂದರೆ, ದೈಹಿಕವಾಗಿ ಮಂತ್ರ ಅನ್ನಪ್ಪ, ನೀನು ಯಾಗ ಮಾಡು. ಈಗ ಯಾಗ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ಇದಮ್ಮ ನಮ್ಮಮ್ಮ ಅಂತಾರೆ ಅವರು. ಅದು ಪುರೋಹಿತರು ಅಂತಾರೆ. ಇದು ಆ್ಯಕ್ಚುಲಿ ಯಜಮಾನ ಅನ್ನಬೇಕು. ಇದಮ್ಮ ನಮ್ಮಮ್ಮ, ಇದು ನಂದಲ್ಲ, ಇದು ನಂದಲ್ಲ. ಎಲ್ಲ ಲೆಕ್ಕ ಹಾಕ್ತೀವಿ ನಾವು. ಇದು ಹಾಕ್ಬೇಕಾದ್ರೆ ಅಯ್ಯೋ ಇಷ್ಟು ಹಾಕಿ ತುಪ್ಪ ಹಾಕಿದ್ವಿ ಅಂದ್ರೆ 10 ಗ್ರಾಮ್ ಆಯಿತು, ಎಷ್ಟು ರೂಪಾಯಿ ಆಯಿತು ಅದಕ್ಕೆ ಅಂತ ಹಾಕೋತ ಹೋದರೆ ಅದು ಪೂಜೆ ಆಗಲ್ಲ. ಆದರೆ ಒಂದು ಹೇಳೋದು ಹೇಗೆ, ಸಮುಚ್ಚಯದಲ್ಲಿ ಹೇಗೆ ಬರ್ತದೆ ಅಂದರೆ, ದೈಹಿಕವಾಗಿ ಕ್ರಿಯೆಯನ್ನು ಮಾಡುವಾಗ ಮಾನಸಿಕವಾಗಿ ಕೂಡ ಮಾಡು. ಈಗ ಮಂತ್ರ ಅನ್ಬೇಕು, ನೀವು ಸ್ತೋತ್ರ ಅಂತೀರಿ. ಈಗ ಬೆಳಗ್ಗೆ ನಿಮಗೆ ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೆ ಶಾಂತಾಕಾರಂ ಭುಜಗಶಯನಂ ಅದು ಹೇಳ್ತಿರ್ಬೇಕಾದ್ರೆ ಕಣ್ಣು ಮುಂದೆ ಒಂದು ಚಿತ್ರ ಬರೋಕ್ಕೆ ಸಾಧ್ಯ ಇದೆಯಾ? ಆದಷ್ಟು ಮಟ್ಟಿಗೆ ಧ್ಯಾನಸ್ಥರಾಗೋಕ್ಕೆ ಸಾಧ್ಯ ಇದೆಯಾ? ಬಾಯಿಂದ ಬರುವ ಮಂತ್ರ ಅದು ದೈಹಿಕ ಕರ್ಮ ಫಲ. ಅಷ್ಟು ಶ್ರಮ ಆಯಿತು, ಉಸಿರುಗಟ್ಟು ವ್ಯಾಯಾಮ ಆದಂಗೆ ಆಯಿತು, ಪ್ರಾಣಾಯಾಮ ಆದಂಗೆ ಆಯಿತು ಅಷ್ಟೇ. ಆದರೆ ಮನಸ್ಸಿನಿಂದ ಕೂಡ ಸ್ವಲ್ಪ ಧ್ಯಾನ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂದಾಗ ಮಾತ್ರ ಎರಡೂ ಸೇರಿಕೊಂಡಾಗ ಹೆಚ್ಚಿನ ಫಲ ಸಿಗ್ತದೆ ಅಂತ. ಈ ಸಮುಚ್ಚಯದ ಬಗ್ಗೆ ಬಹಳ ಚಂದ ಹೇಳ್ತಾರೆ. ಕರ್ಮಫಲ ಎರಡೂ ಸಮುಚ್ಚಯ ಆದರೆ ಮಾತ್ರ ಮುಂದೆ ಹೋಗುವಂಥದ್ದು. ಈಗ ನಮ್ಮ ಹುಡುಗರಿದ್ದಾಗ ನಮ್ಮ ಗುರುಗಳು ಕಲಿಸ್ಬೇಕು ನನಗೆ. ನಾನು ಗುರುಕುಲಕ್ಕೆ ಹೋದಾಗ ವಾಯುಸ್ತುತಿ ಕಲಿಸೋರು. ವಾಯುಸ್ತುತಿ ಬಹಳ ಮುಖ್ಯ, ಮಾಧುರಿಗೆಲ್ಲ ಬಹಳ ಮುಖ್ಯ. ಅದು ಸ್ವಲ್ಪ ಕಷ್ಟವಾದದ್ದು. ಅದು ನಮ್ಮ ಗುರುಗಳು ನನಗೆ ಹೇಳಬೇಕಾದ್ರೆ, ಅವರು ನೋಡೋಕೆ ಭಾಳ ಚೆಂದ ಇದ್ದರು ನಮ್ಮ ಗುರುಗಳು. ಬೆಳಗ್ಗೆ 4 ಗಂಟೆಗೆ ಹೋಗಿ ಕೂತ್ಕೋಬೇಕು, ತಣ್ಣೀರು ಸ್ನಾನ ಮಾಡಿ ಪಂಚೆ ಉಟ್ಕೊಂಡು ಅವ್ರ ಮುಂದೆ ಕೂತ್ಕೋಬೇಕು. ಅವ್ರ ಪಕ್ಕದಲ್ಲೊಂದು ತಾಮ್ರ ಚೆಂಬು, ಒಂದು ತಂಬಿಗೆ ನೀರು ತುಂಬಿ ಇಟ್ಕೋತಿದ್ರು. ನೋಡೋಕೆ ಎಷ್ಟು ಚೆಂದ ಇದ್ರು ಗುರುಗಳು. ಸ್ತೋತ್ರ ಅಂದಾಗೇನಾದರೂ ನಾಲಿಗೆಯಿಂದ ಅಪಭ್ರಂಶ ಆದರೆ, ತಪ್ಪು ಮಾತು ಬಂದರೆ, ಉಚ್ಚಾರಣೆ ಸರಿ ಬರದೆ ಹೋದರೆ ಅವರಂಥ ಉಗ್ರ ರೂಪಿ ಯಾರೂ ನೋಡ್ತಿರ್ಲಿಲ್ಲ ನಾವು. ಅವ್ರದ್ದೊಂದು ವಿಶಿಷ್ಟ ಸ್ಟೈಲ್ ಇತ್ತು. ತಪ್ಪಿದ ಕೂಡಲೇ ಅವ್ರ ಬಲಗೈ ಹಿಂಗೆ ಹೋಯ್ತು ಅಂತ ತಪ್ಪಿದ್ವಿ ಅಂತ ಗೊತ್ತು ನಮಗೆ. ಆ ತಾಮ್ರ ಚೆಂಬಲ್ಲಿ ತಣ್ಣೀರು ಇರ್ತಿತ್ತಲ್ಲ, ತೊಗೊಂಡು ಮುಖಕ್ಕೆ ಉಗ್ಗಿ ಬಿಡೋರು. ಹಿಂಗೆ ಎಳೆ ಮೇಲೆ ಸ್ನಾನ ಮಾಡ್ಬಾ ಇನ್ನೊಮ್ಮೆ ಅನ್ಬೇಕು. ನಾವು ತಣ್ಣೀರು ಸ್ನಾನ ಮಾಡೋದಂದರೆ ಧಾರವಾಡದಲ್ಲಿ ನಿಮ್ಗೆ ಗೊತ್ತು ಚಳಿ ಹೆಂಗಿರ್ತದೆ ಅಂತ. ಕಟ 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 ನಡಗಬೇಕು, ಎಲ್ಲೆಲ್ಲ ಅಲಗಾಡಬೇಕು ಒಳಗಡೆ. ತಣ್ಣೀರು ಸ್ನಾನ ಮಾಡಿ ಬರಬೇಕು. ಮತ್ತೆ ಹೇಳೋರು, ಅಲ್ಲಿ ಕಟ್ಟೆ ಮೇಲೆ ಹುಣಸೆ ಹಣ್ಣು ಇಟ್ಟಿದ್ದೀನಿ, ನಾಲಿಗೆ ಉಜ್ಕೊಂಬ, ಸ್ಪಷ್ಟ ಬರಲ್ಲ ಮಾತು ನಿನಗೆ ಅನ್ಬೇಕು. ಹಿಂಗೆ ಅದರಲ್ಲಿ ವಾಯುಸ್ತುತಿ ಬಂದ್ರಂತೂ ನಮ್ಮ ಎದೆ ಗಡಗಡ ನಡುಗ್ತಾ ಇತ್ತು. ಅದು ಇರೋದೇ ಹಾಗೆ ಕಷ್ಟ. ಉತ್ತಪ್ತ ತ್ವಿತ್ಕಟತ್ಕಿಟ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯದ್ವ್ಯೂಢ ಸ್ಫುಲಿಂಗ ಪ್ರಖರ ವಿಕಿರಣೋತ್ಕ್ವಾತಿತೆ ಬಾಧಿತಾಂಗಾನ್. ಇದು ಅರ್ಧ ಶ್ಲೋಕ ಇದು.
ಅವ್ರು ಹೇಳೋರು ಒಂದು ಶ್ಲೋಕ ಒಂದೇ ಉಸಿರಲ್ಲಿ ಹೇಳಬೇಕು ಅಂತ. ಧಾರವಾಡ ಕಡೆ ಮಾತದು. ಒಂದು ಶ್ಲೋಕ 42 ಶ್ಲೋಕ ಇದೆ. ಅದು ಒಂದು ಶ್ಲೋಕ ಒಂದೇ ಉಸಿರಲ್ಲಿ ಹೇಳಿ 42 ಶ್ಲೋಕ ಹೇಳಿದರೆ 4 ರೊಟ್ಟಿ ತಿನ್ನೋಟ್ಟು ಹಸಿವೆ ಆಗ್ತದೆ ನಿನಗೆ ಅನ್ಬೇಕು ಅವರು. ರೊಟ್ಟಿ ತಿನ್ನೋದು ಆಮೇಲೆ ಮೊದಲು ಮುಗಿಸ್ಬೇಕಲ್ಲ ಇದನ್ನು. ಆವಾಗ ಹೇಳೋರು ಹೇಳಿದಾಗ ಬೈಕೊಂಡು ಅನ್ಬೇಡ್ವೋ ಅದನ್ನು. ಕಣ್ಣು ಮುಂದೆ ಚಿತ್ರ ತೊಗೊಂಬಾರೋ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಗ್ರಹತೀಂ ಶಾಶ್ವತಿ ಮಾಶುದೇವ ವಂದೇ ಹಂತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಗೃಹವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ. ಅವನು ಮೊದಲು ಅರ್ಥ ಕಲಿಸ್ಬೇಕು ನಮಗೆ. ಈಗ ಒಂದೇ ಹಂತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಅಂದಾಗ ಅವ್ರ ಕೈ ಮುಂದೆ ಕೈ ಮಾಡ್ತಾ ಇದ್ರು. ನಮ್ಮ ಮುಂದೆ ಕೈ ಮಾಡಿದಾಗ ಆಂಜನೇಯ ನಿಂತಂಗೆ ಕಾಣಿಸ್ಬೇಕು ನಮಗೆ. ಅವ್ರು ಹೇಳ್ದಂಗೆ ಮೊದಲು ಅರ್ಥ ಹೇಳಿರ್ತಿದ್ರಲ್ಲ, ಅರ್ಥದ ಮೂಲಕ ನಮ್ಗೆ ಆಂಜನೇಯನ ಚಿತ್ರ ಕಣ್ಣು ಮುಂದೆ ಕಟ್ಕೊಂಡು ಹೋಗ್ಬೇಕು. ಅವ್ರು ಹೇಳೋರು ಬರೀ ಬಾಯಿಂದ ಅಂದ್ರೆ ಪ್ರಯೋಜನ ಇಲ್ಲ ಅನ್ನುವಾಗ ಆಂಜನೇಯ ಕಣ್ಣು ಮುಂದಿರಬೇಕು. ವಾಯುಸ್ತುತಿ ಅದು. ಇದನ್ನು ನನಗೆ ಹೇಳಿದ್ದದು. ಅದು ಅನಿಸಿದ್ದು ಈಗ ಅರ್ಥ ಆಯ್ತದು. ಯಾವಾಗ ಈಶಾವಾಸ್ಯ ಓದೋಕೆ ಶುರು ಮಾಡಿದಾಗ ಅನಿಸಿತ್ತು ಈ ಸಮುಚ್ಚಯವನ್ನು ಆವಾಗ ಕಲಿಸಿದ್ರು. ಬರೀ ಬಾಯಿಂದ ಅನ್ನೋದಲ್ಲ, ಅನ್ನೋದ್ರ ಜೊತೆಗೆ ಅದನ್ನು ಕಣ್ಣು ಮುಂದೆ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ. ಅದು ಉಪಾಸನೆ, ಮನಸ್ಸಿನ ಉಪಾಸನೆಯೂ ಆಗ್ತದೆ. ಆದ್ದರಿಂದ ಮಾನಸ ಕರ್ಮ ಮತ್ತು ದೈಹಿಕ ಕರ್ಮ ಎರಡೂ ಸೇರ್ಕೋಬೇಕು ಅಂದಾಗ ಒಂದು ಅರ್ಥ ಬರ್ತದೆ. ಈಗ ಅದೇ ಥರ ರಾಮರಕ್ಷಾ ಸ್ತೋತ್ರ ಹೇಳಬೇಕಾದ್ರೆ ತಾವು ಹೇಳ್ತೀರಿ, ಬಡ ಅಂದ್ಬಿಡ್ತೀವಿ ಅದನ್ನು. ಆದರೆ ಕಣ್ಣು ಮುಚ್ಕೊಂಡು ಅನ್ಬೇಕಾದ್ರೆ ಆ ರಾಮನ ವರ್ಣನೆ ಏನು ಮಾಡ್ತಾರೆ ಅದ್ಭುತವಾಗಿ. ಧ್ಯಾಯೇದ್ ಆಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲ ಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತಾ ಹೇಳ್ಕೊಂಡು ಹೋದರೆ ಪೂರ್ತಿ ರಾಮನ ವರ್ಣನೆ ಬರಲ್ಲೇನ್ರಿ ಕಣ್ಮುಂದೆ. ನಾವು ಬರೀ ಮಂತ್ರ ಅನ್ಕೊಂಡು ಬುಡ ಅಂತ ಹೋಗೋದಕ್ಕಿಂತ ಮಂತ್ರ ಅನ್ನುವಾಗ ಆ ರಾಮನ ಸಾಕ್ಷಾತ್ಕರಿಸ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಅದಕ್ಕೆ ಹೇಳ್ತಾರೆ ಯಾವುದು ಶ್ರೇಷ್ಠ ಕರ್ಮದಲ್ಲಿ ಅಂದರೆ ಬರೀ ದೈಹಿಕ ಕರ್ಮ ಮಾಡಿಕೊಂಡ್ರೆ ಶ್ರೇಷ್ಠ ಅಲ್ಲ, ಉಪಾಸನಾ ಕರ್ಮ ದೈಹಿಕ ಕರ್ಮಕ್ಕಿಂತ ಹೆಚ್ಚಿನ ಮಟ್ಟದ್ದು. ಯಾಕಂದರೆ ಮನಸ್ಸನ್ನು ಹಿಡ್ಕೋಬೇಕಾಗ್ತದೆ. ಆದರೆ ಬರೀ ಅದು ದೊಡ್ಡದಲ್ಲ. ದೈಹಿಕ ಕರ್ಮ ಉಪಾಸನಾ ಕರ್ಮ ಎರಡೂ ಒಂದಕ್ಕೊಂದು ಸೇರಿಕೊಂಡಾಗ ಮಾತ್ರ ನಿಜವಾಗಲೂ ಒಂದು ಸಮುಚ್ಚಯ ಆಗುವಂಥದ್ದು. ಅದಕ್ಕೆ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಅವನು ಎರಡೂ ಚಟುವಟಿಕೆ ಸಂಯೋಜನೆ ಮಾಡುವಂಥ ಕ್ರಿಯೆಗಳನ್ನು ಆದಷ್ಟು ಮಾಡ್ತಾರೆ. ಬೇಡ್ಕೊಳ್ಳಿ ನಡಿ ಕಾರ್ಯ ಮಾಡಿಸ್ತಿರ್ತಾರೆ. ನಿಮಗೆ ಪುರೋಹಿತರು ಹೇಳ್ತಿರ್ತಾರೆ, ಅರ್ಶಿನ ಕುಂಕುಮ ಹಾಕಿ ಹೂವು ಏರಿಸಿ ಅಂದ್ಬಿಟ್ಟು ದೇವರನ್ನು ಬೇಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ಅಂತಾರೆ. ನಾವು ಬೇಡ್ಕೋಬೇಕು. ಇದ್ರ ಬಿಟ್ಟು ಅದೇನಾಗ್ತದೆ, ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಪುರೋಹಿತ್ ಆ್ಯಂಡ್ ದ ಗಾಡ್ಸ್. ನಮಗೆ ಸಂಬಂಧ ಇಲ್ಲ ಅದು. ಅದು ಹೇಳ್ತಾರೆ ಮಾಡ್ಕೊಂಡು ಹೋಗಬೇಕು. ಉಪನಿಷತ್ ಇದರ ಮಹತ್ತನ್ನು ಹೇಳಿ ಅದಕ್ಕೊಂದು ವಿಶೇಷ ರೀತಿಯನ್ನು ಹೇಳ್ತದೆ. ಇನ್ನೊಂದು ವಿಶೇಷ ರೀತಿ, ಒಂದು ಸ್ಟೈಲ್ ಇದೆ ಈ ಪರ್ಟಿಕ್ಯುಲರ್ ಮಂತ್ರದಲ್ಲಿ. ನಾವು ದಾಸರ ಪದ ಕೇಳಿದಾಗ ನಿಂದಾಸ್ತುತಿ ಅಂತ ಕೇಳ್ತೀವಿ. ನೀನು ಯಾಕೋ, ನೀನು ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ನೀನು ಯಾಕೆ ಬೇಕು ಹೋಗು ಅಂದರೆ ದೇವರನ್ನು ತಿರಸ್ಕಾರ ಮಾಡೋದಲ್ಲ. ನೀನು ಎಷ್ಟು ದೊಡ್ಡವನು ಅಂದರೆ ನೀನೇ ಬೇಕಾಗಿಲ್ಲ ಮಾರ್ರೆ, ನೀನು ಹೆಸರಿದ್ರೆ ಸಾಕು, ನಾ ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ದಂಗೆ. ಅದು ಹೊಗಳದಂಗೆ ನಿಂದಾಸ್ತುತಿ ಅಂತ. ಅದೇ ಒಂದು ಪ್ರಕಾರ ಇಲ್ಲಿದೆ. ನಾವು ಮನೆಯಲ್ಲಿ ಮಾಡ್ತೀವಿ ಆ ಥರ. ಯಾವುದೋ ಒಂದು ಬಹಳ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಇದರಷ್ಟು ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಬೇಕು. ರಾಮಕೃಷ್ಣರು ಹೇಳ್ತಿದ್ರಂತೆ ಜಿಲೇಬಿ ಬಗ್ಗೆ ಹೇಳಬೇಕಾದ್ರೆ, ಜಿಲೇಬಿ ಅಂತ ತಿನಿಸು ಯಾವುದೂ ಇಲ್ಲ ಇನ್ನು ಅಂತ. ಆದರೆ ಬೇರೆ ತಿನಿಸು ತಿಂತಿದ್ರು ಅವ್ರು, ತಿಂದಿದ್ದಿಲ್ಲ ಅಂತಲ್ಲ. ಆದರೆ ಎಲ್ಲಕ್ಕಿಂತ ಇದು ಶ್ರೇಷ್ಠವಾಗಿದೆ ಅಂದರೆ ಉಳಿದದ್ದು ಕೆಟ್ಟದು ಅಂತಲ್ಲ, ಅದು ಚೆನ್ನಾಗೇ ಇದೆ, ಅದು ಪಾಡಿಗೆ ಅದು. ಆದರೆ ಇದರಷ್ಟು ಚೆನ್ನಾಗಿಲ್ಲ. ಯಾವುದೇ ಒಂದು ವಸ್ತುವಿನ ಮಹತ್ವವನ್ನು ಎತ್ತಿ ತೋರಿಸ್ಬೇಕಾದ್ರೆ ಉಳಿದದ್ರಕ್ಕಿಂತ ಇದು ಚೆನ್ನಾಗಿದೆ ಅಂತ ಹೇಳೋದು ಒಂದು ಸಾಹಿತ್ಯದ ವಿಧಾನ. ಅದು ಆ ವಿಧಾನವನ್ನು ಇಲ್ಲಿ ಬಳಸ್ಕೋತದೆ. ಅದೇ ಭಗವದ್ಗೀತೆಯಲ್ಲಿ ಕೂಡ ಹಾಗೆ ಬರೋದು. 11ನೇ ಅಧ್ಯಾಯದಲ್ಲಿ ನವೇದ ಯಜ್ಞ ಅಧ್ಯಯನ ನಿರ್ಣಯದ ದಾನೈ ನಚ ಕ್ರಿಯಾಭಿರ್ನ ತಪೋಭಿರುಗ್ರೈ ಏವಂ ರೂಪಶಕ್ಯ ಅಹಂ ರಲೋಕೆ ದೃಷ್ಟುಂ ತ್ವದನ್ಯೇನ ಕುರುಪ್ರವೀರ. ಕುರುಗಳದ ಅತ್ಯಂತ ವೀರ, ನೋಡಪ್ಪ ಒಂದು ಮಾತು ಹೇಳಿಬಿಡ್ತೀನಿ ನಿನಗೆ ಅಂತ ಕೃಷ್ಣ ಹೇಳ್ತಾನೆ. ನೋಡಿ, ಕೃಷ್ಣನ ಬಾಯಿಂದ ಬರುವಂಥ ಮಾತಿದು. ವೇದಗಳ ಯಜ್ಞಗಳ ಅಧ್ಯಯನದಿಂದಾಗಲಿ, ಪೂಜಾದಿ ಕರ್ಮಗಳಿಂದಾಗಲಿ, ಉಗ್ರವಾದ ತಪಸ್ಸುಗಳಿಂದಾಗಲಿ ನನ್ನನ್ನು ರೂಪದಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೇದಾಯ್ತು ಬಿಡ್ರಿ ಅಂದ್ರೆ ಕೃಷ್ಣನೇ ಹೇಳ್ಬಿಟ್ಟಲ್ಲ, ಇನ್ನೇ ನೋಡೋ ಕಾರಣ ಇಲ್ಲ, ಯಜ್ಞ ಈಗ ಮಾಡೋದು ಯಾಕೆಂದ್ರೆ. ಯಾಕಂದ್ರೆ ಕೆಲವು ಅನ್ಕೋತಾರೆ ಮೊದಲೇ ಟೈಮ್ ಇಲ್ಲ ನಮಗೆ. ಅವನೇ ಹೇಳ್ಬಿಟ್ಟ ಯಾವ ರೂಪದಿಂದ ನೋಡೋಕ್ಕಾಗೋದಿಲ್ಲ ಅಂತ. ಅದಲ್ಲ ಹೇಳೋದು ಅವನು. ಅವನು ಹೇಳ್ತಾನೆ ನಿನ್ನ ಹಾಗೆ ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅರ್ಜುನ್, ನೀನು ಒಬ್ಬನೇ ನೋಡೋಕ್ಕೆ ಸಾಧ್ಯ ನನ್ನ ಅಂತ ಹೇಳ್ತಾನೆ.
ಅಂದರೆ ಉಳಿದಿದ್ದೆಲ್ಲ ಕೆಟ್ಟದು ಅಂತಲ್ಲ, ಯಜ್ಞ ಯಾಗಾದಿಗಳ ಪ್ರಯೋಜನ ಇಲ್ಲ ಅಂತಲ್ಲ. ಅದೇ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳೋದು ಯಜ್ಞ ಯಾಗಾದಿಗಳ ಮೂಲಕ ನನ್ನನ್ನು ತಲುಪಬಹುದು ಅಂತ ಹೇಳ್ತಾನೆ. ಇಲ್ಲಿ ಯಾಕೆ ಹಿಂಗೆ ಹೇಳ್ದ ಅಂದರೆ ಇದಲ್ಲದೆ ಇನ್ನೊಂದು ವಿಷಯ ಇದೆ ಅಂತ ಹೇಳಬೇಕಾಗಿದೆ ಅವನಿಗೆ. ಇದು ಮುಖ್ಯ. ಯಜ್ಞ ಯಾಗಾದಿಗಳಿಂದ ನೋಡೋಕ್ಕಾಗೋದಿಲ್ಲ ಅಂದರೆ ಬಿಡಬೇಕು ಅಂತಲ್ಲ, ಇದಕ್ಕಿಂತ ಮುಖ್ಯವಾದೊಂದು ಇದೆಯಪ್ಪ, ಅದನ್ನು ಮಾಡಿರಿ ನೀವು ಅಂತ ಹೇಳಬೇಕು. ಅದು ಹೇಗೆ ಹೇಳ್ತಾನೆ? ಈ ಸಮುಚ್ಚಯ ಹೆಗ್ಗಳಿಕೆಯನ್ನು ಹೇಳೋದಕ್ಕೋಸ್ಕರ ಈ ಕೆಲವು ವೃತ್ತಗಳನ್ನು, ಯಜ್ಞಗಳನ್ನು, ಯಾಗಗಳನ್ನು ಟೀಕೆ ಮಾಡಿದಂಗೆ ಕಾಣಿಸುತ್ತೆ. ಇದನ್ನು ನಹಿ ನಿಂದಾ ನ್ಯಾಯ ಅಂತ ಕರೀತಾರೆ. ಶಂಕರಾಚಾರ್ಯ ವಿಶ್ಲೇಷಣೆ ಮಾಡುವಾಗ ನಹಿ ನಿಂದಾ ನ್ಯಾಯ ಅಂತ ಅಂದರೆ ಏನಂದರೆ ಒಂದನ್ನು ಹೊಗಳೋದಕ್ಕೆ ಇನ್ನೊಂದನ್ನು ಟೀಕೆ ಮಾಡಿದ ಹಾಗೆ. ಇಲ್ಲಿ ಮಾತು ಬರ್ತದೆ 9ರಿಂದ 14ನೇ ಮಂತ್ರದವರೆಗೂ ನಾನು ಹೇಳಿದ ಹಾಗೆ ಉಪನಿಷತ್ತು ಈ ಕರ್ಮ ಮತ್ತು ಉಪಾಸನಾ ಸಮುಚ್ಚಯವನ್ನು ಹೇಳ್ಕೊತ ಹೋಗುವಾಗೆ ಹೇಗೆ ಬರ್ತದೆ. ಮೊದಲನೇದು ನೋಡೋಣ ಹೇಗಿದೆ. ಕರ್ಮ ಅಂದರೆ ಯಾವುದು ಅಂದರೆ ಧರ್ಮ ವಿದಿತವಾದ ಕರ್ಮಗಳು ಅಂತ ಮೊದಲು ಹೇಳಿಬಿಡ್ಬೇಕು ನಾನು. ನಮ್ಮಲ್ಲಿ ಗಣಪತಿ ಸ್ತೋತ್ರ ಹೇಳುವಾಗ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತ ನಮ್ಮ ಅಜ್ಜನ ಹೇಳೋನು. ಅಲ್ಲ ಅದು ಹಂಗಲ್ಲ, ಶ್ಲೋಕ ಅಲ್ಲ ಅದು. ಮತ್ತೇನು ಹಾಗಾದರೆ ಸರ್ವಕಾಲೇಶು ಸರ್ವದಾ ಅಲ್ಲ, ಶುಭ ಕಾರ್ಯೇಷು ಸರ್ವದಾ. ಬ್ಯಾಂಕ್ ಲೂಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಕಾರ್ಯದಲ್ಲಿ ಸಹಾಯ ಮಾಡಪ್ಪ ಅಂತ ಗಣಪತಿ ಕೇಳ್ಕೊಳ್ಳೋದು. ಸರ್ವ ಕಾರ್ಯೇಶು, ಯಾವ ಕಾರ್ಯ ಆದರೂ ಮಾಡಬೇಕಲ್ಲ, ಅದಲ್ಲ. ಶುಭ ಕಾರ್ಯೇಷು ಸರ್ವದಾ. ಅಲ್ಲಿ ಹೇಳಬೇಕಾದದ್ದು ಎಲ್ಲ ಕಾರ್ಯಗಳಲ್ಲೂ ಮಾಡೋದಿಲ್ಲ. ಅದಕ್ಕೆ ಧರ್ಮವಿಹಿತವಾದಂಥ ಕರ್ಮಗಳನ್ನು ಮಾತ್ರ ಇವತ್ತು ಮಾತಾಡ್ತಿರೋದು. ಬರೀ ಕರ್ಮ ಸಾಧನೆ ಅಲ್ಲ, ಬರೀ ಉಪಾಸನೆಯೂ ಸಾಧನೆ ಅಲ್ಲ. ಉಪಾಸನಾ ರಹಿತ ಕರ್ಮ ಇದೆಯಲ್ಲ, ಅದನ್ನು ಕೇವಲ ಕರ್ಮ ಅಂತ ಬರೀತಾರೆ. ಇದು ದಯವಿಟ್ಟು ಗಮನಿಸಬೇಕಾದದ್ದು. ಕರ್ಮ ಅನ್ನಲ್ಲ, ಅದಕ್ಕೆ ಶಂಕರಾಚಾರ್ಯರು ವಿಶ್ಲೇಷಣೆ ಮಾಡ್ತಾ ಉಪಾಸನಾ ರಹಿತವಾದಂಥ ಕರ್ಮ ಇದೆಯಲ್ಲ, ಅಂದರೆ ಮನಸ್ಸಿನಲ್ಲಿ ತುಂಬಿಕೊಳ್ಳದೇನೆ ಬರೀ ದೈಹಿಕವಾಗಿ ಮಾಡುವಂಥ ಕರ್ಮ ಇದೆಯಲ್ಲ, ಅದನ್ನು ಕೇವಲ ಕರ್ಮ ಅಂತ ಕರೀತಾರೆ. ಅದೇ ರೀತಿ ಕರ್ಮ ಇಲ್ಲದಂಥ ಉಪಾಸನೆ ಇದೆಯಲ್ಲ, ಬರೀ ಧ್ಯಾನದಲ್ಲಿ ಕೂತ್ಕೊಂಡಿದ್ದೀನಿ, ಉಳಿದದ್ದು ಯಾವುದೂ ದೈಹಿಕವಾಗಿ ಕೆಲಸ ಮಾಡೋದಿಲ್ಲ ಅನ್ನೋದಿದೆಯಲ್ಲ, ಅದು ಕೂಡ ಕೇವಲ ಉಪಾಸನ ಅಂತ ಕರೀತಾರೆ. ಕೇವಲ ಕರ್ಮ, ಕೇವಲ ಉಪಾಸನ ಎರಡೂ ಕೀಳು ಮಟ್ಟದ್ದು, ಎತ್ತರದ ಮಟ್ಟದ್ದಲ್ಲ ಅಂತ. ಅದರೊಳಗೆ ಹೈರಾರ್ಕಿ. ಕರ್ಮದಕ್ಕಿಂತ ಉಪಾಸನೆ ಎತ್ತರದ್ದು, ಆದರೆ ಎರಡೂ ದೊಡ್ಡದಲ್ಲ, ಇದಕ್ಕಿಂತ ದೊಡ್ಡದಾದದ್ದು ಬೇರೆ ಇದೆ ಅಂತ. ಈ ಉಪಾಸನೆ ಮಾಡೋದು, ಕೆಲವರು ಉಪಾಸನೆ ಮಾಡ್ತಾರೆ, ತುಂಬ ತಿಳ್ಕೋತಾರೆ ವಿಷಯಗಳನ್ನು, ಆದರೆ ಕರ್ಮ ಮಾರ್ಗದಲ್ಲಿ ಇರಲಿಲ್ಲ ಅಂದರೆ ಏನಾಗ್ತದೆ ಅಂತ. ಬುದ್ಧ ವೈಶಾಲಿಯಲ್ಲಿದ್ದಾಗ ಆತನ ನೋಡೋಕೆ ಮನುಷ್ಯ ಬಂದ. ಮೌಲಿಂಗಪುತ್ತ ಅಂತ ಅವನ ಹೆಸರು. ಈ ಬುದ್ಧನ ಕಥೆಗಳಲ್ಲಿ ಬಹಳ ಅದ್ಭುತವಾದ ಕಥೆ ಅದು. ಮೌಲಿಂಗಪುತ್ತ ಅಂತ ಬಂದ. ಅವನು ಬಂದದ್ದು ಅವನು ತುಂಬ ತಿಳ್ಕೊಂಡವನು. ವೇದಗಳನ್ನು, ಉಪನಿಷತ್ತುಗಳನ್ನು, ಪುರಾಣಗಳನ್ನು, ಯಾವುದೇ ಸಾಹಿತ್ಯ ಅಧ್ಯಯನ ಮಾಡ್ಕೊಂಡು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದ, ಬಾಯಿಗೆ ಬರುವಂಥದ್ದು. ಅವನು ಯಾರೋ ಹೇಳಿದರು, ನೀವು ಸುಮ್ಮನೆ ಅವರಿವ್ರನ್ನ, ಅವಾಗೆಲ್ಲ ಮೊದಲಿನ ಕಾಲದಲ್ಲಿ ಪಂಡಿತರ ವಾದ ವಿವಾದ ಅಂತ ಆಗಬೇಕು. ವಾದ ವಿವಾದ ಆದಮೇಲೆ ಗೆದ್ದವರು ಸೋತವರು ಗೆದ್ದವರಿಗೆ ಜಯಪತ್ರ ಬರ್ಕೊಡ್ಬೇಕು ಅಂತಿತ್ತು. ಅದೊಂದು ಹುಚ್ಚು ಅವಾಗ, ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳೋದು. ಇವನು ಮೌಲಿಂಗ ಪತ್ತ ಹಾಗೆ ಮಾಡ್ತಾ ಇದ್ದ. ಯಾರೋ ಅಂದರು, ಸಣ್ಣ ಪುಟ್ಟ ಅವ್ರ ಕಡೆ ಯಾಕೆ ಹೋಗ್ತೀಯ ನೀನು, ಬುದ್ಧ ಇದ್ದಾನೆ, ಅವನ್ನೇ ಗೆದ್ದರೆ ಬೇಕಾದಷ್ಟು ಜನ ಸರ್ಟಿಫಿಕೇಟ್ ಸಿಕ್ಬಿಡ್ತದೆ ನಿನಗೆ, ಹೋಗು ಅಂದರು. ಇವನು ಹೋದ. ಬುದ್ಧ ವೃಕ್ಷದ ಕೆಳಗೆ ಕೂತಿದ್ದಾನೆ. ಈತ ಹೋಗಿ ನಿಂತ್ಕೊಂಡ, ಎದೆ ಸೆಡ್ಸ್ಕೊಂಡೇ ನಿಂತ್ಕೊಂಡ, ಯಾಕಂದ್ರೆ ತುಂಬ ತಿಳ್ಕೊಂಡಿದ್ದಾನಲ್ಲ ಇವನು. ಅವನು ಏನಪ್ಪ ಬೇಕಾಗಿತ್ತು ಅಂತ ಬುದ್ಧ ಕೇಳಿದ. ನಾನು ಮೌಲಿಂಗಪುತ್ತ, ನನ್ನ ಹೆಸರು ಕೇಳಿರಬೇಕಲ್ಲ ನೀನು ಅಂತ. ಕೇಳಿದ್ದೀನಿ ಅಂದ ಬುದ್ಧ. ಕೇಳಿದ್ದೀನಿ, ಮಹಾಜ್ಞಾನಿ ಅಂತ ಕೇಳಿದ್ದೇನೆ ಅಂದ್ಬಿಟ್ಟು. ಹಾಗಾದರೆ ನಿನ್ನ ಜೊತೆಗೆ ಚರ್ಚೆ ಮಾಡಬೇಕು ನಾನು, ವಾದ ವಿವಾದ ಯಾವತ್ತು ಮಾಡ್ತೀಯ ತೀರ್ಮಾನ ಮಾಡು, ಇವತ್ತೇ ಮಾಡ್ತೀಯ, ತಯಾರಿದ್ದೀನಿ ನಾನು ಅಂತಾನೆ. ಇವತ್ತೇ ಬೇಡಪ್ಪ, ಸ್ವಲ್ಪ ಟೈಮ್ ಇರ್ಕೊಡು, ಇಬ್ಬರು ಇರ್ಕೊಳ್ಳೋಣ ಅಂತ ಹೇಳಿ ಅವನು ನೋಡಿ ಸ್ವಲ್ಪ ಬುದ್ಧ ನಕ್ಕನಂತೆ. ನಕ್ಕ ಕೂಡಲೇ ಮೌಲಿಂಗಪುತ್ತ ಕೇಳಿದ, ಯಾಕೆ ನಗ್ತೀಯ ನಾನು ನೋಡಿ ಅಂತ ಕೇಳ್ದ. ಏನಿಲ್ಲಪ್ಪ, ಏನೋ ಒಂದು ನೆನಪಾಯಿತು, ಆ ನೆನಪಾಗಿ ನಗು ಬಂತು ಅಂತ. ಏನು ನೆನಪಾಯಿತು? ಹೋಗಲಿ ಬಿಡು ಅಂದ. ಇಲ್ಲ, ಏನು ನೆನಪಾಯ್ತು ಹೇಳಿ, ನಾನು ನೋಡಿ ನಗು ಅಂಥದ್ದು ಏನಾಯ್ತು ನಿನಗೆ ಅಂತ. ಅವನು ಹೇಳ್ದ, ಸ್ವಲ್ಪ ವರ್ಷಗಳ ಕೆಳಗೆ ನಾನೊಂದು ಯಾವುದೋ ಪ್ರಾಂತ್ಯದಲ್ಲಿದ್ದೆ, ಚಾತುರ್ಮಾಸ್ಯ, ಅಲ್ಲೇ ಇರಬೇಕು. ಅಲ್ಲಿ 4 ತಿಂಗಳು ಇದ್ನಲ್ಲ ನಾನು, ನೋಡ್ತಿದ್ದೆ ಆ ಹಳ್ಳಿ ಊರಲ್ಲಿ, ಊರು ತುದಿಗೆ ಒಂದು ಮನೆ ಕಟ್ಟೆ ಮೇಲೆ ಒಬ್ಬ ಮನುಷ್ಯ ಕೂತ್ಕೋತಾ ಇದ್ದ. ದಿನಾಲೂ ಕೂತ್ಕೋತಾ ಇದ್ದ. ನಾನು ಗಮನಿಸಿದ್ದೇನೆ. ಅವನು ದಿನ ಬೆಳಗ್ಗೆ ಈ ಊರು ಹಸು ಕರುಗಳೆಲ್ಲ ಕಾಡಿಗೆ ಹೋಗ್ತಾವೆ ಮೇಯೋದಕ್ಕೆ. ಹಸು, ಕರು, ಕುದುರೆ, ಎಮ್ಮೆ, ಕೋಣ, ಕುರಿ, ಆಡು ಎಲ್ಲ ಹೋಗ್ತವೆ. ಕುದುರೆ ಇವನು ಕಟ್ಟೆ ಮೇಲೆ ಕೂತು ಎಣಸೋನು. ಎಷ್ಟು ಎಮ್ಮೆ ಹೋಯ್ತು, ಎಷ್ಟು ಆಕಳು ಹೋಯ್ತು, ಎಷ್ಟು ಕರು ಹೋಯ್ತು, ಎಷ್ಟು ಕುದುರೆ ಹೋಯ್ತು, ಪ್ರತಿಯೊಂದು ಲೆಕ್ಕ ಇಟ್ಕೋತಿದ್ದ. ಸಾಯಂಕಾಲ ಮತ್ತೆ ಕೂತ್ಕೋಬೇಕು, ಎಲ್ಲ ಬಂತ ವಾಪಸ್ಸು.
ಅಂತ ಪಟ್ಟಿ ಮಾಡೋ. ದಿನಾಲು ಎಷ್ಟು ಪ್ರಾಣಿ ಹೋಯ್ತು, ಎಷ್ಟು ಪ್ರಾಣಿ ಬಂತು ಅಂತ ಪಟ್ಟಿ ಮಾಡ್ಕೋತಿದ್ದಂತೆ. ಅದು ನೋಡಿ ಬುದ್ಧ ಒಂದ್ಸಲ ಹೋಗಿ ಕೇಳಿದ್ನಂತೆ, ಅಲ್ಲಪ್ಪ ದಿನಾಲು ಅತ್ಯಂತ ಭಕ್ತಿಯಿಂದ ಎಲ್ಲ ಪ್ರಾಣಿಗಳು ಪಟ್ಟಿ ಮಾಡ್ತೀಯಲ್ಲ, ಹೋದದ್ದೆಷ್ಟು ಬಂದದ್ದೆಷ್ಟು ಅಂತ, ನಿನ್ನುವ ಪಕ್ಷಿ ಪ್ರಾಣಿಗಳೆಲ್ಲ ಅಂತ ಕೇಳಿದಂತೆ. ನಂದು ಎಲ್ಲಿ ಇರ್ತವೆ ಸ್ವಾಮಿ, ನಾ ತುಂಬ ಬಡವ, ಒಂದು ಆಕಳಾದರೂ ನಿಂದಿದೆಯೇನಪ್ಪ ಅಂತ ಕೇಳಿದಂತೆ. ಒಂದು ಹಸು ಇಲ್ಲ ಸರ್ ನಂದು, ಸುಮ್ಮನೆ ಹೋಗೋ ಬರೋದನ್ನು ಲೆಕ್ಕ ಇಡೋದನ್ನು ಚಟ ಆಗಿದೆ ನನಗೆ, ಮಾಡ್ಕೊಂಡಿರ್ತೀನಿ ಅಂತ. ಬುದ್ಧ ಅಷ್ಟು ಹೇಳಿಬಿಟ್ಟು, ನೀನು ನೋಡಿದಾಗ ಅವನು ನೆನಪಾಯಿತು ಅಂತ ಹೇಳಿದ. ಯಾಕೆ ನೀನು ಕಂಡಾಪಟ್ಟಿ ಓದ್ಕೊಂಡಿದ್ದೀಯಲ್ಲ, ಒಂದಾದರೂ ನೀನು ಬರೆದದ್ದ? ಇಲ್ಲಲ್ಲ. ವೇದ ಬರೆದವ್ರೆ ಬೇರೆ, ಉಪನಿಷತ್ ಬರೆದವರು, ಪುರಾಣ ಬರೆದವರು ಎಲ್ಲ ಬಾಯ್ಪಾಟ್ ಮಾಡ್ಕೊಂಡಿದ್ಯಾ, ಒಂದೂ ನಿಂದಲ್ಲ ಅದರೊಳಗೆ. ಅದಕ್ಕೆ ಅವನು ಹೇಗೆ ಪಟ್ಟಿ ಮಾಡ್ತಿದ್ದ, ದಿನ ಬೆಳಗ್ಗೆ ಎಷ್ಟು ಪ್ರಾಣಿ ಹೋಯ್ತು ಎಷ್ಟು ಬಂತು ಅಂತ ಪಟ್ಟಿ ಮಾಡ್ತಿದ್ದ, ಹಾಗೆ ನೀನು ಪಟ್ಟಿ ಮಾಡ್ಕೊಂಡು ಕೂತಿದ್ಯಲ್ಲಪ್ಪ. ನಿಂದಾದರೆ ಏನಾದರೂ ಇದೆಯಾ? ನಿನ್ನ ಸ್ವಂತ ಅನುಭವಕ್ಕೆ ಬಂದದ್ದು ಏನಾದರೂ ಇದೆಯಾ? ಅಥವಾ ಬರೀ ನೀನು ಓದಿದ್ದಿದೆಯಾ, ಅನುಭವಕ್ಕೆ ಬಂದದ್ದಿದೆಯಾ ಅಂತ ಕೇಳ್ದ. ಮೌಲಿಂಗ ಪುತ್ತನಿಗೆ ಉತ್ತರ ಗೊತ್ತಾಗಲಿಲ್ಲ. ನೀನು ಇಲ್ಲೇ ಇದ್ದು ಬಿಡಪ್ಪ ಒಂದು ಸ್ವಲ್ಪ ದಿವಸ, ಮುಂದಿನ ಹುಣ್ಣಿಮೆ ದಿವಸ ನಾವು ಚರ್ಚೆ ಮಾಡೋಣ ಅಂದ. ಮೌಲಿಂಗ ಪುತ್ತನ ತಲೆ ಕೊರೆಯೋಕ್ಕೆ ಶುರುವಾಯಿತು. ಆ ಮರದ ಕೆಳಗೆ ಕೂತ್ಕೊಂಡು ನೋಡ್ದ. ಆ ಬುದ್ಧನ ಕಡೆ ದಿನಾಲೂ 1,000 ಜನ ಬರೋರು. ಅವ್ರು ಬಂದು ಕೆಲವ್ರು ಮಾತೇ ಆಡ್ತಿರ್ಲಿಲ್ಲ, ಬಂದು ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು, ಕಣ್ಣು ಮುಂದೆ ಕೂತ್ಕೋಬೇಕು ಕೈ ಮುಕ್ಕೊಂಡು, ಆಮೇಲೆ ಎದ್ದು ಹೋಗ್ತಿದ್ರು. ಅವಳೇನೋ ಪ್ರಶ್ನೆ ಕೇಳಬೇಕು, ಬುದ್ಧ ಏನೋ ಸಮಾಧಾನ ಹೇಳೋನು. ದಿನ 1000 ಜನ ಬಂದು ಹಾಗೆ ಪರಿವರ್ತನೆ ಆಗೋದನ್ನು ಮೌಲಿಂಗ ಪುತ್ತ ನೋಡಿದ. ಹುಣ್ಣಿಮೆ ಬಂತು. ಬಂದ ತಕ್ಷಣ ಬುದ್ಧ ಕರೆದವನ, ಬಾರಪ್ಪ ಏನೋ ಚರ್ಚೆ ಮಾಡ್ಬೇಕಂದೆಲ್ಲ, ಇವು ಸಾಯಂಕಾಲ ಮಾಡೋಣವಾ ಅಂದ. ಮೌಲಿಂಗ ಪುತ್ತ ಎಲ್ಲ ಇಟ್ಟ, ಕಾಲಿಗೆ ದೀರ್ಘ ನಮಸ್ಕಾರ ಮಾಡಿಬಿಟ್ಟು, ನನಗಿನ್ನೇನೂ ಬೇಕಾಗಿಲ್ಲ, ನಿಮ್ಮ ಜೊತೆಗಿರೋಕ್ಕೆ ಅವಕಾಶ ಕೊಡಿ. ಯಾಕಂದ್ರೆ ನಾನು ಪುಸ್ತಕ ಓದ್ಕೊಂಡಿದ್ದೆ, ಅದರ ಮನಃ ಪರಿವರ್ತನೆ ಮತ್ತೊಬ್ಬರದ್ದು ಹೇಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನನಗೆ, ನಿಮ್ಮ ನೋಡಿ ಕಲ್ತ್ಕೊಂಡೆ ಅಂತ ಹೇಳಿದಂತೆ. ಅದಕ್ಕೆ ಉಪಾಸನೆ ದೊಡ್ಡದು, ಆದರೆ ಬರೀ ಉಪಾಸನೆ, ಕರ್ಮದ ಚಿಂತನೆ ಇಲ್ಲದೆ ಉಪಾಸನೆ ಅದು ದೊಡ್ಡದಲ್ಲ. ಅದಕ್ಕೆ ಈ ಶ್ಲೋಕದಲ್ಲಿ ಈ ಮಂತ್ರ ಏನಿದೆಯಲ್ಲ, ಮಂತ್ರದಲ್ಲಿ ಬಹಳ ಚೆನ್ನಾಗಿದೆ ಪದ್ಯ ಅದು. ಅಂಧಸ್ತಮ ಪ್ರವಿಶಂತಿ, ಯಾರು? ಏ ಅವಿದ್ಯಾ ಉಪಾಸತೆ. ಈ ಅವಿದ್ಯಾ ಉಪಾಸತೆ, ಯಾರು ಬರೀ ಕರ್ಮವನ್ನೇ ಮಾಡ್ತಾರೋ, ಅವಿದ್ಯಾ ಅನ್ನುವಂಥ ಪದ ಬರ್ತದೆ. ಅವಿದ್ಯಾ ಅಂದರೆ ಯಾವುದು? ಯಾವುದನ್ನು ತಿಳ್ಕೋಬೇಕಾಗಿತ್ತೋ ಅದನ್ನು ಬಿಟ್ಟು ಉಳಿದದ್ದೆಲ್ಲ. 2 ನಮ್ಮಲ್ಲಿ ದೋಷಗಳಿದ್ದಾವೆ ಅಂತ ಹೇಳ್ತಾರೆ. ಒಂದು ಹರಿವಿಸ್ಮರಣೆ, ಇನ್ನೊಂದು ಅನ್ಯಥಾ ಜ್ಞಾನ ಅಂತ. ಭಗವಂತ ಇದ್ದಾನೆ ಅನ್ನೋದು ಮರೆತು ಹೋಗ್ಬಿಡುತ್ತೆ ನಮಗೆ. 2ನೇದು ಅನ್ಯಥಾ ಜ್ಞಾನ. ಅನ್ಯಥಾ ಜ್ಞಾನ ಅಂದರೆ ಯಾವ್ದು ಇರಬೇಕಾಗಿತ್ತೋ ಅದಿಲ್ಲ, ಯಾವುದು ಬೇಡವೋ ಎಲ್ಲ ತುಂಬ್ಕೊಂಡು ಕೂತಿದ್ದೀವಿ. ಇಲ್ಲಿ ಅವಿದ್ಯಾ ಅಂದರೆ ಯಾವುದು ಬೇಕಾಗಿಲ್ವೋ ಜೀವನಕ್ಕೆ ಅದನ್ನು ತುಂಬ್ಕೊಂಡಿದ್ದೀವಿ. ಬರೀ ಕರ್ಮಗಳನ್ನು ಮಾಡುವಂಥವರು ಏ ಅವಿದ್ಯಾ ಉಪಾಸತೆ, ಬರೀ ಕರ್ಮ ಮಾಡುವಂಥವ್ರು, ಜ್ಞಾನದ ಲೇಪವಿಲ್ಲದಂಥವರು, ಅವ್ರಿಗೇನಾಗ್ತದೆ ಅಂತ ಹೆದರಿಸ್ತಾರೆ ಉಪನಿಷತ್ತಲ್ಲಿ. ಅಂಧಂ ತಮ ಪ್ರವಿಶಂತಿ, ಇವರು ಕುರುಡಾಗಿಸುವಂಥ ಕತ್ತಲೆಯನ್ನು ಸೇರ್ತಾರೆ ಅಂತ. ಕುರುಡಾಗಿರುವಂಥ ಕತ್ತಲೆ ಅಂದರೆ ಏನು? ರೂಮಲ್ಲಿ ಹಾಕ್ತಾರೆ, ಬಾಗಿಲು ಹಾಕ್ತಾರೆ, ಏನು ಮಾಡ್ತಾರೆ? ಅವರು ಬದುಕಿನಲ್ಲಿ ಇದ್ದಾರೆ, ಜೀವನ ನಡೆಸ್ತಾನೂ ಇದ್ದಾರೆ, ಅವರು ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಅವರು ಅತ್ಯಂತ ಕುರುಡಾಗಿಸುವಂಥ ಬ್ಲೈಂಡಿಂಗ್ ಡಾರ್ಕ್ನೆಸ್, ಸಾಮಾನ್ಯವಾಗಿ ಲೈಟಿಗೆ ಹೇಳ್ತೀವಿ ನಾವು ಬ್ಲೈಂಡಿಂಗ್ ಲೈಟಿಂಗ್ ಅಂತ, ಇದು ಬ್ಲೈಂಡಿಂಗ್ ಡಾರ್ಕ್ನೆಸ್, ಇದು ಕಣ್ಣು ಕುರುಡಾಗಿಸುವಂಥ ಕತ್ತಲೆಯೊಳಗೆ ಸೇರ್ಕೋತಾರೆ ಅಂತ. ನಮ್ಮಲ್ಲಿ ಸಾಮಾನ್ಯವಾಗಿ ಕತ್ತಲೆಯನ್ನು ಅಜ್ಞಾನಕ್ಕೆ ಹೋಲಿಸೋದುಂಟು. ಅವ್ರು ಹಾಗೇ ಅಜ್ಞಾನದಲ್ಲೇ ಹೋಗ್ಬಿಡ್ತಾರೆ. ಅವ್ರ ಕಡೆಯಿಂದ ಯಾವ ಸಾಧನೆಯೂ ಆಗೋದಿಲ್ಲ, ಬರೀ ಕರ್ಮ ಮಾಡ್ಕೊಂಡಿದ್ದು ಅವ್ರ ಕಡೆಯಿಂದ ಆಗೋದಿಲ್ಲ ಅಂತ. ಇನ್ನೊಂದು 3ನೇದವರು, ಯವು ವಿದ್ಯಾಯಾಗಂ ವ್ರತಾಹ, ಯಾರು ಉಪಾಸನೆ ಮಾಡ್ಕೊಂಡಿದ್ದಾರೋ ಆದರೆ ಕರ್ಮರಹಿತವಾದ ಉಪಾಸನೆ ಮಾಡ್ಕೊಂಡಿದ್ದಾರೋ, ಕರ್ಮ ಮಾಡೋದೇ ಇಲ್ಲ ಅವರು, ಬರೀ ಉಪಾಸನೆ ಮಾಡ್ಕೊಂಡಿದ್ದಾರೋ ಅವ್ರಿಗೇನಾಗ್ತದೆ ಅಂತ. ಇದು ಸ್ವಲ್ಪ ಚೆನ್ನಾಗಿದೆ ಕೇಳುವಂಗೆ. ಬರೀ ಕರ್ಮ ಮಾಡಿದವರು, ಜ್ಞಾನ ಇಲ್ಲದೆ ಕರ್ಮ ಮಾಡಿದವರು ಘನಘೋರವಾದ ಅಂಧಕಾರವನ್ನು ಪ್ರವೇಶ ಮಾಡ್ತಾರೆ ಅಂತ ಒಂದು ಹೆದರಿಕೆ ಆಯಿತು. ಈ ಉಪಾಸನೆ ಮಾಡೋರು, ಕರ್ಮರಹಿತವಾದಂಥ ಉಪಾಸನೆ ಮಾಡೋರಿಗೆ ಏನು ಶಿಕ್ಷೆ ಅಂದರೆ ತಥೋ ಭೂಯ ಯುವತೇ ಮಮ ಅಂತ. ಅಂದರೆ ಇವರು ಕೂಡ ಅದಕ್ಕಿಂತ ಹೆಚ್ಚಿನ ಕತ್ತಲೆಯನ್ನು ಹೋಗ್ತಾರೆ ಅಂತ. ಇದೆಯೇನಪ್ಪ ಶಿಕ್ಷೆ ಇದು? ಬರೀ ಕರ್ಮ ಮಾಡೋವರಿಗೆ ಕತ್ತಲೆ ಕೋಣೆ, ಬರೀ ಉಪಾಸನೆ ಮಾಡೋರು, ಕರ್ಮವಿಲ್ಲದೆ ಉಪಾಸನೆ ಮಾಡೋರನ್ನ ಅತ್ಯಂತ ಗಾಢ ಕತ್ತಲೆ ಇರುವಂಥ ಹೆಚ್ಚಿನ ಪನಿಷ್ಮೆಂಟ್, ಅದು ಹೆಚ್ಚು ದೀರ್ಘವಾಗಿರುವಂಥ ಕತ್ತಲೆ ಕೋಣೆಗೆ ಹೋಗ್ತಾರೆ, ಕತ್ತಲೆ ಜೀವಕ್ಕೆ ಹೋಗ್ತಾರೆ. ಯಾಕೆ ಇದು? ಇದು ಬಹಳ ಚಂದದ ಮಾತು, ಇಷ್ಟು ಚಂದ ಅನಾಲಿಸಿಸ್ ಇದೆ ಅದು. ನಾನು ಆಗಲೇ ಹೇಳಿದೆ, ಕರ್ಮ ಮುಖ್ಯ, ಕರ್ಮಕ್ಕಿಂತ ಉಪಾಸನೆ ಹೆಚ್ಚಿನ ಮಟ್ಟ. ಅದು ಒಂದು ಮನಸ್ಸು ಪಕ್ವ ಆದಮೇಲೆ, ಮನಸ್ಸೊಂದು ಚೂರು ಸಂಯಮಕ್ಕೆ ಬಂದ ಮೇಲೆ, ಸ್ವಲ್ಪ ಬಿಗಿ ಬಂದ ಮೇಲೆ ಉಪಾಸನೆಗೆ ಹೋಗೋಕ್ಕೆ ಸಾಧ್ಯ ಆಗುವಂಥದ್ದು. ಕರ್ಮವನ್ನು ಯಾರಾದರೂ ಮಾಡ್ಬೋದು. ನೋಡಿ, ನಾಳೆ ಪೂಜೆ ಆಗ್ತದೆ, 10 ಕೊಡ ನೀರು ತಂದು ಹಾಕ್ಬೋದು, ತೊಂದರೆ ಇಲ್ಲ.
ಆದರೆ ಅದು ಬಿಟ್ಟು ಮನಸ್ಸನ್ನು ಕೂಡಿಸಿ ಒಂದು ಕಡೆ ಕೇಂದ್ರೀಕೃತ ಮಾಡ್ಕೊಳ್ಳಿ, ವಿಚಾರ ಮಾಡಿ, ಉಪಾಸನೆ ಮಾಡಿ ಅನ್ನೋದು ಎತ್ತರದ ಮಟ್ಟದ್ದು. ಅಂದರೆ ಕಡಿಮೆ ಮಟ್ಟದಲ್ಲಿದ್ದವರಿಗೆ ಕಡಿಮೆ ಶಿಕ್ಷೆ, ಎತ್ತರದ ಮಟ್ಟದಲ್ಲಿದ್ದವರಿಗೆ ಹೆಚ್ಚಿನ ಶಿಕ್ಷೆ ಇರೋದೇ ಹಾಗೆ. ನಮ್ಮಲ್ಲಿ ಆಫೀಸರು ಸೈನ್ ಮಾಡ್ತಾರೆ, ಗೌರ್ಮೆಂಟ್ ಆರ್ಡರ್ ಸೈನ್ ಮಾಡ್ತಾರೆ. ಟೈಪ್ ಮಾಡಿದ್ದು ಕ್ಲಾರ್ಕು, ಟೈಪ್ ಮಾಡಿದ್ದು ಟೈಪಿಸ್ಟು, ಕೈಯಿಂದ ಬರೆದದ್ದು ಕ್ಲಾರ್ಕು, ನೌಕರಿ ಕಳ್ಕೊಳ್ಳೋನು ಆಫೀಸರು. ಇವನು ಭಾಳ ಸಸ್ಪೆಂಡ್ ಮಾಡ್ಬೋದು, ಅವ್ನು ನೌಕರಿಯನ್ನು ತೆಗಿತಾರೆ, ಯಾಕಂದ್ರೆ ನೀನು ಜವಾಬ್ದಾರಿ ಸಿಗ್ನೇಚರ್ ಮಾಡಿದವನು ಅಂತ. ಎತ್ತರಕ್ಕೆ ಹೋದಾಗ ಜವಾಬ್ದಾರಿ ಹೆಚ್ಚಾಗ್ತದೆ ಅಂತ. ಅದಕ್ಕೆ ಬರೀ ಕರ್ಮ ಮಾಡಿದವರಿಗೆ ಶಿಕ್ಷೆ ಇದೆ, ಅಂಧಕಾರದಲ್ಲಿ ಹೋಗ್ತಾರೆ. ಆದರೆ ಕರ್ಮರಹಿತವಾದಂಥ ಉಪಾಸನೆ ಮಾಡೋರು ಇನ್ನೂ ಹೆಚ್ಚು ಘನಘೋರವಾದಂಥ ಅಂಧಕಾರಕ್ಕೆ ಹೋಗ್ತಾರೆ ಅಂತ. ಇದು ಕಾರಣ ಇಷ್ಟೇ ಸ್ವಾಮಿ. ಇದು ಎತ್ತರದಲ್ಲಿದ್ದವರು ತಪ್ಪು ಮಾಡಿದರೆ ಹೆಚ್ಚಿನ ಶಿಕ್ಷೆ ಅಂತ ಇರಬೇಕಾದ್ದು. ಧರ್ಮರಾಜನ ಆಸ್ಥಾನದಲ್ಲಿ ಯುದ್ಧ ಮುಗಿದ ಮೇಲೆ, ಧರ್ಮರಾಜ ಚಕ್ರವರ್ತಿ ಆದಮೇಲೆ ಒಂದೇನೋ ಪ್ರಸಂಗ ಆಯಿತು, ಕಳ್ಳತನ ಆಯಿತು. ಕಳ್ಳತನ ಆದಾಗ ಎಲ್ಲರೂ ಸೇರ್ಕೊಂಡಿದ್ದಾರೆ ಅನ್ನಿಸ್ತು. ಹುಡುಕಿದ್ರು, ನೋಡಿದಾಗ ಅದರಲ್ಲಿ ಒಬ್ಬರು ಪುರೋಹಿತರಿದ್ದಾರೆ, ಸೇರ್ಕೊಂಡಿದ್ದಾರೆ. ಒಬ್ಬರು ಸೇನಾಪತಿ ಇದ್ದಾನೆ, ಅವನು ಸಿಕ್ಕಾಕ್ಕೊಂಡಿದ್ದಾನೆ. ಒಬ್ಬ ವ್ಯಾಪಾರಿ ಸಿಕ್ಕಾಕ್ಕೊಂಡಿದ್ದಾನೆ. ಒಬ್ಬ ಕೆಲಸ ಮಾಡೋ ಅಟೆಂಡ್ರು ಅವನು ಸಿಕ್ಕಾಕ್ಕೊಂಡಿದ್ದಾನೆ. ಶೂದ್ರ, ವೈಶ್ಯ, ಬ್ರಾಹ್ಮಣ, ಕ್ಷತ್ರಿಯ 4 ಜನ ಸಿಕ್ಕಾಕ್ಕೊಂಡಿದ್ದಾರೆ. ರಿಪ್ರೆಸೆಂಟೇಟಿವ್ ಅಂತ ಸಿಕ್ಕಾಕ್ಕೊಂಡಿದ್ದಾರೆ. ಈಗ ಶಿಕ್ಷೆ ಕೊಡಬೇಕಲ್ಲ, ಒಂದೇ ತಪ್ಪು ಮಾಡಿದ್ದು, ಎಲ್ಲರೂ ಒಂದೇ ತಪ್ಪಾದದ್ದು ಎಲ್ಲರ ಕಡೆಯಿಂದ, ಶಿಕ್ಷೆ ಏನು ಕೊಡಬೇಕು ಅವ್ರಿಗೆಲ್ಲನೂ ಅಂತ ಕರ್ಕೊಂಡು ಬಂದಾಗ ಭೀಮ ಹೇಳಿದ, ಹೀಗೆ ಮಾಡ್ಕೊಂಡು ಎಲ್ಲರೂ ಹೊರಗೆ ಹಾಕ್ಬಿಡೋಣ, ದೇಶ ಬಿಟ್ಟು ಹೊರಗೆ ಹಾಕೋಣ, ಅವರೆಲ್ಲರೂ ದೇಶಭ್ರಷ್ಟರು ಮಾಡೋಣ, ಎಲ್ಲರೂ ಒಂದೇ ತಪ್ಪು ಮಾಡಿದಾರಲ್ಲ, ಎಲ್ಲರೂ ಒಂದೇ ಶಿಕ್ಷೆ ಅಂತ. ಧರ್ಮರಾಜ ಎದ್ದು ಹಾಗೆ ಮಾಡೋದು ಬೇಡ, ಶಿಕ್ಷೆ ಬೇರೆ ಬೇರೆ ಕೊಡಬೇಕು. ಅವನು ಯಾವನು ಅಟೆಂಡರ್ ಆಗಿದ್ದ, ಸೇವಕ ಆಗಿದ್ದ, ಅವನು ತಪ್ಪು ಮಾಡಿದ್ದಾನೆ, ಪಾಪ ಹಣದ ಆಸೆಗೋಸ್ಕರ ಮಾಡಿದ್ದಾನೆ. ಅವ್ನಿಗೊಂದಿಷ್ಟು ಹಣ ಕೊಟ್ಟು ಹೋಗಿ ನೀನು ಹೊರಗಡೆ ಅಂತ ಕಳಿಸಿ. ಅವನು ಹಣದಕ್ಕೋಸ್ಕರ ಮಾಡಿದ್ದಾನೆ, ಅವ್ನು ಉಳ್ಕಿದೇನು ಗೊತ್ತಿಲ್ಲ, ಪ್ಲ್ಯಾನ್ ಇಲ್ಲ, ಸ್ಕೀಮ್ ಇಲ್ಲ ಅವನಿಗೆ. ಎರಡನೇದವನಿದ್ದಾನಲ್ಲ ವೈಶ್ಯ, ಇವನು ಬಳಸ್ಕೊಂಡು ದುಡ್ಡು ಗಳಿಸ್ಕೊಂಡಿದ್ದಾನೆ. ಅವನಿಗೆ ಚಾವಟಿ ಏಟು ಹಾಕಿ, 100 ಚಾವಟಿ ಏಟು ಹಾಕಿ ಅವನು ಜೈಲಿಗೆ ಹಾಕಿ ಅಂತ ಹೇಳಿದಂತೆ. ಈ ಮೂರನೇದವನಿದ್ದಾನಲ್ಲ ಸೇನಾಪತಿ ಇದ್ದವನು, ಇವನು ತಲೆ ಹಾರಿಸಿ ಅಂತ ಹೇಳಿದ್ರು. ಯಾಕಂದರೆ ಸೇನಾಪತಿ ಮತ್ತೆ ಇವನು ವಾಪಸ್ ಬಂದಿದ್ದೇ ದಂಧೆಗೆ ಬರ್ತಾನೆ, ಮತ್ತು ಅವನು ಅದಕ್ಕೊಂದು ತಲೆ ಹಾರಿಸಿ. ಇವನು ಬ್ರಾಹ್ಮಣ ಇದ್ದಾನಲ್ಲ, ಇವನು ಘನಘೋರವಾದಂಥ ಶಿಕ್ಷೆ ಕೊಡಬೇಕು. ಯಾಕಂದರೆ ಇವನು ಉಳಿದವ್ರನ್ನ ಸರಿ ಮಾಡಬೇಕಾದದ್ದು. ಇವನೇ ಇಂಥ ಕೆಲಸ ಮಾಡಿದಾಗ ಉಳಿದವ್ರಿಗೆ ಕೆಟ್ಟ ಮಾದರಿ ಆಗ್ತಾನೆ, ನಾನು ಮಾಡ್ಬೋದಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವನ ದೇಶದಿಂದ ಬಹಿಷ್ಕೃತ ಮಾಡೋದು ಅಷ್ಟೇ ಅಲ್ಲ, ಇನ್ನೆಂದೂ ನಮ್ಮ ದೇಶದಲ್ಲಿ ಕಾಲು ಇರೋದಂಗೆ ಶಿಕ್ಷೆ ಕೊಡಬೇಕು ಅವನಿಗೆ ಅಂತ ಅದನ್ನು ಮೆಚ್ಕೋತಾರೆ. ಎತ್ತರದ ಸ್ಥಾನದಲ್ಲಿ ಜವಾಬ್ದಾರಿ ಹೆಚ್ಚಾದ ಹಾಗೆ ಶಿಕ್ಷೆ ಕೂಡ ಹೆಚ್ಚಾಗಬೇಕು. ಹಾಗೆ ಬರೀ ಕರ್ಮ ಮಾರ್ಗದಲ್ಲಿದ್ದವ್ರಿಗೆ ಶಿಕ್ಷೆ ಇದೆ, ಘನಘೋರ ಅಂಧಕಾರಕ್ಕೆ ಹೋಗುವಂಥದ್ದು. ಆದರೆ ಉಪಾಸನೆಯಲ್ಲಿ ಕರ್ಮರಹಿತರಾಗಿದ್ದವ್ರಿಗೆ ಇನ್ನೂ ಹೆಚ್ಚಿನ ಶಿಕ್ಷೆ ಕೊಡಬೇಕು ಅಂತ. ಈ ಮನಸ್ಸನ್ನು ಯಾಕೆ ಹೆಚ್ಚಿಗೆ ಸ್ಥಾನ ಕೊಟ್ಟರು ಅಂದರೆ, ಮನಸ್ಸಿನ ಏಕಾಗ್ರ ಮಾಡುವಂಥ ಕಷ್ಟದ ಕೆಲಸ ಇನ್ಯಾವುದೂ ಇಲ್ಲ. ರಮಣ ಮಹರ್ಷಿಗಳು ಒಂದು ಭಾಳ ಚಂದ ಹೇಳ್ತಾರೆ, ಅವರು ಒಂದು ದಾಖಲೆ ಮಾಡಿದ್ದಾರೆ ಒಂದು ಘಟನೆ. ಒಂದು ಸಲ ರಮಣ ಮಹರ್ಷಿಗಳು ಆಶ್ರಮದಲ್ಲಿದ್ದಾಗ ಒಂದು ಪರಿವಾರ ಬಂತು, ಗಂಡ ಹೆಂಡತಿ, ಒಬ್ಬ ಹುಡುಗ, 8-9 ವರ್ಷ ಹುಡುಗ ಬಂದ್ರಂತೆ. ಬಂದು ನಮಸ್ಕಾರ ಮಾಡಿ ಏನು ವಿಷಯ ಅಂತ ಮಹರ್ಷಿಗಳು ಕೇಳಿದರು. ಅವ್ರು ಹೇಳಿದ್ರು, ನಮ್ಮ ಹುಡುಗ ಭಾಳ ಒಳ್ಳೆ ಹುಡುಗ, ಆದರೆ ಮನಸ್ಸು ಭಾಳ ಚಂಚಲ, ಅವನು ಎಲ್ಲೂ ಏಕಾಗ್ರ ಆಗೋದೇ ಇಲ್ಲ. ಅವನಿಗೆ ದಿನ ಧ್ಯಾನ ಮಾಡುವಂತೀವಿ, ನಮ್ಮ ಜೊತೆ ಕೂಡ್ತಾನೆ, ಅವನು ಧ್ಯಾನ ಮಾಡೋಕ್ಕಾಗಲ್ಲ, ಎಷ್ಟು ಹೇಳಿದ್ರು ಆಗ್ತಾಯಿಲ್ಲ, ಏಕಾಗ್ರತೆ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ. ಹೌದಾ, ಒಂದು ನಿಮಿಷ ಇರು ಅಂದರು. ಯಾವನೋ ಸೇವಕನ ಕರೆದು ಅವನ ಕಿವಿಯಲ್ಲಿ ಒಂದೇನೋ ಮಾತು ಹೇಳಿದರು. ಒಂದು 5-10 ನಿಮಿಷ ಆಗೋದ್ರೊಳಗೆ ಆ ಸೇವಕ ಬಂದ. ಏನು ತಂದ? ಒಂದು ದೊಡ್ಡ ಬುಟ್ಟಿಯಲ್ಲಿ ದೋಸೆ ತಂದಿದ್ದಾನೆ. ಬುಟ್ಟಿ ತುಂಬ ದೋಸೆ. ರಮಣ ಮಹರ್ಷಿ ಅವರು ಒಬ್ಬರೇ ತಿಂತೀರಿ, ಎಲ್ಲರೂ ಹಚ್ಚಿ ಕೊಡ್ತಿದ್ರಂತೆ, ಎಲ್ರಿಗೂ ಕೊಟ್ಟರು. ಆಮೇಲೆ ಇನ್ನೂ ಒಂದು 8-10 ದೋಸೆ ಉಳಿದಿತ್ತು. ಮಗಲಿಗೆ ಕಾಯಿ ಚಟ್ನಿ 2 ತರಿಸಿದ್ರು, ಒಂದು ತಟ್ಟೆ ತರಿಸಿದ್ರು. ಮಗು ಕೂತ್ಕೋ ಬಾಯ್ಲಿ, ನಿನಗೆ ಧ್ಯಾನ ಅಂದರೆ ಹೇಗಿರ್ತದೆ ಅಂತ ಹೇಳ್ತೀನಿ ಅಂತ. ನೋಡಿ, ಧ್ಯಾನ ಹೇಳೋದು ದೋಸೆ ಮೂಲಕ, ಎಷ್ಟು ಚೆನ್ನಾಗಿರುತ್ತೆ. ತಟ್ಟೆ ಹಾಕಿದರು. ಹಾಕಿ, ನೋಡು ಮಗು, ಒಂದು ವಿಷಯ ತಿಳ್ಕೋಬೇಕು, ನಿನ್ನ ತಟ್ಟೆಗೆ ನಾನು ದೋಸೆ ಹಾಕ್ತಾನೇ ಹೋಗ್ತೀನಿ, ಅದ್ರ ಜೊತೆಗೆ ಎಡಗೈ ಬೆರಳು ಹಿಂಗೆ ಇಟ್ಕೊಂಡಿರ್ತೀನಿ ಮುಂದೆ. ನೀ ದೋಸೆ ತಿಂತಾನೇ ಇರಬೇಕು, ತಿನ್ನೋದು ಬಿಡೋಂಗಿಲ್ಲ. ತಿಂತಾ ನನ್ನ ಬೆರಳೂ ನೋಡ್ತಾ ಇರಬೇಕು ನೀನು. ಯಾವಾಗಲೂ ನನ್ನ ಬೆರಳು ಗಮನಿಸ್ತಾ ಇರಬೇಕು. ಯಾವಾಗ ನನ್ನ ಬೆರಳು ಕೆಳಗೆ ಬಂತೋ ಟಕ್ ಅಂತ ದೋಸೆ ತಿನ್ನೋದು ನಿಲ್ಲಿಸ್ಬಿಡ್ಬೇಕು. ಅದು ತಟ್ಟೆಯಲ್ಲಿ ಒಂದು ಚೂರು ಉಳಿಬಾರ್ದು, ಗೊತ್ತಾಯ್ತೋ? ತಟ್ಟೆಯಲ್ಲಿ ದೋಸೆ ಉಳಿದಿರಬಾರ್ದು. ಕೈ ಕೆಳಗೆ ಮಾಡಿದಾಗ ತಟ್ಟೆಯಲ್ಲಿ ಒಂದು ಚೂರು ಉಳಿದಿರಬಾರ್ದು. ಆಗ್ಬೋದಾ ಅಂದರು. ಅವ್ನಿಗೇನು ಗೊತ್ತಾಯಿಲ್ಲ, ತಮಾಷೆ ಆಡ್ತೀನಿ ಅಂದ. ಒಂದೊಂದೇ ದೋಸೆ ಹಾಕ್ತಾ ಹೋದರು. ಆ ಹುಡುಗ ತಿಂತಿದ್ದ.
ಮೊದಲು ದೊಡ್ಡ ದೊಡ್ಡ ತುಂಡು ತೊಗೊಂಡು ಬಾಯಲ್ಲಿ ಹಾಕ್ಕೊಂಡ. ಉಳಿದು ಬಿಟ್ರೆ ತಟ್ಟೆಯಲ್ಲಿ ತಕ್ಕ ಕೈ ಇಳಿಸ್ಬಿಟ್ರೆ ಅದಕ್ಕೆ ದೊಡ್ಡ ದೊಡ್ಡ ತುಂಡು ಹಾಕ್ಕೊಂಡ, ಗಂಟ್ಲು ಸಿಕ್ಕೊಳ್ಳೋಕೆ ಶುರು ಮಾಡ್ತು. ಆಮೇಲೆ ಬ್ರೆಡ್ ಹೀಗೆ ಇತ್ತು, ಅಡ್ಡಿಲ್ಲ ಸ್ವಲ್ಪ ನಿಂತ್ಕೊಳ್ಳೋಂಗೆ ಕಾಣುತ್ತೆ ಅಂಥೇಳಿ ಸಣ್ಣ ಸಣ್ಣ ತುಂಡು ತೊಗೊಂಡ. ಆ ಬ್ರೆಡ್ ನೋಡ್ತಾನೆ ಇದ್ದಾನೆ, ಹಾಗೆ ತಿಂತಾ ಇದ್ದಾನೆ. 2 ದೋಸೆ ಆಯಿತು, 3 ದೋಸೆ ಆಯಿತು. ಅದು ಬ್ರೆಡ್ ಅಲುಗಾಡ್ದಂಗೆಲ್ಲ ಬೇಗ ಬೇಗ ತಿನ್ನೋನು, ತಟ್ಟೆಯಲ್ಲಿ ಉಳಿಬಾರ್ದಲ್ಲ. ಅವ್ರು ಮುದ್ದಾಮ ಏನು ಮಾಡೋರು, ಬೆರಳು ಸ್ವಲ್ಪ ಹಿಂಗೆ ಮಾಡಿ ಮತ್ತೆ ಹಿಂಗೆ ಮಾಡೋರು, ಅವ್ನು ಬೇಗ ಬೇಗ ತಿನ್ನೋದು. ಒಂದು ಹಂತಕ್ಕೆ ಟಕ್ ಅಂತ ಕೈ ಕೆಳಗೆ ಇಳಿಸ್ಬಿಟ್ರು ರಮಣ ಮಹರ್ಷಿಗಳು. ಇಷ್ಟು ದೊಡ್ಡ ತುಂಡು ಉಳಿದಿದ್ದು ತಿನ್ನೋ ತಟ್ಟೆಯಲ್ಲಿ ಬೆಳೆ ಇಳಿಸಿದ ತಕ್ಷಣ ಅವ್ನು ದೊಡ್ಡ ತುಂಡನ್ನು ಬಾಯಲ್ಲಿ ತುಂಬ್ಕೊಂಡು ಕೂತ್ಕೊಂಡ್ಬಿಟ್ಟ, ಮುಗೀತು ಅಂತ. ಚಂದ ಹೇಳಿದ್ರು ಮಹರ್ಷಿ, ಇದೇ ಧ್ಯಾನಪ್ಪ ಅಂದರು. ಇದು ಸಮುಚ್ಚಯ ಅಂತ ಹೇಳ್ಬೇಕು ನಾನು. ಧ್ಯಾನ ಅಂದರೆ ಏನು ಮಾಡಿದೆ ಗೊತ್ತಾ? ನೀ ದೋಸೆ ತಿನ್ನೋದು ಬಿಟ್ಟ್ಯಾ? ತಿಂತಾನೇ ಇದೆಯಲ್ಲ ದೋಸೆ ನೀನು. ದೋಸೆ ತಿನ್ನೋದ್ರ ಜೊತೆಗೆ ನಾನು ಬೆರಳನ್ನು ನೋಡ್ತಾ ಇದ್ದೆ. ನೀನು ಬೆರಳಿನ ಮೇಲಿಂದ ಒಂದು ಕ್ಷಣ ಕೂಡ ನಿನ್ನ ಮನಸ್ಸು ತೆಗೆದಿಲ್ಲ. ಅಲುಗಾಡೋದಾಗೆಲ್ಲ ಬೇಗ ಬೇಗ ತಿಂತಾ ಇದ್ದೆ ನೀನು. ಅಂದರೆ ಬೆರಳಿನ ನಿರ್ದೇಶದಂತೆ ನೀನು ನಡ್ಕೊಳ್ತಾ ಇದ್ದೆ. ನಿನ್ನ ಮನಸ್ಸಲ್ಲಿ ಬೆರಳು ಗಟ್ಟಿಯಾಗಿ ಕೂತಿತ್ತು, ಆದರೆ ಕೆಲಸನೂ ನಡೆದಿತ್ತು. ಒಂದು ಸಲ ಟಕ್ಕಂತ ಬೆರಳು ಬಂದ ತಕ್ಷಣ ಮನಸ್ಸು ಹೇಳ್ತಿದ್ದು ಒಂಚೂರು ಉಳಿದಿದೆಯಲ್ಲ ಇಟ್ಕೋಬಾರ್ದು ಅಂತ ಅದು ತಿಂದೆ. ಕರ್ಮನೂ ಆಗ್ತಾ ಇತ್ತು, ಉಪಾಸನೆಯೂ ಆಗ್ತಾ ಇತ್ತು, ಎರಡೂ ಮಾಡ್ಕೊಂಡೆ ನೀನು. ಹಾಗೆ ಮಾಡ್ಕೋಬೇಕು, ಅದು ಧ್ಯಾನ ಆಗ್ತದೆ ಅಂತ. ಧ್ಯಾನದ ಪರಿಯನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಬರೀ ಕರ್ಮ ಮಾಡೋದಲ್ಲ, ಬರೀ ತಿನ್ನೋದೊಂದೇ ಆಗಲಿಲ್ಲ ನನಗೆ, ಗುರಿ ಕೂಡ ಆಯಿತು. ಆದ್ದರಿಂದ ಎರಡನ್ನೂ ಮಾಡಿಕೊಂಡ್ರೆ ಆಗ್ತದೆ ಅಂತ ಹೇಳಿ ಈ ಶ್ಲೋಕದ ಈ ಮಂತ್ರದ ಒಟ್ಟು ಅಭಿಪ್ರಾಯ ಅಂದರೆ, ಕರ್ಮ ಮಾರ್ಗದಲ್ಲಿದ್ದವ್ರಿಗೆ 2 ಹಾದಿ, ಒಂದು ದೈಹಿಕ ಕ್ರಿಯೆ, ಇನ್ನೊಂದು ಮಾನಸಿಕ ಕ್ರಿಯೆ. ದೈಹಿಕ ಕ್ರಿಯೆ ಕೆಳಮಟ್ಟದ್ದು, ಮಾನಸಿಕ ಕ್ರಿಯೆ ಎತ್ತರ ಮಟ್ಟದ್ದು. ಆದರೆ ಎರಡೂ ಕೆಟ್ಟದೆ, ಅದರ ಪೂರ್ತಿ ಒಂದೊಂದಾಗಿ ಪೂರ್ತಿ ಅಲ್ಲ. ಅದು ಆಗಬೇಕಾದದ್ದು ಬರೀ ದೈಹಿಕವಾಗಿ ಅಲ್ಲ, ಬರೀ ಮಾನಸಿಕವಾಗಿ ಅಲ್ಲ, ದೈಹಿಕ ಮಾನಸಿಕ ಸಮುಚ್ಚಯ ಆದರೆ ಮಾತ್ರ ಒಂದು ಸಾಧನೆ ಆಗ್ತದೆ ಅನ್ನೋದು ಈ ಮಂತ್ರದ ಮೂಲ ಉದ್ದೇಶ. ಮಂತ್ರ 10 ನೋಡ್ಕೊಳ್ಳೋಣ. ಅನ್ಯದೇವಾಹು ವಿದ್ಯಾಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರಮ ಧೀರಾಣಾಂ ಏನಸ್ತ ದ್ವಿಚಚಕ್ಷಿರೇ ಅಂತ. ಸಣ್ಣ ಮಾತು, ಅರ್ಥ ನೋಡಿಕೊಂಡ್ರೆ ಸಾಕು ಅನಿಸುತ್ತೆ. ಇದಕ್ಕೆ ಜಾಸ್ತಿ ವಿಸ್ತಾರ ಮಾಡೋ ಕಾರಣ ಇಲ್ಲ, ಯಾಕೆ ಸಾಕಷ್ಟು ಮೊದಲು ಮಾಡಿದ್ದೇವೆ. ಇದನ್ನ ಅನುವಾದ ಎಷ್ಟು ಚೆನ್ನಾಗಿದೆ. ಬೇರೆ ಫಲ ವಿದ್ಯೆಗೆ, ನಿವೃತ್ತಿ ಧರ್ಮಕ್ಕೆ ಮೇಣ್ ಬೇರೆ ಫಲವಿಹುದು ಅವಿದ್ಯೆಗೆ, ಪ್ರವರ್ತತೆಗೆ ಧೀರರಿ ಯುಕ್ತಿಯಂ ಜ್ಞಾನ ಕರ್ಮಗಳಿಗೆ ಸಾರಿ ಪೇಳಿದರದನ್ನು ನಾವು ಕೇಳಿಹೆವು ಅಂತ. ಇದು ನಮಗೆಲ್ಲ ದೊಡ್ಡವರು ಹೇಳಿದ ಮಾತು, ಇದನ್ನು ಕೇಳಿದ್ದೇವೆ. ಅವರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ತುಂಬ ದೊಡ್ಡವರು ಹೇಳಿದರು, ಸುಳ್ಳು ಹೇಳಿಲ್ಲ, ಅದು ತಿಳ್ಕೊಂಡಿದ್ದೇವೆ, ಅದು ನಿಮಗೆ ಹೇಳ್ತಾ ಇದ್ದೇವೆ ಅಂತ. ಬಹಳ ಚಿಕ್ಕದ ಅರ್ಥ ಇದರೊಳಗೆ. ಇತಿ ಶುಶ್ರಮ ಧೀರಾಣ, ನಾವು ಈ ವಿಚಾರವನ್ನು ಅತ್ಯಂತ ಧೀರರಿಂದ ಕೇಳಿದ್ದೇವೆ. ಧೀರು ಅಂದರೆ ಜ್ಞಾನಿಗಳು. ಅತ್ಯಂತ ಜ್ಞಾನಿಗಳು ಹೇಳಿದ್ದನ್ನು, ಈ ಮಾತನ್ನು ಕೇಳಿದ್ದೇವೆ, ಇದು ಸುಳ್ಳಲ್ಲ. ಇತಿ ಶುಶ್ರಮ ಧೀರಾಣ, ಧೀರರಿಂದ ನಾವು ಕೇಳಿದಂಥ ಮಾತಿದು. ಏನ ತತ್ ದ್ವಿಚಚಕ್ಷಿರೇ, ನಮಗಿದನ್ನು ಶಾಸ್ತ್ರವನ್ನು ಅವ್ರು ಹೇಳಿಕೊಟ್ರು. ಯಾರು? ತುಂಬ ಧೀರರಾಗಿದ್ದವ್ರು ನಮಗೆ ಹೇಳಿಕೊಟ್ರು. ಇಷ್ಟೇ ಇರೋದು, 2 ಮಾತು ಬರೋದು ಮುಂದೆ. ಏನು ಹೇಳಿಕೊಟ್ರು ಅವರು? ಏನು ಹೇಳಿಕೊಟ್ರು ಅನ್ನೋದೇ ಶ್ಲೋಕದ ಅರ್ಥ. ಯಾವ ವಿಚಾರವನ್ನು ಹೇಳಿದರು? ಇಷ್ಟೇ, ಅವಿದ್ಯೆಯ ಅನ್ಯದಾಹು ವಿದ್ಯೆಯ ಅನ್ಯದೇವಾಹು. ಅವಿದ್ಯೆಯ ಅನ್ಯದಾಹು ಅಂದರೆ ಜ್ಞಾನವಿಲ್ಲದ ಕರ್ಮಫಲ, ಜ್ಞಾನವಿಲ್ಲದಂಥ ಕರ್ಮಫಲ. ವಿದ್ಯೆಯ ಅನ್ಯದೇವಾಹು, ಕರ್ಮವಿಲ್ಲದಂಥ ಜ್ಞಾನದ ಫಲ. ಇವೆರಡೂ ನಿಷ್ಪ್ರಯೋಜಕ ಅಂತ. ಆ ಪ್ರಯೋಜನ ತೀರ ಇಲ್ಲ ಅಂತಲ್ಲ, ಅವುಗಳ ಪ್ರಯೋಜನ ಸಿಗ್ತದೆ ನಿಮಗೆ, ಆದರೆ ಮುಖ್ಯ ಉದ್ದೇಶ ಅದಲ್ಲ. ಆದ್ದರಿಂದ ಇವೇನಾಗ್ತದೆ, ಇಬ್ಬರು ಕೂಡ ಅವ್ರ ಫಲ ಏನು ಸಿಗ್ತದೆ ಅಂದರೆ ಕಾಳಕತ್ತಲೆಯ ಪ್ರವೇಶ ಆಗ್ತದೆ. ಇಬ್ಬರಿಗೂ ಕಾಳಕತ್ತಲೆಯ ಪ್ರವೇಶ ಆಗುವಂಥದ್ದು. ಆದ್ದರಿಂದ ಇಬ್ಬರು ಹುಷಾರಾಗಿರಬೇಕು. ಕರ್ಮಫಲವಿಲ್ಲದಂಥ ಜ್ಞಾನ, ಜ್ಞಾನವಿಲ್ಲದಂಥ ಕರ್ಮ ಎರಡೂ ಸ್ವತಂತ್ರವಾಗಿರೋಕ್ಕೆ ಸಾಧ್ಯ ಇಲ್ಲ. ಅವೆರಡೂ ಸೇರಿಸ್ಕೊಳ್ಬೇಕು ಅನ್ನೋದು ಇಷ್ಟೇ ಈ ಮಂತ್ರದ ತೀರ ಚಿಕ್ಕವಾದಂಥ ಮಂತ್ರ, 10ನೇ ಮಂತ್ರ. ಮಂತ್ರ 11 ಸ್ವಲ್ಪ ಗಮನಿಸೋಣ. ಇದು ಸ್ವಲ್ಪ ವಿಶೇಷವಾಗಿರುವಂಥದ್ದು. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಉಭಯಗಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಅಂತ. ವಿದ್ಯಾಂಚ ಅವಿದ್ಯಾಂಚ ಅದನ್ನು DVG ಅನುವಾದ ಮಾಡಿದ್ದು, ಅರಿತು ವಿದ್ಯೆಯ ಮೇಣ್ ಅವಿದ್ಯೆಯ ಪಥಯುಗವ, 2 ಪಥಗಳನ್ನು ಚರಿಸುವ ಜ್ಞಾನ ಕರ್ಮಗಳೆರಡನ್ ಅನುವಿಂ ದುರಿತ ಮೃತ್ಯುಗಳ ಕರ್ಮದ ಪಾಕದಿಂ ಗೆಲಿದು ಪರಮಾಮೃತವನ್ನು ಅಡರುವಂ ಜ್ಞಾನಬಲದಿ. ಜ್ಞಾನಬಲದಿಂದ ಪರಮಾಮೃತವನ್ನು ಅಡರುತ್ತಾನೆ ಯಾರು? ಎರಡನ್ನು ಸೇರಿಸ್ಕೊಂಡಂಥವನು ಅಂತ.
ಆ ಹಿಂದಿನ 2 ಮಂತ್ರಗಳಲ್ಲಿ ಬಂದ ಹಾಗೆ ಬರುವಂಥದ್ದು. ವಿದ್ಯಾಂಚ ಅವಿದ್ಯಾಂಚ ಉಭಯಗಂ ಸಹ, ಇಬ್ಬರಿಗೂ ಆಗುವಂಥದ್ದು ಏನು ಅಂದರೆ ಜೊತೆಯಾಗಿ ನಡೆಸುವಂಥವರು ಕರ್ಮ ಉಪಾಸನಾ ಸಮುಚ್ಚಯವನ್ನು ಪಾಲಿಸುವಂಥವ್ರು. ಈಗ ನೋಡಿ, ಅವಿದ್ಯಾ ಅಂತ ಹೇಳಿದೆ ನಾನು. ಅವಿದ್ಯಾ ಅಂದರೆ ಕರ್ಮ ಮಾತ್ರ, ವಿದ್ಯಾ ಅಂದರೆ ಜ್ಞಾನ, ಅಂದರೆ ಅವರಿಗೆ ಉಪಾಸನೆ ಮಾಡುವಂಥವರು ಕರ್ಮಫಲ ಮಾಡುವಂಥವ್ರು ಇಬ್ಬರಿಗೂ ಸಹ ಎರಡೂ ಸೇರಿಸ್ಕೊಂಡಾಗ ಒಂದು ಸಮುಚ್ಚಯವನ್ನು ಮಾಡ್ಕೋತಾರೆ. ಅದರಿಂದ ಏನಾಗ್ತದೆ, ಕರ್ಮದಿಂದ ಮಾಡಿದಂಥವನು, ಅದು 3ನೇ ಸಾಲಲ್ಲಿ ಅವಿದ್ಯೆಯ ಮೃತ್ಯುಂ ತೀರ್ತ್ವ, ಬರೀ ಕರ್ಮವನ್ನು ಮಾಡುವಂಥವನು ಮೃತ್ಯುವನ್ನು ಗೆಲ್ತಾನೆ ಅಂತ ಬರ್ತದೆ. ಒಳ್ಳೆಯದಲ್ವಾ? ಬರೀ ಕರ್ಮವನ್ನು ಮಾಡೋನು ಮೃತ್ಯುವನ್ನು ಗೆಲ್ತಾನೆ ಅಂತ. ಮೃತ್ಯು ಪದಕ್ಕೆ ಇಷ್ಟು ದೊಡ್ಡ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಅದಕ್ಕೆ ಮೃತ್ಯು ಅಂದರೆ ಏನು? ದೇಹದಿಂದ ಪಾರಾಗೋದು ಅಂತಲ್ಲ, ಸಾವು ಅಂತಲ್ಲ. ಅಲ್ಲಿ ಮೃತ್ಯು ಅಂತಂದರೆ ರಾಗದ್ವೇಷಗಳ ಬದುಕನ್ನು ದಾಟುವಂಥದ್ದು. ಜೀವನದಲ್ಲಿ ಇರ್ತಾನವನು, ಕರ್ಮ ಮಾಡೋದ್ರಿಂದ ರಾಗದ್ವೇಷಗಳು ಕಮ್ಮಿ ಆಗ್ತವೆ ಅಂತ. ಕೆಲವರು ಹೇಳ್ತಾರೆ, ತಪಸ್ಸು ಮಾಡೋದ್ರಿಂದ, ಬರೀ ನಾವು ಯಾಗಗಳನ್ನು ಮಾಡೋದ್ರಿಂದ, ಕರ್ಮಗಳನ್ನು ಮಾಡೋದ್ರಿಂದ ಫಲ ಇಲ್ವಾ ಹಾಗಾದರೆ ಅಂತ ಕೇಳೋಂಗಿಲ್ಲ. ಫಲ ಇದೆ. ಬಹಳ ಯಾಗಗಳನ್ನು, ಯಜ್ಞಗಳನ್ನು, ದೈಹಿಕ ಕ್ರಿಯೆಗಳನ್ನು ಮಾಡಿದಾಗ ಮನಸ್ಸು ಗೊತ್ತಿಲ್ಲದ ಹಾಗೆ ಶುದ್ಧ ಆಗ್ತದೆ ಸ್ವಲ್ಪ. ಅದರಿಂದ ಆಗುವಂಥದ್ದು ಆ ಮನುಷ್ಯ ಮೃತ್ಯುವನ್ನು ಗೆಲ್ತಾನೆ. ಅಂದರೆ ಈ ಟ್ರಾನ್ಸೆಂಡ್ಸ್ ದಿಸ್ ಲೈಫ್ ಆಫ್ ಡಿಸೈರ್, ಅಪೇಕ್ಷೆಗಳನ್ನು ಮಾಡುವಂಥದ್ರಿಂದ ಪಾರಾಗ್ತಾನೆ. ಇಡೀ ಜನ್ಮದುದ್ದಕ್ಕೂ ಕರ್ಮಗಳನ್ನು ಮಾಡ್ಕೊಂಡು ಬಂದವ್ರು ನೋಡಿದ್ದೀವಿ, ಕರ್ಮಠರನ್ನು ನೋಡಿದ್ದೀವಿ ನಾವು. ಅವ್ರ ಜೀವನದಲ್ಲಿ ಒಂದು ಸೊಗಸು ಬಂದಿದೆ, ಅವ್ರ ಜೀವನದಲ್ಲಿ ಒಂದು ಅಪೇಕ್ಷೆ ಕಮ್ಮಿ ಆಗಿದೆ, ಆದ್ದರಿಂದ ಅಷ್ಟು ಫಲ ಸಿಕ್ಕಿದೆ. ಕರ್ಮಕ್ಕೆ ಕರ್ಮ ಫಲ ಸಿಗಲೇಬೇಕು, ಅದು ಸಿಕ್ಕಿದೆ. ಅವರೇನು ಮಾಡ್ತಾರೆ, ರಾಗದ್ವೇಷಗಳ ಬದುಕನ್ನು ದಾಟಿ ಹೋಗ್ತಾರೆ. ಅದು ಬಹಳ ಚಂದ ಹೇಳ್ತಾರೆ, ಆ್ಯನಿಮಲಿಸ್ಟಿಕ್ ಆ್ಯಂಡ್ ಇನ್ಸ್ಟಿಂಕ್ಟಿವ್ ಲೈಫ್ ಅಂತಿದೆ. ಪ್ರಾಣಿಗಳ ಬದುಕು ಹಾಗೆ ಬದುಕೋದಿಲ್ಲ ಅವರು. ಪ್ರಾಣಿಗಳ ಬದುಕು ಅಂದರೆ ಇನ್ಸ್ಟಿಂಕ್ಟಿವ್, ಅದು ತಕ್ಷಣ ಏನು ಬೇಕೋ ಅದು ಪಡ್ಕೊಂಡ್ಬಿಡಬೇಕು ಅಂತ. ಅದನ್ನು ತಡ್ಕೊಂಡು ಸ್ವಲ್ಪ ಸಂಯಮ ಬೆಳ್ಕೊಳ್ಳೋದು. ಈಗ ನೋಡಿ, ಒಂದು ಯಜ್ಞದ ಕ್ರಿಯೆ ಮಾಡಬೇಕಾದ್ರೆ, ಯಾವುದೋ ಒಂದು ಯಾಗದ ಕ್ರಿಯೆ ಮಾಡಬೇಕಾದ್ರೆ ಸ್ವಲ್ಪ ಬಿಗಿ ಬೇಕಾಗತ್ತೆ, ಸಂಯಮ ಬೇಕಾಗತ್ತೆ. ತಾವು ಮನೇಲಿ ನೋಡಿದ್ದೀರಿ, ನಿಮ್ಮಲ್ಲಿ ಹಿರಿಯರು ಯಾರಾದರೂ ಏಕಾದಶಿ ಮಾಡೋದಿದ್ರೆ ನಿಮಗೆ ಕಷ್ಟ ಆಗ್ತದೆ. ಹೇಗೆ ಕೊಡ್ತೀರಪ್ಪ ನೀನು, ಇಡೀ ದಿವಸ ಏನೋ ತಿಂದೆ, ನಮಗೆ ದುಃಖ ಅನಿಸುತ್ತೆ. ಬಟ್ ಅವ್ರು ಮಾಡ್ತಾರೆ. ಅವತ್ತು ಅವ್ರ ಮುಖದ ಲಕ್ಷಣ ಇರಲ್ಲ, ಉಪವಾಸದ ಲಕ್ಷಣವೇ ಇರೋದಿಲ್ಲ. ಯಾಕೆ ಮನಸ್ಸಿಗೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಉಪವಾಸ ಇರಬೇಕು ಅಂತ. ಇವತ್ತೇನೋ ಮನೆಯಲ್ಲಿ ಪೂಜೆ ಇದೆ, ಏನೋ ತಿನ್ನೋ ಹಾಗಿಲ್ಲ, ಇರ್ತಾರೆ, ಹಾಗೆ ಇರ್ತಾರೆ. ಅದು ಸಂಯಮದ ಒಂದು ಬಂದ್ಬಿಡ್ತದೆ. ಆ ಸಂಯಮ ಬರ್ತದೆ. ಜೀವನ ಬದುಕೋದು ಹೇಗೆ ಅಂತ, ಲೆಟ್ ಗೋ ಆಫ್ ಕೇರ್ ಫ್ರೀ ಲೈಫ್. ಅದು ಹೇಗೋ ಬದುಕಿ, ಇದು ಫ್ಲೈ ಬೈ ನೈಟ್ ಕ್ಯಾರಿಯರ್ಸ್ ಅಂತ ಇರ್ತಾರೆ. ಜೀವನ ಇವತ್ತಿಂದ ಹೇಗೋ ಬದುಕಿ ಹೋಗ್ಬಿಡೋದಪ್ಪ, ಬಂದಿದ್ದೇನೆ, ಇದೊಂದು ಜನ್ಮ, ಮುಂದಿನ ಜನ್ಮ ಇದೆ ಅಂತ ಯಾರಿಗೆ ಗೊತ್ತು, ಇದೆಯಲ್ಲ ಚೆನ್ನಾಗಿ ಬದುಕಿಬಿಡೋಣ ಅನ್ನುವಂಥ ಒಂದು ಜೀವನ ಇದೆಯಲ್ಲ, ಆ್ಯನಿಮಲಿಸ್ಟಿಕ್ ಇನ್ಸ್ಟಿಂಕ್ಟಿವ್ ಅಂತಿದೆಯಲ್ಲ, ಅದು ಹೋಗ್ತದೆ. ಒಂದು ಯಾವುದೋ ಕರ್ಮ ಮಾಡಬೇಕಾದ್ರೆ, ಒಂದು ವೃತ ಮಾಡಬೇಕಾದ್ರೆ ಒಂದು ನಿಯಮ ಉಂಟು. ಆ ನಿಯಮಕ್ಕೆ ಬದ್ಧನಾಗಿದ್ದಂಥ ಮನುಷ್ಯ ಈ ಸಂಯಮವನ್ನು ಬೆಳೆಸ್ಕೋತಾನೆ. ಆದ್ದರಿಂದ ಈ ರಾಗದ್ವೇಷಗಳ ಬದುಕನ್ನು ದಾಟ್ತಾನೆ. ಅದನ್ನೇ ಮೃತ್ಯುವನ್ನು ದಾಟಿದ ಹಾಗೆ ಅಂತ. ದೇಹದಿಂದ ಮೃತ್ಯುವನ್ನು ಪಾರಾಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಈ ಜೀವನದಲ್ಲಿ ಕರ್ಮ ಮಾಡೋದ್ರಿಂದ ಈ ಆ್ಯನಿಮಲಿಸ್ಟಿಕ್ ಇನ್ಸ್ಟಿಂಕ್ಟ್ ಎಲ್ಲ ಹೋಗ್ತದೆ, ಸಂಯಮದ ಬದುಕು ಸಾಧ್ಯ ಆಗ್ತದೆ. ಆದ್ದರಿಂದ ಮೃತ್ಯುಂ ತೀರ್ತ್ವ ಅಂತ ಹೇಳ್ತಾರೆ. ವಿದ್ಯೆಯ ಅಮೃತಮಶ್ನುತೆ ಅಂದರೆ ಉಪಾಸನೆ ಮಾಡೋನು ಏನು ಮಾಡ್ತಾನೆ, ಅವನು ಅಮೃತತ್ವವನ್ನು ಹೊಂದುತ್ತಾನೆ ಅಂತ. ಯಾರು ಸಗುಣ ಉಪಾಸನೆಯನ್ನು ಮಾಡ್ತಾನೋ, ಉಪಾಸನೆ ಸುಮ್ಮನೆ ನೆನೆಸ್ಕೊಳ್ಳೋದಂತಲ್ಲ, ಅದರ ಪೂರ್ತಿ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಅದನ್ನು ಆವಾಹನೆ ಮಾಡಿಕೊಂಡು ಅದರೊಂದಿಗೆ ಬದುಕ್ತಾನೋ ಅವನು ತನಗೆ ಗೊತ್ತಿಲ್ಲದ ಹಾಗೆ ಅಮೃತತ್ವವನ್ನೇ ಹೊಂದುತ್ತಾನೆ ಅಂತ. ಅಮೃತತ್ವ ಅಂದರೆ ಏನು ಹೇಳಿ, ನಾವು ಸಾಮಾನ್ಯವಾಗಿ ಹೇಳುವಂಥ ಕಲ್ಪನೆ ನಮಗೆ ಸಾವನ್ನು ದಾಟುವಂಥದ್ದು. ಮತ್ತೆ ಅಮೃತತ್ವ ಅಂದರೆ ಸಾಯೋ ದಾಟೋದಲ್ಲ. ಸಾವನ್ನು ದಾಟಬೇಕು ಅಂತ ಯಾರೂ ಹೇಳಲಿಲ್ಲ, ಎದರಲ್ಲೂ ಆಗಲ್ಲ. ಉಪಾಸನೆಯಿಂದೂ ಆಗಲ್ಲ, ಕರ್ಮದಿಂದೂ ಆಗೋದಿಲ್ಲ. ಹಾಗಾದರೆ ಯಾವ ಅಮೃತತ್ವ ಬರ್ತದೆ? ನಮ್ಮಲ್ಲಿ ಒಂದು ನಂಬಿಕೆ, ಅಮೃತ ಸೇವನೆಯಿಂದ ಮನಸ್ಸಿಗೆ ಆನಂದ ಆಗ್ತದೆ ಅಂತ. ಆನಂದ ಪಡ್ಕೊಳ್ಳೋದೇ ಮನುಷ್ಯ ಜೀವನದ ಪ್ರಮುಖ ಲಕ್ಷಣ. ಅದು ನಾವು ನೋಡಿದ್ದೀವಿ ತೈತ್ರಿಯ ಉಪನಿಷತ್ತಲ್ಲಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ ದಾಟಿದ ಮೇಲೆ ಕೊನೆಗೆ ಬರುವಂಥದ್ದು ಆನಂದಮಯ ಕೋಶ. ನಮ್ಮ ಜೀವನದ ಪರಮ ಗುರಿನೇ ಆನಂದ ಪಡ್ಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ ಅಮೃತಮಶ್ನುತೆ. ಅವನು ಆನಂದವನ್ನು ಪಡ್ಕೊಳ್ತಾನೆ, ಹಂತ ಹಂತವಾಗಿ ಮೇಲಕ್ಕೆ ಏರ್ತಾನೆ. ಒಂದೇ ಸಲ ಟಕ್ ಅಂತ ಆನಂದ ಸಿಗೋದಿಲ್ಲ. ಅವನು ಪ್ರಯತ್ನ ಮಾಡ್ತಾ ಇದ್ದಾಗೆ, ಉಪಾಸನೆಯ ಆಳ ಹೆಚ್ಚಾದಾಗೆ, ಉಪಾಸನೆಯ ವಿಸ್ತಾರ ಹೆಚ್ಚಾದಾಗೆ ಅವನು ಆನಂದ ಪಡ್ಕೊಳ್ತಾನೆ. ಆದ್ದರಿಂದ ಈ ಮಂತ್ರ ಕೂಡ ಕರ್ಮ ಉಪಾಸನೆಗಳ ಸಮುಚ್ಚಯದ ಮಹತ್ವವನ್ನು ಮಾತ್ರ ಹೇಳ್ತದೆ ಅಂತ ಹೇಳಬೇಕು. ಇನ್ನು 12ನೇದನ್ನು ಸ್ವಲ್ಪ ಪರಿಚಯ ಮಾಡಿಸಿ ನಿಂತ್ಕೋಬೇಕು. 12ನೇದ್ದು ಬಹಳ ಮುಖ್ಯವಾದಂಥ ಮಂತ್ರ. ಅಂಧಂ ತಮ ಪ್ರವಿಶಂತಿ ಯೇ ಸಂಭೂತಿ ಮುಪಾಸತೆ ತಥೋ ಭೂಯ ಯುವತೆ ತಮೋ
ಯ ಊ ಸಂಭೂತ್ಯಾಗ ಕೃತಃ. ನೋಡಿದರೆ ಹಿಂದಿನ ಪದ್ಯದ ಹಾಗೆ ಇರುತ್ತೆ, ಪದಗಳು ಕೂಡ ಹಾಗೇ ಇದ್ದಾವೆ. ಆದರೆ ಒಂದು ಪದ ಚೇಂಜ್ ಆಗ್ತದೆ, ಸಂಭೂತಿ ಅಂತ ಬರ್ತದೆ ಅಷ್ಟೇ. ಅಂಧಂ ತಮ ಪ್ರವಿಶಂತಿ ಯೇ ಸಂಭೂತಿ ಮುಪಾಸತೆ ತಥೋ ಭೂಯ ಇವತೇ ತಮೋ ಯ ಊ ಸಂಭೂತ್ಯಾಗರತಃ ಅಂತ. ಅಲ್ಲಿ ಕೂಡ ಕುರುಡು ಕತ್ತಲೆ ಹೋಗೋತಿದ್ದೇ ಇದೆ. ಕುರುಡು ಕತ್ತಲೆ ಗತಿ ಅಸಂಭೂತಿ ಭಜಕರಿಗೆ ಅಂತ. ಇಲ್ಲಿ ಹೊಸ ಪದಗಳನ್ನು ಸಂಭೂತಿ, ಅಸಂಭೂತಿ, ಅಸಂಭವ, ವಿನಾಶ ಅಂತ ಪದ್ಯ ಬರೋದ್ರಿಂದ ಆ ಪದಗಳನ್ನು ಗಮನಿಸೋಣ ಸ್ವಲ್ಪ. ನೆರಳ ಓಲ್ ಸರಿಯುತಿಹ ಜಗವ ಪಿಡಿದರ್ಗೆ. ಆ ಪದ ಎಷ್ಟು ಚಂದ ಇದೆ ನೋಡ್ರಿ ಅದು. ಕುರುಡು ಕತ್ತಲೆ ಗತಿ ಅಸಂಭೂತಿ ಭಜಕರಿಗೆ ನೆರಳ ಓಲ್ ಸರಿಯುತಿಹ ಜಗವ ಪಿಡಿದರ್ಗೆ. ನೆರಳ ಓಲ್ ಸರಿಯುತಿಹ ಜಗವ ಪಿಡಿದರ್ಗೆ. ಜಗತ್ತು ಹೇಗಿದೆ, ನೆರಳಿನ ಹಾಗಿದೆ ಅಂತದು. ನೆರಳಿನ ಹಾಗೆ ಸರ್ಕೊಂಡು ಹೋಗ್ತದೆ. ಅದನ್ನು ಹಿಡ್ಕೊಳ್ಬೇಕು ಅಂತ ಹೋದವರಿಗೆ ಏನಾಗ್ತದೆ ಅಂದರೆ ಗಾಢ ಅಂಧಕಾರನೇ ಗತಿ. ಪಿರಿಯದಕ್ಕಿಂತ ಕತ್ತಲೆಯ ಗತಿ ಸಂಭೂತಿ ಪರರಿಗೆ. ಇದಕ್ಕಿಂತ ಹೆಚ್ಚಿನ ಕತ್ತಲೆಯ ಗತಿ ಯಾರಿಗಾಗ್ತದೆ ಅಂದರೆ ಸಂಭೂತಿ ಪರರಿಗೆ. ಆತ್ಮವ ನೆಲೆಸಿ ಜಗವ ಮರೆವರ್ಗೆ. ಇಲ್ಲಿ ಕೂಡ 2 ಲೆವೆಲ್ಸ್ ಇದ್ದಾವೆ, ಅದು ಬಹಳ ಚಂದ ಇದೆ, ತಿಳ್ಕೊಳ್ಳೋಣ. ಮೊದಲನೇದು ಕುರುಡು ಕತ್ತಲೆ ಗವಿ ಅಸಂಭೂತಿ ಭಜಕರಿಗೆ. ಈ ಅಸಂಭೂತಿ ಅಂದರೆ ಏನು ಅಂತ ಪದ ನೋಡ್ಕೊಂಬಿಡೋಣ. ಅಸಂಭೂತಿ, ಅಸಂಭವ, ವಿನಾಶ ಅಂತ ಪದ ಬರೋದ್ರಿಂದ ಸಂಭೂತಿ ಅಥವಾ ಸಂಭವ ಅಂದರೆ ತಾನೇ ತಾನಾಗಿರುವಂಥದ್ದು. ತಾನಾಗಿ ಸ್ವಯಂಭೂ, ಯಾರು ಮಾಡಬೇಕಾಗಿಲ್ಲ, ತಾನೇ ಸ್ವತಃ ಸೃಷ್ಟಿಯಾದಂಥದ್ದೊಂದು. ಅದನ್ನು ನೀವು ಅದನ್ನು ಜಗತ್ತಿಗೆ ಹುಟ್ಟಿಗೆ ಕಾರಣವಾದಂಥ ಪರವಸ್ತು, ಪರತತ್ವ, ಬ್ರಹ್ಮವಸ್ತು ಅಂತ ಕರಿಬೋದು. ಅದು ಸಂಭೂತಿ. ಅಂದರೆ ಭಗವಂತ ಇದ್ದಾನೆ, ಭಗವತ್ ಶಕ್ತಿ ಇದೆ, ಒಂದು ಅನಾಹತವಾದಂಥ ಶಕ್ತಿ ಇದೆ, ಎಲ್ಲವನ್ನು ನಿಗ್ರಹಿಸುವಂಥ ಶಕ್ತಿ ಇದೆ ಅಂತ ನಂಬಿಕೊಳ್ಳೋದಿದೆಯಲ್ಲ, ಅದು ಸಂಭೂತಿ ಶಕ್ತಿ ಅಂತ. ಅಸಂಭೂತಿ ಅಥವಾ ಅಸಂಭವ ಅಂದರೆ ಆ ಬ್ರಹ್ಮವಸ್ತುವಿನಿಂದ ಹುಟ್ಟಿದ್ರೂ ಕೂಡ ಅದು ಬೇರೆಯೇ ಇರೋ ಹಾಗಿದೆ. ಈ ಜಗತ್ತಿದೆಯಲ್ಲ, ಪ್ರಕೃತಿ ಅಂತ ಏನು ಕರಿತೇನೆ, ಆ ಸಂಭೂತಿಯಿಂದಾನೇ ಬಂದದ್ದು. ಸಂಭೂತಿಯಿಂದ ಬಂದರೂ ಕೂಡ ಅದು ಸಂಭೂತಿ ಇದ್ದಂಗಿಲ್ಲ. ಭಗವಂತ ಹೇಗಿದ್ದ ನಮ್ಗೆ ಕಾಣಿಸಿಲ್ಲ, ಕಣ್ಣಿಗೆ ಕಾಣಿಸೋದು ಪ್ರಪಂಚ. ಇದು ತಾನೇ ತಾನಾಗಿ ಬೇರೆ ಇದೆ ಅನ್ನೋ ಹಾಗಿದೆಯಲ್ಲ, ಇದನ್ನು ಅಸಂಭೂತಿ ಅಂತ ಕರೀತಾರೆ. ಸಂಭೂತಿ ಅಂದರೆ ಪರತತ್ವ, ಮೂಲ ಚೈತನ್ಯ. ಅಸಂಭೂತಿ ಅಂದರೆ ಈಗಿನ ಜಗತ್ತು, ಈಗಿನ ಪ್ರಪಂಚ ತಾನೇ ಬೇರಾಗಿದ್ದಂಗಿದೆ. ಅದಕ್ಕೆ ಹೇಳ್ತಾರೆ, ಈ ಜಗತ್ತು ಸ್ವಂತ ಅಸ್ತಿತ್ವವನ್ನು ಇದ್ದದ್ದಲ್ಲ, ಯಾವತ್ತೂ ಒಂದು ದಿವಸ ಆದದ್ದಿದು, ಒಂದು ದಿವಸ ಇರದೇ ಹೋಗುವಂಥದ್ದು. ಅದಕ್ಕೆ DVG ಭಾಳ ಚಂದ ಅನುವಾದ ಮಾಡಿದ್ದಾರೆ. ನೆರಳ ಓಲ್ ಸರಿಯೋತಿಹ ಜಗವ ಪಡಿದರ್ಗೆ. ಯಾರು ಜಗತ್ತೇ ಮುಖ್ಯ, ಇದೇ ಶಾಶ್ವತವಾಗಿರುವುದು ಅಂತ ಹಿಡ್ಕೊಂಡಿದ್ದಾರೋ ಅವರಿಗೆ ಕತ್ತಲೆ ನೆರಳೇ ಬರುವಂಥದ್ದು. ಆದ್ದರಿಂದ ಈ ಜಗತ್ತನ್ನು ಅಭೂ ಅಂತ ಕರೀತಾರೆ, ಅಥವಾ ಅಭೂತ ಅಂತ ಕರೀತಾರೆ. ಅಸಂಭೂತ ಅಥವಾ ಅಸಂಭವ ಅಂತೂ ಕರೀತಾರೆ. ಅಂದರೆ ತನ್ನಾಗಿ ತಾನೇ ಬಂದದ್ದಲ್ಲ, ಯಾವುದೋ ಕಾರಣದ ಮೂಲ ಶಕ್ತಿಯ ಮೂಲಕ ಬಂದಂಥದ್ದಿದು ಅಂತ. ಅದಕ್ಕೆ ಈ ಮಂತ್ರದ ಅರ್ಥ ಹೇಗಿದೆ ನೋಡಿ. ಏ ಅಸಂಭೂತಿ ಉಪಾಸತೆ. ಅಸಂಭೂತಿ ಅಂದರೆ ಪೃಥ್ವಿ, ಜಗತ್ತು, ಪ್ರಕೃತಿ ಇದೆಯಲ್ಲ, ಇದು ನಂಬ್ಕೊಂಡಿದ್ದಾರಲ್ಲ ಬಹಳ ಜನ, ಇದೇ ಸರಿ ಅಂತ. ಅವರಿಗೆ ಅಂಧಂ ತಮ್ಮ ಪ್ರವೇಶಂತಿ. ಅವರು ಕತ್ತಲೆಯ ಗೂಡನ್ನು ಸೇರ್ತಾರೆ, ಗಾಢವಾದ ಕತ್ತಲೆಯ ಗೂಡನ್ನು ಸೇರ್ತಾರೆ ಅಂತ. ಯಾರು ಜಗತ್ತಿಗೆ ಕಾರಣವಾದಂಥ ಬ್ರಹ್ಮಶಕ್ತಿಯನ್ನು ಮರೆತು ಅದರ ನೆರಳಾದಂಥ, ಅದರದೇ ಸೃಷ್ಟಿಯಾದಂಥ ಪ್ರಪಂಚವನ್ನು ಉಪಾಸನೆ ಮಾಡ್ತಾರೋ, ಅದನ್ನೇ ನಂಬಿ ಕೊಡ್ತಾರೋ, ಅವರು ಕುರುಡಾಗಿಸುವ ಅಂಧಕಾರವನ್ನು ಹೋಗ್ತಾರೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಯ ಊ ಸಂಭೂತ್ಯಾಗಂ ವ್ರತಃ. ಯಾರು ಸಂಭೂತಿಯನ್ನು ನಂಬಿಕೊಂಡಿದ್ದಾರೋ, ಅಂದರೆ ಪರಸತ್ವವನ್ನು ನಂಬಿಕೊಂಡಿದ್ದಾರೋ, ಬರೀ ಅದನ್ನು ಮಾತ್ರ ನಂಬಿಕೊಂಡಿದ್ದಾರೋ, ಇವತ್ತೇ ತಮೋ ಪ್ರವಿಶಂತಿ. ಅವರು ಸಹಿತ ಅವ್ರೇನು ಮಾಡ್ತಾರೆ, ದೇವರು ನಂಬ್ಕೊಂಡವರು ಪೃಥ್ವಿ ನಂಬ್ಕೊಳ್ಳೋದಿಲ್ಲ, ಈ ಪ್ರಪಂಚವನ್ನು ನಂಬ್ಕೊಳ್ಳೋದಿಲ್ಲ. ಪ್ರಪಂಚ ಹೇಗಿದ್ರು ನೆರಳು ತಾನೇ, ಬಿದ್ದು ಹೋಗುವಂಥದ್ದು, ಇದು ಬೇಡ, ಆ ಪರಸತ್ವ ಅಂತ ಮಾತ್ರ ನಂಬ್ಕೋತೀನಿ ಅಂತ ಯಾರು ಹೋಗ್ತಾರೋ ಅವರಿಗೆ ಇನ್ನೂ ಗಾಢಾಂಧಕಾರವಾದಂಥ ಕುರುಡ ಕತ್ತಲೆ ಹೋಗ್ತಾರೆ ಅಂತ. ವಿಚಿತ್ರ ಅನಿಸಲ್ವಾ ಇದು? ಅಲ್ರಿ, ಮೂಲ ಅದು. ಆ ಮೂಲ ನಂಬ್ಕೊಂಡವ್ರು ಜಾಸ್ತಿ ಶಿಕ್ಷಣ. ಜಗತ್ತು ನಂಬ್ಕೊಂಡವ್ರು ಶಿಕ್ಷೆ ಇದೆ, ಒಪ್ಕೊಳ್ಳೋಣ, ಇದು ಮೂಲ ಸತ್ವ ಅಲ್ಲ ಅಂತ ಗೊತ್ತಿದೆ, ಅವ್ರಿಗೆ ಶಿಕ್ಷೆ ಆಗಬಹುದು. ಆದರೆ ಭಗವಂತನ ನಂಬ್ಕೊಂಡವ್ರಿಗೆ ಯಾಕೆ ಶಿಕ್ಷೆ ಆಗಬೇಕು? ಭಗವಂತ ನಂಬ್ಕೊಂಡವ್ರ ಶಿಕ್ಷೆ ಅಂತಲ್ಲ, ಭಗವಂತನ ನಂಬಿಕೊಳ್ಳೋ ಅವಸರದಲ್ಲಿ ಪ್ರಪಂಚವನ್ನು ಮರೆತವರು. ಪ್ರಪಂಚವನ್ನು ಮರೆಯೋ ಹಾಗಿಲ್ಲ ಅಂತ, ಮರೆಯೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಅವನದೇ ಸೃಷ್ಟಿ ಇದು. ಅವನ ಸೃಷ್ಟಿ ಹೇಗಿದೆ ಅಂದರೆ ಅದರೊಳಗಿದ್ದಾನೆ ಭಗವಂತ. ಪ್ರಪಂಚದೊಳಗೆ ಭಗವಂತ ಇರೋದ್ರಿಂದ ಆ ಪ್ರಪಂಚವನ್ನು ಮರೆತರೆ ಅವನು ಮರೆತ ಹಾಗಾಗ್ತದೆ. ಆದ್ದರಿಂದ ಯಾರು ಅಸಂಭೂತಿಯನ್ನು ನಂಬುತ್ತಾರೋ ಅವರಿಗೆ ಇನ್ನೂ ಕಷ್ಟವಾದಂಥದ್ದು ಕೊಡ್ತಾರೆ ಅಂತ. ಯಾರು ಬ್ರಹ್ಮನದೇ ಸೃಷ್ಟಿಯಾದ ಜಗತ್ತನ್ನು
ಅಸಂಭೂತಿಯನ್ನು ತೊರೆದು ಕೇವಲ ಬ್ರಹ್ಮವನ್ನು ಹುಡುಕ್ತಾರೋ ಅವರು ಇನ್ನೂ ಹೆಚ್ಚಿನದಾದಂಥ ಕತ್ತಲನ್ನು ಸೇರ್ತಾರೆ. ಯಾಕಂದರೆ ಬ್ರಹ್ಮವಸ್ತು ಜಗತ್ತನ್ನು ಬಿಟ್ಟು ಬೇರೆ ಕಡೆ ಇಲ್ಲ ಅಂತ. ಅದನ್ನು ಇಷ್ಟು ಚಂದ ಮರುಳ ಮುನಿಯನ ಕಗ್ಗದಲ್ಲಿ ಒಂದು ಬರ್ತದೆ. ಅದು ಅದ್ಭುತ ಪದ್ಯ ಅನ್ನಿಸ್ತು ನನಗೆ. ಇದಕ್ಕೆ ಸರೆಕ್ಟಾಗಿ ಹೊಂದುವಂಥದ್ದು. ಪ್ರಕೃತಿಯನ್ನು ತಿಳಿ. ಜಗತ್ತಿನಲ್ಲಿ ಬದುಕಿದಂಥವ್ರು ನಾವ್ಯಾರೂ ಪ್ರಪಂಚವನ್ನು ಬಿಟ್ಟು ಹೋಗೋ ಕಾರಣ ಇಲ್ಲ. ಪ್ರಪಂಚದಲ್ಲೇ ಇರಬೇಕು, ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಅದೊಂದಿದೆ ಅಂತ ಮರಿಬಾರ್ದು. ಅದು ಬಹಳ ಮುಖ್ಯ. ಮತ್ತೇನು ಹೇಳಿದಾಗೆ ಸಮುಚ್ಚಯಗಳೇ ಬರಬೇಕಾದದ್ದು, ಒಂದೇ ಆಗೋದಿಲ್ಲ. ಇಲ್ಲಿ ಪ್ರಕೃತಿಯನ್ನು ತಿಳಿವಿನಿಂ ಪ್ರಕೃತಿಯನ್ನು ದಾಟು. ಪ್ರಕೃತಿಯನ್ನು ತಿಳಿವಿನಿಂ ಪ್ರಕೃತಿಯನ್ನು ದಾಟು. ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು. ಎಷ್ಟು ಅದ್ಭುತ ಮಾತಿದೆ ಅದು. ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು. ಸುಕೃತ ಧರ್ಮಂ ಪ್ರಾಕೃತ ದ್ವಂದ್ವಗಳ ಮೀರೆ ಪ್ರಕೃತವು ಸ್ಮಾತ್ಮಗತಿ ಮಂಕು ಮರುಳ ಮುನಿಯ. ಮಾತು ಹೇಗಿದೆ ನೋಡಿ. ಪ್ರಕೃತಿಯನ್ನು ತಿಳಿ. ನಾನು ಜಗತ್ತಿನಲ್ಲಿ ಇದ್ದೇನೆ, ಜಗತ್ತಿನ ತ್ಯಾಗ ಮಾಡಿ ಹೋಗಬೇಕಾಗಿಲ್ಲ. ಜಗತ್ತನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ಯಾಕೆ ಪ್ರಪಂಚ ಅವನದೇ ಸೃಷ್ಟಿ ಅದು. ಈಗ ಅವನ ಸೃಷ್ಟಿ ಅಂದಮೇಲೆ ಅದನ್ನು ಬಿಡೋಕ್ಕೂ ಆಗೋದಿಲ್ಲ. ನಾನು ಅದರೊಳಗಿದ್ದೇನೆ. ಪ್ರಕೃತಿಯನ್ನು ತಿಳಿ, ಅದನ್ನು ತಿಳಿದು ಪ್ರಕೃತಿಯನ್ನು ದಾಟು. ಇದು ಬಹಳ ದೊಡ್ಡ ಕ್ರಿಯೆ. ಇದು ಉದ್ಧರಣ ಪ್ರಕ್ರಿಯೆ ಅಂತ ಕರೀತಾರೆ. ನಾನು ಮೇಲಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಯಾವ ವಸ್ತುವನ್ನು ದಾಟಬೇಕು ಅಂತೇನೋ ಮೊದಲು ಆ ವಸ್ತುವನ್ನು ಮುಟ್ಟಬೇಕು, ಅದನ್ನು ಹಿಂದೆ ತಳ್ಳಿ ಮುಂದೆ ಹೋಗಬೇಕು. ಕಲ್ಪನೆ ಮಾಡಿಕೊಳ್ಳಿ, ಈಸಬೇಕಾಗ್ತದೆ ನೀರಲ್ಲಿ ಹಾರ್ಕೋತಾರೆ. ಈ ನದಿಯನ್ನು ದಾಟಿ ಈ ತುದಿಯಿಂದ ಆ ತುದಿಗೆ ಹೋಗಬೇಕಾದ್ರೆ ಮೊದಲು ಏನು ಮಾಡ್ತಾನೆ ಮನುಷ್ಯ? ನೀರಲ್ಲಿ ಹಾರ್ಕೊಂಡವನು ಈಸುವಂಥ ಕ್ರಿಯೆಯನ್ನು ಗಮನಿಸಿ. ಮೊದಲು ನೀರಿಗೆ ಹಾರ್ಕೋಬೇಕು. ನೀರು ದಾಟಬೇಕು ಅನ್ನೋನು ಮೊದಲು ನೀರಲ್ಲಿ ಬೀಳಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಕೃತಿಯನ್ನು ದಾಟಬೇಕು ಅನ್ನೋ ಮೊದಲು ಪ್ರಕೃತಿಯಲ್ಲಿ ಇರಬೇಕು. ನೀರನ್ನು ದಾಟಿ ಹೋಗೋರು ಮೊದಲು ನೀರಿಗೆ ಹಾರ್ಕೋಬೇಕು, ನೀರಿನ ಆಳ ಗೊತ್ತು ಮಾಡ್ಕೋಬೇಕು. ಮತ್ತು ನೀಸೋ ಪ್ರಕೃತಿ ಹೇಗಿದೆ, ಅದು ನೀರನ್ನು ಹಿಂದೆ ತಳ್ಳಬೇಕು, ಅಂದಾಗ ಮುಂದೆ ಹೋಗಬೇಕು. ಎಷ್ಟು ಚೆನ್ನಾಗಿದೆ ಅದು. ನೀರನ್ನು ಹಿಂದೆ ತಳ್ಳಿದಾಗ ಮಾತ್ರ ನಾವು ಮುಂದೆ ಹೋಗುವಂಥದ್ದು. ಅಂದರೆ ಪ್ರಕೃತಿಯಲ್ಲಿ ಇರಬೇಕು, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಆಡ್ಕೊಂಡು ಕೂಡ ಇದು ನಾನು ಮುಖ್ಯ ಅಲ್ಲ ಇದು ಅಂತ ತಳ್ಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಪ್ರಕೃತಿಯನ್ನು ತಿಳಿವಿನಿನ್ ಪ್ರಕೃತಿಯನ್ನು ದಾಟು. ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು. ಈ ಜಗತ್ತು ಹೇಗಿದೆ ಅಂದರೆ ಬಹಳ ಬೇಗ ಬದಲಾವಣೆ ತಂದುಬಿಡುತ್ತೆ, ವಿಕೃತಿ ಮಾಡಿಬಿಡ್ತದೆ. ನಮ್ಮಲ್ಲಿ ಬರುವಂಥ 3 ಪದಗಳು, ಸಂಸ್ಕೃತ ಪದ ಕನ್ನಡದಲ್ಲಿ ಅದೇ ಇದೆ. ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ 3. ಎಷ್ಟು ಚಂದವಾಗಿ ಹೇಳ್ತಾರೆ ಅದನ್ನು. ಪ್ರಕೃತಿ ತನ್ನಷ್ಟು ತಾನೇ ಇರುವಂಥದ್ದು. ಕಲ್ಲಿದೆ, ಕಲ್ಲು ಪ್ರಕೃತಿ. ಆದರೆ ಅದನ್ನು ಯಾನೋ ಒಬ್ಬ ಶಿಲ್ಪಿ ಶಕ್ತಿಯಿಂದ, ತನ್ನ ಬುದ್ಧಿಯಿಂದ, ಚಾತುರ್ಯದಿಂದ ಚೆನ್ನಾಗಿ ಕಟ್ಟಿದ್ರೆ ಅದೊಂದು ವಿಗ್ರಹ ಆಗ್ತದೆ. ವಿಗ್ರಹ ಸಂಸ್ಕೃತಿ ಅಂತ ಕರಿತೀವಿ ನಾವು. ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ಎಲ್ರಿಗೂ ಗಂಟ್ಲಿದೆ, ಅದು ಪ್ರಕೃತಿ. ಸಂಗೀತ ಸಂಸ್ಕೃತಿ. ಎಲ್ರಿಗೂ ಕಾಲಿದೆ, ಅದು ಪ್ರಕೃತಿ. ನೃತ್ಯ ಸಂಸ್ಕೃತಿ. ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ. ಯಾವುದೋ ಪರಿಶ್ರಮದಿಂದ, ಯಾವುದೋ ಶಕ್ತಿಯಿಂದ, ಯಾವುದೋ ಪ್ರಯತ್ನದಿಂದ ಪ್ರಕೃತಿ ಸಂಸ್ಕೃತಿ ಆಗ್ತದೆ. ಅದನ್ನೇ ಸಂಸ್ಕಾರ ಅಂತ ಕರೆಯೋದು. ನೋಡಿ, ಅಕಸ್ಮಾತ್ ಅದು ಕಲ್ಲು, ಪ್ರಕೃತಿಯಾಗಿದ್ದಂಥ ಕಲ್ಲು ವಿಗ್ರಹ ಮಾಡೋಕ್ಕೆ ಹೋದಾಗ ನಡುವೆ ಒಡೆದು ಇನ್ನೇನು ಆಗಿಬಿಟ್ರೆ ಅದು ವಿಕೃತಿ ಆಯಿತು. ಸಂಸ್ಕೃತಿ ಆಗೋ ದಾರಿ ತಪ್ಪಿಸ್ಕೊಂಡು ಬೇರೆ ಕಡೆ ಹೋದರೆ ಅದು ವಿಕೃತಿ ಆಗ್ತದೆ. ಅದಕ್ಕೆ ಹೇಳ್ತಾರೆ, ವಿಕೃತಿಗೈಸುವ ಜಗದಿ. ಈ ಜಗತ್ತು ಹೇಗ್ಯಾಗೋ ವಿಕೃತಿ ಮಾಡಿಬಿಡ್ತದೆ. 108 ಆಕರ್ಷಣೆ ಮೂಲಕ ಎಳೆದು ಬಿಡ್ತದೆ ನಮ್ಮನ್ನು, ಎಲ್ಲೋ ವಿಕೃತಿಗೆ ಹಾಕಿಬಿಡ್ತದೆ. ಅದು ಆಗಲಾರ್ದಂಗೆ ಜವಾಬ್ದಾರಿಯಿಂದ ಇಟ್ಕೋಬೇಕು. ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು. ಈ ಸಂಸ್ಕೃತಿ ಗಳಿಸೋ ಸುಮ್ಮನೆ ಬರೋದಿಲ್ಲ, ಅದು ಒಂದೇ ದಿವಸ ಬರೋದಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಆಗ ತಾನೇ ಹುಟ್ಟಿದಂಥ ಮಗು ಅಳೋದು ಬಿಟ್ಟರೆ ಇನ್ನೇನು ಬರಲ್ಲ ಅದಕ್ಕೆ. ಆದರೆ ಆ ಹುಟ್ಟಿದಂಥ ಮಗು, ಅಳುವಂಥ ಮಗು ಬೆಳೆದಾಗ ತಾಯಿಯಿಂದ ಕೆಲವು ಮಾತು ಕಲಿತದೆ, ತಂದೆಯಿಂದ ಕಲ್ಕೊಳ್ಳುತ್ತೆ, ಪರಿವಾರದಿಂದ ಕಲ್ಕೊಳ್ಳುತ್ತೆ, ಶಾಲೆಗೆ ಹೋಗಿ ಶಾಲೆಯಿಂದ ಕಲ್ಕೊಳ್ಳುತ್ತೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜ, ಜಗತ್ತಿನಿಂದ ಕಡ್ಕೊಂಡು ಒಂದು 30 ವರ್ಷ ಆಗೋದು ಸುಸಂಸ್ಕೃತ ವ್ಯಕ್ತಿ ಅಂತ ಆಗ್ತಾನೆ. ನೋಡಿ, ಏನೂ ಗೊತ್ತಿಲ್ಲದಂಥ ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಏನೇನು ಪ್ರಕ್ರಿಯೆ ಆಯಿತೋ ಆ ಪ್ರಕ್ರಿಯೆಗೆ ಸಂಸ್ಕಾರ ಅಂತೀವಿ. ಅದಕ್ಕೆ ನಾವು ಶಿಕ್ಷಣ ಅಂತ ಕರೆಯೋದು.
ಶಿಕ್ಷಣ ಆ ಸಂಸ್ಕಾರ ಮಾತ್ರ. ಅಂದರೆ ಪ್ರಕೃತಿಯನ್ನು ಸಂಸ್ಕೃತಿಯನ್ನು ಮಾಡುವಂಥ ಸಂಸ್ಕಾರ ಇದೆಯಲ್ಲ, ಅದನ್ನೇ ಶಿಕ್ಷಣ ಅಂತ ಕರೆಯೋದು. ಎಷ್ಟು ಚಂದ ಹೇಳ್ತಾರೆ ಅದನ್ನು. ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು, ಸುಕೃತ ಧರ್ಮಂ ಪ್ರಾಕೃತ ಧರ್ಮಗಳ ದ್ವಂದ್ವಗಳ ಮೀರೆ. ಸುಕೃತ ಧರ್ಮ ನೀನು ವಿಚಾರಣೆ ಮಾಡಿಕೊಂಡು ಬುದ್ಧಿಯಿಂದ ಪ್ರಯೋಜನ ಮಾಡಿ ಯಾವುದು ಒಳ್ಳೆಯದು ಅಂತ ವಿಚಾರ ಮಾಡಿ ಸುಕೃತ ಧರ್ಮಾಚರಣೆ ಮಾಡ್ತೀಯಲ್ಲ, ಇದು ಪ್ರಕೃತ ದ್ವಂದ್ವಗಳ, ಪ್ರಕೃತಿಯಲ್ಲಿ ಸಾಮಾನ್ಯವಾಗಿ ಕಾಣಿಸುವಂಥ ದ್ವಂದ್ವಗಳೇನಿದ್ದಾವೋ ಅದನ್ನು ಮೀರಿದರೆ ಪ್ರಕೃತವೋ ಸ್ವಾತ್ಮಗತಿ ಮಂಕುತಿಮ್ಮ, ನಿನ್ನ ನಿನ್ನ ಆತ್ಮದ ಬೆಳವಣಿಗೆಗೆ ಕಾರಣ ಆಗುವಂಥದ್ದಿದು. ಆದ್ದರಿಂದ ಆತ್ಮದ ಬೆಳವಣಿಗೆ ಆಗಬೇಕಾದ್ರೆ ಪ್ರಕೃತಿಯನ್ನು ತಿರಸ್ಕಾರ ಮಾಡಬೇಡ. ತಿರಸ್ಕಾರ ಮಾಡಿದರೆ ನೀನು ಮುಟ್ಟೋದಿಲ್ಲ, ಯಾಕಂದರೆ ಇದು ಕೂಡ ಅವನದೇ ಸೃಷ್ಟಿ. ಅದಕ್ಕೆ ಹೇಳ್ತಾರೆ, ಯಾರು ಬರೀ ಪ್ರಕೃತಿಯನ್ನೇ ನಂಬಿಕೊಂಡಿರ್ತಾರೋ, ದೇವರು ನಂಬೋದಿಲ್ವೋ ಅವರಿಗೆ ಅಂಧಕಾರ ಹೋಗ್ತಾರೆ. ಆದರೆ ಯಾರು ಬರೀ ದೇವರನ್ನು ನಂಬಿಕೊಂಡು ಪ್ರಕೃತಿಯನ್ನು ಮರೀತಾರೋ ಅವರು ಇನ್ನೂ ಅಂಧಕಾರವಾದಂತಕ್ಕೆ ಹೋಗ್ತಾರೆ. ಯಾಕಂದರೆ ಸುತ್ತಿನ ವಾತಾವರಣ ನೋಡೋದಿಲ್ಲ, ಬರೀ ಮೇಲೆ ನೋಡ್ಕೊಂಡಿದ್ದಾರೆ ಅವರು. ಅದಕ್ಕೆ DVG ಮಂಕುತಿಮ್ಮನ ಕಗ್ಗದಲ್ಲಿ 2 ಕೋಣೆಗಳ ನೀ ಮಾಡು ಮನದ ಆಲಯದಿ, ಎಷ್ಟು ಅದ್ಭುತ ಅದು. 2 ಕೋಣೆಗಳ ನೀ ಮಾಡು ಮನದ ಆಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ಪ್ರಪಂಚದಲ್ಲಿದ್ದೀಯಲ್ಲಪ್ಪ, ಆಟ ಆಡು. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ. ಇದೇ ಸಮನ್ವಯ ಸಮುಚ್ಚಯ ಅನ್ನೋದು. ನಾನು ಹೊರಗಡೆ ನೀನು ಪ್ರಕೃತಿಯಲ್ಲಿರು, ಒಳಗಡೆ ಉಪಾಸನೆಯಲ್ಲಿರು. ಆ ತತ್ವ ನೆನೆಸ್ಕೊ. ಎರಡೂ ನೆನೆಸ್ಕೊಂಡಾಗ ಹೇಳ್ತಾರೆ, ಒಳಮನೆಯ ಶಾಂತಿಯಲ್ಲಿ ಹೊರಯೋಗ ಸೂತ್ರವಿದು ಮಂಕುತಿಮ್ಮ. ಇದು ಬಹುದೊಡ್ಡ ಯೋಗ ಸೂತ್ರ ಅಂತ ಹೇಳಿದ್ದನ್ನು ಈ ಉಪನಿಷತ್ತು ಹೇಳುತ್ತೆ. ಇವತ್ತು ಈ ಮಂತ್ರಕ್ಕೆ ನಿಲ್ಲಿಸೋಣ. ನಾಳಿನ ಮಂತ್ರ ನಾಳೆ ನೋಡೋಣ. ನಮಸ್ಕಾರ.